ವ್ಯವಸಾಯ ನೀವು ಹೇಗೆ ನೋಡ್ತಾ ಇದ್ದೀವಿ ಅಂದರೆ ನನಗಲ್ಲ, ಅದು ನನಗೆ ಸಂಬಂಧ ಅಲ್ಲ. ನಾನು ಹುಟ್ಟಿದ ತಕ್ಷಣ ನಮ್ಮ ಅಪ್ಪ ನಮ್ಮ ಹೇಳಿದ್ದು ನನಗೆ ತುಂಬ ಸಿಂಪಲ್, ನೀನು ವ್ಯವಸಾಯ ಬಿಟ್ಬಿಡಬೇಕು, ಹೋಗಿ ಚೆನ್ನಾಗಿ ಓದಿ ಕಲ್ತ್ಕೊಂಡು ಓಕೆ ಬೆಂಗಳೂರಲ್ಲಿ ಹೋಗಿ ಒಬ್ಬ ಇಂಜಿನಿಯರ್ ಆಗಬೇಕು. ಆಗಿನ ಕಾಲದಲ್ಲಿ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಷ್ಟೇ. ಯುವಕರು ವ್ಯವಸಾಯಕ್ಕೆ ಬರಬಹುದಾ? ಯುವಕರು ವ್ಯವಸಾಯಕ್ಕೆ ಬರೋದಕ್ಕೆ ಏನು ಮಾಡಬೇಕು? ಒಂದು ಆ ದೃಷ್ಟಿನೆಲ್ಲ ಉತ್ತರಗಳು ಕಂಡ್ಕೊಳ್ಳೋಕ್ಕೆ ಶುರು ಮಾಡಿದ್ದ ಅಕ್ಷಯಕಲ್ಪ ಸುಮಾರು 16 ವರ್ಷದ ಹಿಂದೆ. ನಾವೆಲ್ಲ ಜೀವನದಲ್ಲಿ ಮೈಯೆಲ್ಲ ಬೂದಿ ಬಳಸ್ಕೊಂಡಿದ್ದೀವಿ, ನಿನಗೆ ಆ ಬೂದಿ ಬೇಕಾಗಿಲ್ಲ. ಸರ್ಕಾರ ನಿಜವಾಗ್ಲೂ ಸಹಾಯ ಮಾಡ್ತಾ ಇದೆಯೋ? ಈಗ ಮಾರುಕಟ್ಟೆ ಬೆಲೆ ಅದಕ್ಕಿಂತ ಕಮ್ಮಿ ಆದರೆ ಸರ್ಕಾರ ಏನು ಹೇಳ್ತಾ ಇದೆ, ನಾನು ಆ ಬೆಲೆಯಲ್ಲಿ ಕೊಳ್ತೀನಿ ಅಂತ ಹೇಳ್ತಾ ಇದೆ. ವೈ ಆರ್ ಫಾರ್ಮರ್ಸ್ ನಾಟ್ ಬಿಕಮಿಂಗ್ ರಿಚ್? ಬಟ್ ದೇರ್ ಈಸ್ ಎ ಮಿತ್, ಆರ್ಗ್ಯಾನಿಕ್ ಮೋರ್ ಎಕ್ಸ್ಪೆನ್ಸಿವ್ ಅಂತ. ಆ 1-2 ಹಸು 3 ಹಸು ಇಟ್ಕೊಂಡಿದ್ದ ರೈತ 2 ಲೀಟ್ರು 3 ಲೀಟ್ರು 5 ಲೀಟ್ರು 10 ಲೀಟ್ರ್ ಉತ್ಪಾದನೆ ಮಾಡ್ತಾ ಇದ್ದೆ ರೈತನ. ಓಕೆ ವಿ ಟುಕ್ ಹಿಮ್ ಟು ಪ್ರೊಡ್ಯೂಸ್ 100 ಲೀಟರ್ಸ್ ಅಟ್ ಎ ಮಿನಿಮಮ್. ಅವ್ರ ಆವರೇಜ್ ಮಂತ್ಲಿ ಇನ್ಕಮ್ ಓಕೆ ಲಾಸ್ಟ್ ಫಿನಾನ್ಷಿಯಲ್ ಇಯರಲ್ಲಿ 1,28,000 ರೂಪಾಯಿ. ನನ್ನ ಪ್ರಕಾರ ಮಾಡೋಕ್ಕಾಗಲ್ಲ ಅಂದ್ಬಿಟ್ರೆ ಜಾಬ್ ಈಸ್ ಓವರ್ ಅಲ್ವಾ? ಮಾಡ್ತೀನಿ ಅಂದಾಗ ಜಾಬ್ ಶುರುವಾಗುತ್ತೆ. ಈಸ್ ಆಲ್ ಅಬೌಟ್ ಹೌ ಡು ವಿ ಇಂಟರ್ಪ್ರಿಟ್ ಡೇಟಾ ವಾಟ್ ವಿ ಹ್ಯಾವ್. ಕರೆಕ್ಟ್. ಬ್ರಿಟಿಷ್ ಗವರ್ಮೆಂಟ್ ಬ್ಯಾಲೆನ್ಸ್ ಶೀಟ್ ಹ್ಯಾಸ್ ಇನ್ವೆಸ್ಟೆಡ್ ಇನ್ ಅಕ್ಷಯಕಲ್ಪ. ಏನು? ಹೌದು. ನಿತಿನ್ ಕಾಮತ್ ಝೆರೋದಾ ಈಸ್ ಅ ಶೇರ್ ಹೋಲ್ಡರ್, 19% ಶೇರ್ ಹೋಲ್ಡರ್. ನಾನು ಐ ಡೆಫಿನೆಟ್ಲಿ ಬಿಲೀವ್ ಅವರ್ ಪಾಲಿಸಿ ಮೇಕಿಂಗ್ is dead. ನೀವು ಇನ್ಚಾರ್ಜ್ ಇದ್ರೆ how would you change it? 2010 to 2019 first 9 years of our journey, 6 times close to bankruptcy, sir. Consumer cannot buy through money, consumer can only buy through awareness. ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ ಪ್ರಿವಿಲೇಜ್ ಟು ಹ್ಯಾವ್ ಮಿಸ್ಟರ್ ಶಶಿಕುಮಾರ್ who has pioneered organic farming in Karnataka and Andhra Pradesh. ಅವರು ಹಿಸ್ಟ್ರಿ ಕೇಳಿದ್ರೆ ವೆರಿ ಸಿಮಿಲರ್ ಟು ನಂದು. ನಾನು ಆಂಕಾಲಜಿಸ್ಟ್ ಆಗಿ ಯಾವ ರೀತಿ ಅಮೇರಿಕಾಯಿಂದ ಬಂದು ಇಲ್ಲಿ ಐ ಸಾ ನೀಡ್ ಫಾರ್ ಕ್ಯಾನ್ಸರ್ ಕೇರ್ ಆ್ಯಂಡ್ ಎಸ್ಟಾಬ್ಲಿಷ್ಡ್ HCG. ಅದೇ ರೀತಿ ಅವರಿಂದ ಇವತ್ತು ಕೇಳೋಣ ಆ್ಯಂಡ್ ವಿ ವಿಲ್ ಆಲ್ಸೋ ಹ್ಯಾವ್ ಎ ಚಾಟ್ ವಿತ್ ಹಿಮ್, ಮಾತಾಡೋಣ ವಿಚಾರ. ಅವರು ಹೇಗೆ ಯಾವ ರೀತಿ ಇಂಡಿಯಾಗೆ ವಾಪಸ್ ಬಂದರು. ಅಕ್ಷಯ್ ಕಲ್ಪ ಅಂತ ಆರ್ಗ್ಯಾನಿಕ್ ಫಾರ್ಮಿಂಗ್ ಇದು ಆಲ್ ಓವರ್ ದ ಸಿಟಿ, ಅಟ್ಲೀಸ್ಟ್ ಬ್ಯಾಂಗ್ಳೂರಿನಲ್ಲಿ ನಮಗೆಲ್ಲರಿಗೂ ಗೊತ್ತು. ನಾವು ಅವರಿಂದಾನೇ ಮೊಸರು ತರಿಸೋದು, ಹಾಲು ತರಿಸೋದು. ಸೊ ವಿ ನೋ ಅಕ್ಷಯ್ ಕಲ್ಪ ಏನು, ಯಾವ ರೀತಿ ಇಟ್ ಹ್ಯಾಸ್ ಬಿಕಮ್ ವೆರಿ ಫೇಮಸ್. ಅದು ಅಲ್ಲದೆ ಅದನ್ನು ಯಾವ ರೀತಿ ಫಾರ್ಮರ್ಸ್ಗೆ ಅವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ, ಹೌ ದಟ್ ಹ್ಯಾಸ್ ಇಂಪ್ರೂವ್ಡ್ ದ ಎಕನಾಮಿಕ್ ಕಂಡೀಷನ್ ಆಫ್ ದ ಫಾರ್ಮರ್ಸ್. ಇದರಿಂದ ನಾವೇನು ಕಲ್ತ್ಕೊಬೋದು, ಈ ಥರ ಮಾಡೆಲ್ನ ನಾವು ಬೇರೆ ಕಡೆ ಮಾಡ್ಬೋದಾ, ಅವರು ವಿಷನ್ ಏನು ಅನ್ನೋದು ಇವತ್ತು ಸ್ವಲ್ಪ ತಿಳ್ಕೊಂಡು ಅದ್ರ ಮೇಲೆ ಚರ್ಚೆ ಮಾಡೋಣ. ವೆಲ್ಕಮ್ ಟು ದಿಸ್ ಪ್ರೋಗ್ರಾಮ್ ಮಿಸ್ಟರ್ ಶಶಿಕುಮಾರ್. ಆ್ಯಂಡ್ ಪ್ಲೀಸ್ ನೀವು ನಿಮ್ಮ ವಿಚಾರ ಸ್ವಲ್ಪ ಹೇಳಿ, ಯಾವ ರೀತಿ ಬಂತು ಅಂತ. ಮಧ್ಯ ನಾನು ಪ್ರಶ್ನೆಗಳು ಕೇಳ್ತೀನಿ, ನೀವು ನಾನು ಪ್ರಶ್ನೆ ಕೇಳಿ. ವಿ ಶುಡ್ ಮೇಕ್ ಇಟ್ ಕ್ವೈಟ್ ಇನ್ಫಾರ್ಮಲ್ ಚಾಟ್. ಯಾಕೆ ಅಂದರೆ ಬೇಕಾದ ಸಮಸ್ಯೆಗಳಿದೆ ನಮಗೆ. ವಿ ಆರ್ ಫುಲ್ ಆಫ್ ಇಶ್ಯೂಸ್. ನಮ್ಮ ದೇಶದಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ ಹೆಂಗೆ ಇನ್ಕ್ರೀಸ್ ಮಾಡೋದು, ಫಾರ್ಮರ್ಸ್ ಪ್ಲೈಟಿಂಗ್ಗೆ ಯಾವ ರೀತಿ ಮಾಡ್ಬೋದು, ವೈ ಆರ್ಗ್ಯಾನಿಕ್ ಫಾರ್ಮಿಂಗ್ ಇಸ್ ಇಂಪಾರ್ಟೆಂಟ್. ಅಕ್ಷಯ್ ಕಲ್ಪ ಹ್ಯೂಜ್ ಕಾಂಟ್ರಿಬ್ಯೂಷನ್ ಮಾಡಿದೆ, ಅದನ್ನು ಯಾವ ರೀತಿ ನಾವು ಮುಂದೆ ತೊಗೊಂಡೋಗ್ಬೋದು, ಈಸ್ ಇಟ್ ಎ ನ್ಯಾಷನಲ್ ಮಾಡೆಲ್, ಅದನ್ನೆಲ್ಲ ಮಾಡಿ ಮಾತಾಡಬೇಕು ಅಂತ ನಮಗೆ ಭಾಳ ಜನಕ್ಕೆ ಇದರಿಂದ ಉಪಯೋಗ ಆಗುತ್ತೆ ಅನಿಸುತ್ತೆ. ಪ್ಲೀಸ್ ಹೇಳಿ ತಮ್ಮ. ತುಂಬ ಸಂತೋಷ ಡಾಕ್ಟ್ರೆ ಕಾಲಿಂಗ್ ಮೀ ಫಾರ್ ದಿಸ್ ಕಾನ್ವರ್ಸೇಷನ್. ಸೊ ಸ್ವಲ್ಪ ಅಕ್ಷಯ್ ಕಲ್ಪ ಬ್ಯಾಕ್ಗ್ರೌಂಡ್ ಕೊಡಬೇಕಂದ್ರೆ, ಇದು ಸ್ವಲ್ಪ ನಮ್ಮ ವ್ಯವಸಾಯದಲ್ಲಿ ಹುಚ್ಚಾಟ ಅಂತಲೂ ಹೇಳ್ಬೋದು. ವ್ಯವಸಾಯ ಇವತ್ತೇನಾಗಿದೆ ಅಂದರೆ ಇಟ್ ಈಸ್ ನೋಬಡೀಸ್ ಪ್ರಾಬ್ಲಮ್. ಫಾರ್ಮಿಂಗ್ ನೋಬಡಿ ವಾಂಟ್ಸ್ ಟು ಸಾಲ್ವ್ ಫಂಡಮೆಂಟಲ್ ಇಶ್ಯೂಸ್ ಇನ್ ಫಾರ್ಮಿಂಗ್. ವ್ಯವಸಾಯದಲ್ಲಿ ತುಂಬ ತೊಂದರೆಗಳಿದೆ. ಆ ತೊಂದರೆಗಳು ಯಾವುದು, ಅದನ್ನು ಹೇಗೆ ಬಗೆಹರಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಕಲ್ಪನೆ ಅಕ್ಷಯ ಕಲ್ಪ. ಅಕ್ಷಯ ಕಲ್ಪ ಏನು ಹೇಳ್ತಿದ್ದೀವಿ ಅಂದರೆ, ಅಕ್ಷಯ ಮತ್ತು ಕಲ್ಪ. ಅಕ್ಷಯ ಅಂದರೆ ಇನ್ಫೈನೈಟ್, ಕಲ್ಪ ಅಂದರೆ ಇಮ್ಯಾಜಿನೇಷನ್ಸ್. ವ್ಯವಸಾಯದಲ್ಲಿ ತುಂಬ ಆಪರ್ಚುನಿಟೀಸ್ ಇದೆ, ಎಸ್ಪೆಷಲಿ ನಮ್ಮ ರೈತಾಪಿ ವರ್ಗಗಳಿಗೆ. ಬಟ್ ಏನಾಗಿದೆ, ನಾವು ವ್ಯವಸಾಯ ನೀವು ಹೇಗೆ ನೋಡ್ತಾ ಇದ್ದೀವಿ ಅಂದರೆ, ನನಗಲ್ಲ, ಅದು ನನಗೆ ಸಂಬಂಧ ಅಲ್ಲ. ಈಗ ಯಾರಾದರೂ ಒಂದು ಮಗು ಒಂದು ಮನೆತನದಲ್ಲಿ ರೈತಾಪಿ ಮನೆತನದಲ್ಲಿ ಹುಟ್ಟಿದ್ದಾದರೆ, ಒಂದು ಉದಾಹರಣೆ ನಾನೇ ಇರ್ಬೋದು. ನಾನು ಕೂಡ ಒಂದು ರೈತರ ಮನೆಯಲ್ಲಿ ಹುಟ್ಟಿದವನು. ನಾನು ಹುಟ್ಟಿದ ತಕ್ಷಣ ನಮ್ಮ ಅಪ್ಪ ನಮ್ಮ ಹೇಳಿದ್ದು ನನಗೆ ತುಂಬ ಸಿಂಪಲ್, ನೀನು ವ್ಯವಸಾಯ ಬಿಟ್ಬಿಡಬೇಕು, ಹೋಗಿ ಚೆನ್ನಾಗಿ ಓದಿ ಕಲ್ತ್ಕೊಂಡು ಓಕೆ ಬೆಂಗಳೂರಲ್ಲಿ ಹೋಗಿ ಒಬ್ಬ ಇಂಜಿನಿಯರ್ ಆಗಬೇಕು ಅಷ್ಟೇ. ಅವರ ಅಷ್ಟೇ, ಇನ್ನೇನಿಲ್ಲ. ನಾವೆಲ್ಲ ಆಗಿನ ಕಾಲದಲ್ಲಿ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಷ್ಟೇ, ಇನ್ನೇನೂ ಇಲ್ಲ. ಅದು
ಅದು ಯಾವಾಗಲೂ ಪ್ರತಿ ಸಂಜೆ ಬೆಳಗ್ಗೆ ಓಕೆ ಮಧ್ಯಾಹ್ನ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಬಯಾಲಜಿಯಲ್ಲಿ ನೋಡಪ್ಪ 100ಕ್ಕೆ 100 ಅಂಕ ತಗೊಂಬಿಡು. ಓಕೆ ನೀನು ಯಾವುದೇ ಕಾರಣಕ್ಕೆ ಅದರಿಂದ ಕಮ್ಮಿ ತೆಗಿಬೇಡ, ಯಾಕಂದ್ರೆ ನನಗೆ ಜೋಬಲ್ಲಿ ದುಡ್ಡಿಲ್ಲ ಕ್ಯಾಪಿಟೇಷನ್ ಫೀ ಕೊಡೋದಕ್ಕೆ. ನಾವೆಲ್ಲ ಗೌರ್ಮೆಂಟ್ ಸೀಟಲ್ಲಿ ಓದ್ದವರು, ಆಗ ನಾವೆಲ್ಲ ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಗೌರ್ಮೆಂಟ್. ಅದಲ್ಲದೆ ಈ ಫಾರ್ಮಿಂಗ್ನಲ್ಲಿ ಫಾರ್ಮರ್ಸ್ಗೆ ಅವರಲ್ಲಿ ಯಾಕಷ್ಟು ಇನ್ನೊಂದು ಪ್ರೈಡ್ ಇಲ್ಲ ಅಂದರೆ ಅವ್ರಿಗೆ ಗೊತ್ತು ಭಾಳ ಕಷ್ಟ, ಆರ್ಥಿಕ ಸ್ಥಿತಿ ಅಷ್ಟು ಮುಂದೆ ಬರೋಕ್ಕಾಗಲ್ಲ, ಅದಕ್ಕೆ ಈ ಥರ ಇದು ವಿಚಾರಗಳು ಯೋಚನೆ ಮಾಡ್ತಾರೆ. ಕರೆಕ್ಟ್ ಅದು? ಹೌದೌದು. ಈಗ ಒಂದು ಉದಾಹರಣೆಗೆ ನಮ್ಮ ತಂದೆನೇ ತಗೊಂಡ್ರೆ ಈ ಸ್ಟಿಲ್ ಅಲೈವ್, ಈಗಲೂ ವ್ಯವಸಾಯ ಮಾಡ್ತಾರೆ. ಬಟ್ ನಾನು ಟೆಕ್ನಾಲಜಿ ಇಂಡಸ್ಟ್ರಿ ಬಿಟ್ಟು ವ್ಯವಸಾಯ ಶುರು ಮಾಡಿದಾಗ 8 ವರ್ಷ ನನ್ನ ಜೊತೆಲಿ ಅವ ಮಾತಾಡಿಲ್ಲ. ಓಕೆ, ನನ್ನ ಜೀವನ ಎಲ್ಲ ಕೊಟ್ಟು ನಿನಗೆ ನಾನು ಇಂಜಿನಿಯರ್ ಮಾಡಿದೆ, ಈಗ ಅದನ್ನ ಬಿಟ್ಬಿಟ್ಟು ಬಂದುಬಿಟ್ಟು ಮತ್ತೆ ವ್ಯವಸಾಯಕ್ಕೆ ಬರ್ತೀಯ ಅಂದರೆ ಅವ್ರಿಗೆ ಈ ಕುಂಟ್ ಫ್ಯಾಥಮ್ ಓಕೆ ಟು ದ ಫ್ಯಾಕ್ಟ್ ದಟ್ ಮೈ ಸನ್ ಓಕೆ ಎಂಟೈರ್ ಬ್ರಿಲಿಯಂಟ್ ಸನ್. ಐ ಡೋಂಟ್ ನೋ ಸರ್ ಬ್ರಿಲಿಯನ್ಸ್. ಓಕೆ, ಸೊ ಕಷ್ಟಪಟ್ಟು ಅವ್ನು ಅಮೆರಿಕಕ್ಕೆ ಹೋದ. ಓಕೆ, ಅಲ್ಲಿಂದ ವಾಪಸ್ ಬಿಟ್ಟು ಬರ್ತಿದ್ದೆ ಅಂತ ಎಲ್ಲ ನಗ್ತಾ ಇದ್ದಾರೆ ಸುತ್ತಮುತ್ತ ಎಲ್ಲನೂ. ನಾನು ಏನು ಮಾಡೋದು, ನಾನು ಇಂಥ ಕಷ್ಟಕ್ಕೆ ತಂದುಬಿಟ್ಟೆ ಅಂತೇಳಿ ಅವನು ನೋವು. ಓಕೆ, ಇದು ಎಲ್ಲ ರೈತಾಪಿ ಮನೆಗಳಲ್ಲಿ ಆಗ್ತಾ ಇದೆ. ಅಕ್ಷಯಕಲ್ಪದ ಮೇಯ್ನ್ ಧ್ಯೇಯ ಅಂದರೆ ಇದನ್ನು ಚೇಂಜ್ ಮಾಡ್ಬೋದಾ, ಈ ನರೇಟಿವ್ ಚೇಂಜ್ ಮಾಡಬೇಕು. ಎಂಟೈರ್ ದೇಶ ಚೇಂಜ್ ಮಾಡ್ತೀವಿ ಅಂತ ನಾನು ಹೇಳ್ತಾ ಇಲ್ಲ. ಹೌದು, ಈ ನರೇಟಿವ್ ಆಫ್ ಫಾರ್ಮಿಂಗ್ ಚೇಂಜ್ ಆಗಬೇಕು. ನಾವು ಯಂಗ್ ಪೀಪಲ್ ವ್ಯವಸಾಯಕ್ಕೆ ಬರ್ತಾರಾ, ಯುವಕರು ವ್ಯವಸಾಯಕ್ಕೆ ಬರಬಹುದಾ, ಯುವಕರು ವ್ಯವಸಾಯಕ್ಕೆ ಬರೋದಕ್ಕೆ ಏನು ಮಾಡಬೇಕು, ಒಂದು ಆ ದೃಷ್ಟಿನೆಲ್ಲ ಉತ್ತರಗಳನ್ನ ಕಂಡ್ಕೊಳ್ಳೋಕ್ಕೆ ಶುರು ಮಾಡಿದ್ದು ಅಕ್ಷಯಕಲ್ಪ ಸುಮಾರು 16 ವರ್ಷದ ಹಿಂದೆ. 27 ಜನ. ನಿಮ್ಗೆ ಯಾತಕ್ಕೆ ಈ ಥರ ಐಡಿಯಾ ಬಂತು? ತುಂಬ ಸುಲಭ ಸರ್, ಯಾಕಂದರೆ ನಾವೆಲ್ಲ ರೈತಾಪಿ ಮನೆಗಳಲ್ಲಿ ಹುಟ್ಟಿದವರು. ಅದು ಯಾವಾಗಲೂ ಬ್ಯಾಕ್ ಆಫ್ ದ ಮೈಂಡ್. ಒಳ್ಳೆ ಲ್ಯಾಂಡ್ ಹೋಲ್ಡಿಂಗ್ ಇತ್ತು, 5.5 ಎಕರೆ ಲ್ಯಾಂಡ್ ಹೋಲ್ಡಿಂಗ್ ನಮ್ಮ ಫ್ಯಾಮಿಲಿದು. ಅಫ್ಕೋರ್ಸ್ ನಮ್ಮ ತಂದೆ ಮತ್ತು ಅವ್ರ ಬ್ರದರು ಸೇರಿಸಿ 5.5 ಎಕರೆ ಇತ್ತು. ಯಾವತ್ತೂ ಕೂಡ ನಮ್ಮ ತಂದೆ ವ್ಯವಸಾಯದ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡೇ ಇಲ್ಲ. ಓಕೆ, ಇದು ಅವ್ರು ಒಂದು ಮಾತು ಹೇಳ್ತಾ ಇದ್ರು, ನಾವೆಲ್ಲ ಜೀವನದಲ್ಲಿ ಮೈಯೆಲ್ಲ ಬೂದಿ ಬಳಸ್ಕೊಂಡಿದ್ದೀವಿ, ನಿನಗೆ ಆ ಬೂದಿ ಬೇಕಾಗಿಲ್ಲ. ಆ ಥರ ಯಾಕೆ ನಮ್ಮ ತಲೆಗಳ ಥರ ಓಡ್ತಿತ್ತು ಅಂದರೆ, ಇವನ್ ನನ್ನ ಮಗ ಹುಟ್ಟಿದಾಗ ನನಗೆ ತುಂಬ ಕನ್ಫ್ಯೂಷನ್ಸ್ ಇತ್ತು. ಓಕೆ, ಎಲ್ಲಿ ಹುಟ್ಟಿದ್ದು ನಿಮ್ಮ ಮಗ? ನನ್ನ ಮಗ ಇಂಡಿಯಾದಲ್ಲೇ ಹುಟ್ಟಿದ್ದ. ವಿ ಕೇಮ್ ಬ್ಯಾಕ್, he was conceived there, we came back, he was born here. Wow. Then we went back. Okay, so I was little bit afraid he will become a US citizen ಅಂತ. Opposite of what majority people do. ಅಲ್ಲೇ ಹುಟ್ಲಿ ಅಂತ ಹೋಗ್ತಾರೆ ಎಷ್ಟೋ ಜನ. ನಂಗೆ ತುಂಬ ಭಯ ಇತ್ತದು. ನನಗೆ ಸ್ಟಾರ್ಟೆಡ್ ಥಿಂಕಿಂಗ್, ಈಗ ನಮ್ಮ ವೆರಿ ಸೆಲ್ಫಿಶ್ ಥಾಟ್ ಸರ್ ಅದು. ಏನು ಥಾಟ್ ಅಂದರೆ, ನಮ್ಗೆ ಯಾರು ಆಹಾರ ಉತ್ಪತ್ತಿ ಮಾಡೋರು, ಆವರೇಜ್ ಏಜ್ ಆಫ್ ಎನ್ ಇಂಡಿಯನ್ ಫಾರ್ಮರ್ ಇಸ್ 55 ವರ್ಷ ಸರ್. ಕರೆಕ್ಟ್. ಇನ್ನು 20, 25, 30 ವರ್ಷದಲ್ಲಿ ಅವರೆಲ್ಲನೂ ದೇ ವಿಲ್ ಗೆಟ್ ಔಟ್ ಆಫ್ ಫಾರ್ಮಿಂಗ್ ಬಿಕಾಸ್ ಆಫ್ ಏಜ್, ಬಿಕಾಸ್ ಆಫ್ ವೇರಿಯಸ್ ಇಶ್ಯೂಸ್ ದೇ ವಿಲ್ ಗೆಟ್ ಔಟ್. ಆಮೇಲೆ ನಮ್ಗೆ ಆಹಾರ ಉತ್ಪಾದನೆ ಮಾಡೋರು ಯಾರು ಅಂತ ಪ್ರಶ್ನೆ. ಓಕೆ, ಸೊ ದಿಸ್ ಇಸ್ ಅ ಥಾಟ್ ಪ್ರೊಸೆಸ್. ವೈ ಅಕ್ಷಯಕಲ್ಪ ಜೆನೆಸಿಸೇ ಅದು. ಬಟ್ ಇದನ್ನು ಹೇಗೆ ಚೇಂಜ್ ಮಾಡ್ಬೋದು ಅಂದರೆ, ನಾವು ಬರೀ ಭಾಷಣ ಮಾಡಿ ಚೇಂಜ್ ಮಾಡೋಕ್ಕಾಗೋದಿಲ್ಲ, ಗುಡ್ ಇಂಟೆನ್ಷನ್ಸ್ ಇಟ್ಕೊಂಡು ಚೇಂಜ್ ಮಾಡೋಕ್ಕಾಗೋದಿಲ್ಲ, ಬಟ್ ಗ್ರೌಂಡ್ ಲೆವೆಲ್ ವರ್ಕ್ ಬೇಕು. ಹೆಂಗೆ ನಮ್ಮ ಅಪ್ಪನಿಗೆ ಬೆಂಗಳೂರಲ್ಲಿ ಒಬ್ಬ ರೋಲ್ ಮಾಡೆಲ್ ಇಂಜಿನಿಯರ್ ಇದ್ನೋ, ಅದೇ ಥರ ಪ್ರತಿ ಹಳ್ಳಿನಲ್ಲೂ ಒಬ್ಬ ರೋಲ್ ಮಾಡೆಲ್ ಫಾರ್ಮರ್ ಬೇಕು. ಎಲ್ಲರೂ ಹಳ್ಳಿಯೆಲ್ಲ ನೋಡಿಬಿಟ್ಟು ವ್ಯವಸಾಯದಲ್ಲಿ ಚೆನ್ನಾಗಿ ಅವ್ನು ದುಡಿತಾ ಇದ್ದಾನೆ, ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ, ಮಕ್ಕಳು ಒಳ್ಳೆ ಶಾಲೆಗೆ ಹೋಗ್ತಾ ಇದ್ದಾರೆ, ನನಗೆ ಒಳ್ಳೆ ಮನೆ ಇದೆ, ಒಳ್ಳೆ ಕಾರ್ ಇದೆ, ತುಂಬ ಕಂಫರ್ಟಬಲಾಗಿ ಜೀವನ ಮಾಡ್ತಾ ಇದ್ದಾನೆ ಅನ್ನೋ ಪ್ರತೀತಿ ಬರಬೇಕು ನಮ್ಮ ಹಳ್ಳಿಗಳಲ್ಲಿ. ಪ್ರತಿ ಹಳ್ಳಿಗೂ ಒಬ್ಬ ಆ ಥರ ಬೇಕು. ಅದು ನಮ್ಮಲ್ಲಿ ಇವತ್ತಿಲ್ಲ ಸರ್. ಏನಾಗ್ತಾ ಇದೆ, ಎಲ್ಲರೂ ಅವ್ನು ಮಾಡ್ದ ಇವನು ಮಾಡ್ದ ಅಂತೇಳಿ ಸುಮಾರು ಕನ್ಫ್ಯೂಷನ್ಸಲ್ಲಿದ್ದೀವಿ ವ್ಯವಸಾಯದಲ್ಲಿ. ಇಟ್ಸ್ ಬಿಕಮಿಂಗ್ ಎ ಗ್ಯಾಮ್ಲಿಂಗ್. ಸೊ ಇದನ್ನು ನರೇಟಿವ್ನ ಚೇಂಜ್ ಮಾಡೋಕ್ಕೆ ಅಕ್ಷಯಕಲ್ಪ ಲಾಸ್ಟ್ 16 ವರ್ಷದಿಂದ ನಾವು ಕೆಲಸ. ಇವಾಗ ಈ ವಿಚಾರದಲ್ಲಿ ನೀವು ಭಾಳ ಫಾರ್ಮರ್ಸ್ ಮೀಟ್ ಮಾಡ್ತೀರಾ. ಇವಾಗ ಸರ್ಕಾರ ರೈತರಿಗೆ ಇಷ್ಟು ದುಡ್ಡು ಕೊಡಬೇಕು, ಇದು ಮಾಡಬೇಕು ಅಂತ ಸರ್ಕಾರ ನಿಜವಾಗ್ಲೂ ಸಹಾಯ ಮಾಡ್ತಾ ಇದೆಯೋ, ಅಥವಾ ಸರ್ಕಾರ ಈ ಬಿಟ್ಟಿ ಥರ ಕೊಡ್ತೀವಿ ಅನ್ನೋದ್ರಿಂದ ಏನಾದ್ರು ಈಸ್ ಇಟ್ ಗುಡ್ ಥಿಂಗ್ ಆರ್ ಎ ನಾಟ್ ಎ ಗುಡ್ ಥಿಂಗ್? ಇದು ಇನ್ಸೆಂಟಿವ್ ಟು ದ ಫಾರ್ಮರ್ಸ್ ಬರ್ತಾ ಇದೆಯೋ, ಈಸ್ ಇಟ್ ರಿಯಲಿ ಹೆಲ್ಪಿಂಗ್, ಆರ್ ಫಾರ್ಮರ್ಸ್ ಅವರೇ ಮಾಡ್ತೀವಿ ನಾವು, ನಮಗೆ ಯಾವ ರೀತಿ ಹೆಲ್ಪ್ ಮಾಡ್ಬೋದು ಅಂತ ಕೇಳ್ತಾ ಇದ್ದಾರೋ, ಇದು ಯಾವ ರೀತಿ ವರ್ಕ್ ಆಗ್ತಾ ಇದೆ? ಇದನ್ನು ಒಂದು 3 ಆಯಾಮಗಳಿದೆ ಸರ್. ವ್ಯವಸಾಯದಲ್ಲಿ 3 ಆಯಾಮಗಳಿದೆ. ಒಂದು ಆಯಾಮ, ಒಂದು ವ್ಯವಸಾಯ ಮಾಡಬೇಕಾದ್ರೆ ಮೊದಲನೇ ಆಯಾಮ ಅದಕ್ಕೆ ಇನ್ಪುಟ್ಸ್ ಬೇಕು. ಏನು,
ಸೀಡ್ಸ್ ಬೇಕು, ಫರ್ಟಿಲೈಸರ್ ಬೇಕು, ಕೆಮಿಕಲ್ಸ್ ಬೇಕು, ಸ್ಪ್ರೇಸ್ ಬೇಕು, ಡ್ರೋನ್ಸ್ ಬೇಕು, ಟ್ರ್ಯಾಕ್ಟರ್ಸ್ ಬೇಕು, ಇದೆಲ್ಲ ಬೇಕು. ಇದೆಲ್ಲ ಇನ್ಪುಟ್ ಸೈಡ್ ಆಫ್ ದಿ ಅಗ್ರಿಕಲ್ಚರ್. ಅದು ಇನ್ಪುಟ್ಸ್ನ ಯೂಸ್ ಮಾಡಿಕೊಂಡು ರೈತ ವ್ಯವಸಾಯ ಮಾಡ್ತಾನೆ, ಅದರಿಂದ ಸ್ವಲ್ಪ ಔಟ್ಪುಟ್ ಬರುತ್ತೆ, ಅದು ಪೋಸ್ಟ್ ಹಾರ್ವೆಸ್ಟ್. ಅದನ್ನು ತಗೊಂಡು ವ್ಯಾಲ್ಯೂ ಅಡಿಷನ್ಸ್ ಮಾಡಿ ಮಾರ್ಕೆಟೇ ಕ್ರಿಯೇಟ್ ಮಾಡಿ ಸ್ವಲ್ಪ ಭಾಗ ರೈತರಿಗೂ ಕೊಡ್ತಾ ಇದ್ದಾರೆ. ಅದು ಈಗಿರೋ ನಮ್ಮ ಸಿಸ್ಟಮ್. ಆದರೆ ಸರ್ಕಾರಕ್ಕೆ ಗೊತ್ತು ವ್ಯವಸಾಯ ವಾಯಬಲ್ ಅಲ್ಲ ಅಂತ, ಅವ್ರಿಗೆ ಗೊತ್ತು. ಏನು ಗೊತ್ತಿಲ್ಲ, ವಾಯಬಲ್ ಅಲ್ಲ ಅಂತ ಅವ್ರಿಗೆ ಗೊತ್ತು. ಅದಕ್ಕೋಸ್ಕರ ಏನಾಗ್ತದೆ, ವ್ಯವಸಾಯ ರೈತ ವ್ಯವಸಾಯ ಮಾಡ್ತಾ ಇದ್ದಾನಲ್ಲ, ಅವನಿಗೆ ಇನ್ಪುಟ್ಸ್ ಕೊಡಬೇಕಾದ್ರೆ ದರ್ ಲಾಟ್ ಆಫ್ ಇನ್ಪುಟ್ ಸಬ್ಸಿಡೀಸ್. ಒಂದು ಉದಾಹರಣೆಗೆ ಕೆಮಿಕಲ್ ಫರ್ಟಿಲೈಸರ್ಸ್ ಆಲ್ಮೋಸ್ಟ್ 80% ಸಬ್ಸಿಡೈಸ್ ಆಗಿದೆ. ಕೆಮಿಕಲ್ ಫರ್ಟಿಲೈಸರ್ಸ್ ಅಂದರೆ ದಟ್ ಇಸ್ ಅ ಈಸಿ ಅಪ್ರೋಚ್. ಫಾರ್ ಎಕ್ಸಾಂಪಲ್ ಯೂರಿಯಾ ಒಂದು ಮೂಟೆ ಉತ್ಪಾದನೆ ಮಾಡಬೇಕಾದ್ರೆ 2,500 ರೂಪಾಯಿ ಸರ್. ಅದಕ್ಕೆ ರೈತ 500 ರೂಪಾಯಿ ಕೊಡ್ತಾನೆ, ಮಿಕ್ಕಿದ 2,000 ರೂಪಾಯಿ ಟ್ಯಾಕ್ಸ್ ಪೇಯರ್ಸ್ ಕೊಡ್ತಾರೆ. ಓಕೆ, ಕೆಮಿಕಲ್ ಕಂಪನೀಸ್ಗೆ. ಅದು ಒಂದು ಪಾರ್ಟ್ ಆಫ್ ಸಬ್ಸಿಡೈಸೇಷನ್. ಎರಡನೇ ಇದೇನಪ್ಪ ಅಂದರೆ ಮಾರ್ಕೆಟ್ ಉತ್ಪಾದನೆ. ನಾನು ಒಂದು ಉದಾಹರಣೆ ಮಾತ್ರ ಕೊಡ್ತಾ ಇದ್ದೀನಿ, ಸುಮಾರು ಸಬ್ಸಿಡೀಸ್ ಇದೆ. ಒಂದು ಇನ್ಪುಟ್ ಸೈಡ್ ಅದು ಕೊಡ್ತಾ ಇದ್ದೀನಿ, ವ್ಯವಸಾಯ ಮಾಡ್ತಾನೆ. ಮಾರ್ಕೆಟ್ ಸೈಡಲ್ಲಿ ಏನು ಟ್ರೈ ಮಾಡ್ತೀವಿ ಅಂದರೆ ರೈತನ ಕೈಗೆ ಒಳ್ಳೆ ದುಡ್ಡು ಸೇರಬೇಕು. ಏನು ಸರ್ಕಾರದ ಇಂಟೆನ್ಷನ್ಸ್ ಇದೆ, ಏನು MSP ಮೂಲಕ ನಾನು ಸೇರಿಸ್ತೀನಿ ಅನ್ನೋ ಇಂಟೆನ್ಷನ್ಸ್ ಇದೆ, ಒಳ್ಳೆ ಇಂಟೆನ್ಷನ್ಸ್ ಇದೆ. ಆದರೆ ಏನಾಗಿದೆ, ಇವೆರಡು ಫೇಲ್ ಆಗಿದೆ. ಯಾಕಂದರೆ ಅವನು ಈ ಥರ ಇನ್ಪುಟ್ಸ್ ತೊಗೊಂಡು ವ್ಯವಸಾಯ ಮಾಡೋನು ತುಂಬ ರಿಸ್ಕಲ್ಲಿದ್ದಾನೆ. ಆ ರಿಸ್ಕ್ ಏನಪ್ಪ ಅಂದರೆ, ಈ ಥರ ಇನ್ಪುಟ್ಸ್ ತೊಗೋಬೇಕಾದ್ರೆ ಅವನು ಸಬ್ಸಿಡೈಸ್ಡ್ ಆರ್ ಅದರ್ವೈಸ್ ಅವನು ರೈತನ ಕೈಯಿಂದ ದುಡ್ಡು ಆಚೆ ಹೋಗ್ತಾ ಇದೆ. ಯಾಕಂದ್ರೆ ದುಡ್ಡು ಕೊಡಬೇಕಲ್ಲ, ಇನ್ಪುಟ್ಸ್ಗೆ ಸೀಡ್ಸ್ ದುಡ್ಡು ಕೊಡಬೇಕು ಅವನು. ಆದರೆ ಸಬ್ಸಿಡಿ ಬರ್ತಾ ಇದೆ. ಆದರೆ ಈವನ್ ಸಬ್ಸಿಡೈಸ್ ಮಾಡಿ ಕೂಡ ಅದು ವಯಬಲ್ ಇಲ್ಲ. ಸೊ ದಟ್ ಇಸ್ ದ ಇಶ್ಯೂ. ಸಾಲ ಮಾಡ್ತಾರೆ. ಅದಕ್ಕೋಸ್ಕರ ಕೈ ಸಾಲ ಮಾಡ್ತಾನೆ. ಈಗ ಬೆಳೆ ಬಂತು, ಉಳುಮೆ ಮಾಡೋಕ್ಕೆ ನಾನು ದುಡ್ಡು ಬೇಕು. ಓಕೆ, ಅದಕ್ಕೆ ನಮ್ಗೆ ಸರ್ಕಾರ ಏನು ಮಾಡ್ತು ಅಂದರೆ, ಇಲ್ಲಪ್ಪ ನಮ್ಮ ದೇಶದಲ್ಲಿ 100 ರೂಪಾಯಿ ನೀವು ಸಾಲ ಕೊಟ್ಟರೆ 18 ರೂಪಾಯಿ ನೀವು ವ್ಯವಸಾಯಕ್ಕೆ ಡೈರೆಕ್ಟಾಗಿ ಸಾಲ ಕೊಡಬೇಕಂತ ಬ್ಯಾಂಕ್ಗಳು ಮ್ಯಾಂಡೇಟ್ ಕೊಡ್ತು. ಓಕೆ, ಕಮರ್ಷಿಯಲ್ ಬ್ಯಾಂಕ್ಸ್ ಅದನ್ನು ಕೊಡಬೇಕಾಗಿತ್ತು. ಓಕೆ, ಕಮ್ಮಿ ರೇಟಲ್ಲಿ ಕೊಡೋಕ್ಕೆ ಅದೆಲ್ಲ ಇದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್, KCC ಕಾರ್ಡ್ ಇದೆ. KCC ಕಾರ್ಡ್ ಏನು, ಅದು ಅವ್ರ ಕ್ರೆಡಿಟ್ ಕಾರ್ಡ್ ಅಂತ ಅವ್ರಿಗೆ ಗೊತ್ತಿಲ್ಲ. ಅದು ಸರಿ ಬಾರೋ ಮಾಡಿಕೊಂಡು ಅದು ಮತ್ತೆ ಅವ್ನು ಕಟ್ಟೋದಿಲ್ಲ. 7% ಇರುತ್ತೆ. ಬಾರೋ ಮಾಡೋಕ್ಕೆ ಕಟ್ಟಲ್ಲ ಅಂದರೆ 100% ಆಗುತ್ತೆ. ಮತ್ತು ಅವ್ನಿಗೆ ಕ್ರೆಡಿಟ್ ಹಿಸ್ಟ್ರಿಯಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ, ದುಡ್ಡು ಕೊಟ್ಟಿಲ್ಲ ಅಂತೇಳಿ. ಓಕೆ, ಈ ಥರ ಸುಮಾರು ಇಶ್ಯೂಸ್ ಇದೆ ಇನ್ಪುಟ್ ಸೈಡ್ ಆಫ್ ದಿ ಫಾರ್ಮಿಂಗ್. ಔಟ್ಪುಟ್ ಸೈಡಲ್ಲಿ ಸೇಮ್ ಇಶ್ಯೂಸ್. ಒಂದು ಉದಾಹರಣೆಗೆ, ನೀನು MSP ಕೊಡದ್ರೆ ಇರು, ರೈತನ ನಾನು ಬಾರ್ಗೇನ್ ಮಾಡಿ ನಾನು ತಗೊಳ್ತೀನಿ. ರೈತನ ಕಮಾಡಿಟೀಸ್ನ ಬಾರ್ಗೇನ್ ಮಾಡಿ ಮಾರ್ಕೆಟ್ ತಗೊಳುತ್ತೆ. ನೀವು ಇಷ್ಟಪಡಲಿ ಫಿಕ್ಸ್ಡ್ ಇರಲ್ವಾ ಪ್ರೈಸ್? ಇಲ್ಲ ಸರ್, ಇಲ್ಲ. ಒಂದು ಉದಾಹರಣೆಗೆ ನೀವು ವೆಜಿಟೇಬಲ್ಸ್ ತಗೊಳ್ಳಿ, ಏನು ಇಟ್ಸ್ ನಾಟ್ ಅಂಡರ್ MSP ಸಿಸ್ಟಮ್. ಓಕೆ, ಫ್ಲಕ್ಚುಯೇಟ್ ಆಗುತ್ತೆ. ಓಕೆ, ಫ್ರೂಟ್ಸ್ ತಗೊಳ್ಳಿ, ಓಕೆ, ಹಾಲು ತಗೊಳ್ಳಿ, ಇದೆಲ್ಲನೂ MSP ಸಿಸ್ಟಮ್ಸಲ್ಲಿಲ್ಲ. MSP ಸಿಸ್ಟಮ್ಸಲ್ಲಿ ಬಂದರೂ ಕೂಡ, ಒಂದು ಉದಾಹರಣೆಗೆ ಭತ್ತ MSP ಸಿಸ್ಟಮ್ ಇದೆ. ಓಕೆ, ಗೋಧಿ MSP ಸಿಸ್ಟಮಲ್ಲಿದೆ. MSP ಅಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ. ಓಕೆ, ಇಷ್ಟು ಕೊಡ್ತೀನಿ, ಇಷ್ಟು ಕೊಡಲೇಬೇಕು ಅಂತ ಇದೆ ಸರ್ಕಾರಕ್ಕೆ. ಅಂದರೆ ಈಗ ಮಾರುಕಟ್ಟೆ ಬೆಲೆ ಅದಕ್ಕಿಂತ ಕಮ್ಮಿ ಆದರೆ ಸರ್ಕಾರ ಏನು ಹೇಳ್ತಾ ಇದೆ, ನಾನು ಆ ಬೆಲೆಯಲ್ಲಿ ಕೊಳ್ತೀನಿ ಅಂತ ಹೇಳ್ತಾ ಇದೆ ರೈತನಿಗೆ. ಸರ್ಕಾರನೇ ಕೊಂಡ್ಕೊಳ್ಳುತ್ತೆ ಅಂತ ನಾನು ಹೇಳ್ತಾ ಇದೆ. ಆದರೆ ಈಗ ಏನಾಗ್ತಾ ಇದೆ ಅಂದರೆ, ಸರ್ಕಾರ ಎಲ್ಲ ಉತ್ಪತ್ತಿನೂ ಕೊಳ್ಳೋಕ್ಕಾಗುತ್ತಾ ಅಂತ ಒಂದು ಪ್ರಶ್ನೆ, ಅದಾಗ್ತಾ ಇಲ್ಲ ಒಂದು. ಓಕೆ, ಎರಡನೇದು, ಎಲ್ಲ ಕಮಾಡಿಟೀಸ್ MSPಲಿ ಇಲ್ಲ. ಓಕೆ, ಸೊ ಲಾಂಗ್ ಶೆಲ್ಫ್ ಲೈಫ್ ಮಾತ್ರ MSPಲಿ ಇದೆ. ಈಗ ಏನಾಗ್ತಾ ಇದೆ, ಈ ಕಡೆನೂ ರೈತ ಗುದ್ದಾಟ ಮಾಡ್ತಿದ್ದಾನೆ, ಇನ್ಪುಟ್ ಸೈಡಲ್ಲಿ ಗುದ್ದಾಟ ಮಾಡ್ತಿದ್ದಾನೆ. ಮಧ್ಯದಲ್ಲಿ ತುಂಬ ರಿಸ್ಕ್ ಇದೆ. ರಿಸ್ಕ್ ಏನಪ್ಪ ಅಂದರೆ, ಅವನು ಇನ್ಪುಟ್ಸ್ ತೊಗೊಂಡು ವ್ಯವಸಾಯ ಮಾಡಬೇಕಾದ್ರೆ ಏನು ಅವನ ಕಂಟ್ರೋಲ್ ಇಲ್ಲ. ಎನ್ವಿರಾನ್ಮೆಂಟ್ ಕಂಟ್ರೋಲ್ ಇಲ್ಲ, ವಾಟರ್ ಕಂಟ್ರೋಲ್ ಇಲ್ಲ, ಪೆಸ್ಟ್ ಮ್ಯಾನೇಜ್ಮೆಂಟ್ ಕಂಟ್ರೋಲ್ ಇಲ್ಲ, ಮಾರುಕಟ್ಟೆ ಕಂಟ್ರೋಲ್ ಇಲ್ಲ, ಲೇಬರ್ ಕಂಟ್ರೋಲ್ ಇಲ್ಲ, ಇನ್ಪುಟ್ ಕಾಸ್ಟ್ ಕಂಟ್ರೋಲ್ ಇಲ್ಲ, ಆಮೇಲೆ ಆ ಮಣ್ಣಿನ ಸ್ಥಿತಿಗತಿ ಅವನ ಕಂಟ್ರೋಲ್ ಇಲ್ಲ, ಏನು ಎಕಾಲಜಿ ಮೇಲೆ ಏನು ಕಂಟ್ರೋಲ್ ಇಲ್ಲ. ಅದನ್ನೆಲ್ಲ ಅನ್ಕಂಟ್ರೋಬಲ್ಸ್ ಇಟ್ಕೊಂಡು ವ್ಯವಸಾಯ ಮಾಡ್ತಾನೆ. ದಟ್ಸ್ ಇದು ನಾನು ಹೇಳೋದು, ಅವನು ಗ್ರೇಟೆಸ್ಟ್ ಸೈಂಟಿಸ್ಟ್ ಎವರ್ ಈಸ್ ದ ಫಾರ್ಮರ್. So many things which are not in his control. Correct. Okay, he still farms. ಅದು risky piece, sir. So ಅದಕ್ಕೆ ಅವರು ಈ ಸ್ವಿಚ್ ತೊಗೊಂಡು ಯಾಕೆ ಮಾಡ್ತಾರೆ? ಮಗ ಇದಕ್ಕೆ ಹೋಗ್ಲಿ, IT-ಗೆ ಹೋಗ್ಲಿ, ಅಲ್ವಾ ನ್ಯಾಚುರಲ್. ನಾವೆಲ್ಲ ಗ್ರೇಟ್ ಎಕ್ಸಾಂಪಲ್ ಸರ್ ಅದಕ್ಕೆ. ನಮ್ಮಪ್ಪ ನಮ್ಮ ಆನೇಕಲ್ ತಾಲೂಕಲ್ಲಿ, ಓಕೆ, ಬೆಂಗಳೂರು ಜಿಲ್ಲೆ ಅಂತ ಏನು ಕರಿತೀವಿ, ಬೆಂಗಳೂರು ರೂರಲ್ ಜಿಲ್ಲೆನಲ್ಲಿ ಆನೇಕಲ್ ತಾಲೂಕಲ್ಲಿ ವಿ ಆರ್ ದ ಬಿಗ್ಗೆಸ್ಟ್ ಗ್ರೇಪ್ ಗ್ರೋಯರ್ಸ್, ಟೇಬಲ್ ಗ್ರೇಪ್ ಗ್ರೋಯರ್ಸ್. 5 ಎಕರೆ ಗ್ರೇಪ್ 1942 ಇಂದ ಬೆಳೆದವರು ಗ್ರೇಪ್ ಗ್ರೋಯರ್ಸ್. ಟೇಬಲ್ ಗ್ರೇಪ್ಸ್ ಅಂತ ಹೇಳ್ತೀವಿ, ಬ್ಯಾಂಗ್ಳೂರ್ ಬ್ಲೂ ಅಂತ ಹೇಳ್ತೀವಿ ಅದನ್ನ. ಓಕೆ, ಅದು ಬೆಳೀತಾ ಇದ್ವಿ. 81ರಲ್ಲಿ
ಅವ್ನು ಡಿಸೈಡ್ ಮಾಡಿಬಿಟ್ಟ ಗ್ರೇಪ್ಸ್ ಬೇಡ ಏನು ಬೇಡ, ಈ ಶಡ್ ಅವನ ಎಂಟೈರ್ ಫಾರ್ಮಿಂಗ್. ಓಕೆ, ಯಾಕಂದರೆ ವಯಬಿಲಿಟಿ ಇಲ್ಲ, ಕಷ್ಟಕ್ಕೆ ಸಿಗಾಕೊಂಡ, ಸಾಲಿಗೆ ಸಿಗಾಕೊಂಡ, ಏನೇನೋ ಸಿಗಾಕೊಂಡು ಏನೇನೋ ಪ್ರಾಬ್ಲಮ್ಸ್ ಆಗಿ ಬಿಟ್ಬಿಟ್ಟಾವ. ಸೊ ಈ ಥರ ಸುಮಾರು ತೊಂದರೆಗಳಾಗ್ತಾಯಿದೆ ನಮ್ಮ ವ್ಯವಸಾಯದಲ್ಲಿ. ಇದಕ್ಕೆ ಒಂದು ರೂಪ ಕೊಡಬಹುದಾ? ಈ ತೊಂದರೆಗಳನ್ನ ಬರೀ ತೊಂದರೆಗಳನ್ನ ಮಾತಾಡಿಕೊಂಡು ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ಗ್ರೌಂಡ್ ಲೆವೆಲಲ್ಲಿ ಹೋಗಿ ಅದನ್ನು ಎಕ್ಸಿಕ್ಯೂಟ್ ಮಾಡಿ ಬಗೆಹರಿಸಬಹುದಾ ಅನ್ನೋ ಒಂದು. ಓಕೆ, ಯು ಟ್ರೈ ಟು ಫೈಂಡ್ ಎ ಸೊಲ್ಯೂಷನ್. ಎಸ್, ರಾದರ್ ದೆನ್ ಏನು ಅಂದರೆ ಈ ಥರ ಪ್ರಾಬ್ಲಮ್ ಇದೆ ಅನ್ನೋ ಬದಲು ಎಲ್ಲರೂ ಅಂತಾರೆ ಪ್ರಾಬ್ಲಮ್ ಇದೆ, ದಟ್ ಈಸ್ ನೆಗೆಟಿವಿಸಮ್. ಕರೆಕ್ಟ್. ಅದಕ್ಕೆ ಬದಲು ನೀವು ಒಂದು ಸೊಲ್ಯೂಷನ್ ಕಂಡುಹಿಡಿದ್ರಿ, ಇದಕ್ಕೆ ವಿಲ್ ಫೈಂಡ್ ಎನ್ ಆನ್ಸರ್ ಟು ಇಟ್. ಹೌದು. ಅದ್ರ ವಿಚಾರ ಸ್ವಲ್ಪ ಹೇಳಿ, ಹೌ ಯು ಆರ್ ಏಬಲ್ ಟು ಫೈಂಡ್ ಸೊಲ್ಯೂಷನ್ ಆ್ಯಂಡ್ ಈಸ್ ಇಟ್ ಈ ಥರ ಸೊಲ್ಯೂಷನ್ನು ಕ್ಯಾನ್ ಇಟ್ ಬಿ ಡನ್ ಅಕ್ರಾಸ್ ದ ಕಂಟ್ರಿ? ನೀವು ಫಾರ್ಮರ್ಸು ಪ್ರಾಸ್ಪರಸ್ ಆದರು, ಅವ್ರಿಗೆ ಒಳ್ಳೆ ಇನ್ಕಮ್ ಬರ್ತಾ ಇದೆ, ಇದನ್ನು ವೈ ಕಾಂಟ್ ಬಿ ಟೇಕನ್ ಅಪ್ ಎಸ್ ಎ ಮಾಡೆಲ್? ಎಲ್ಲರೂ ಯಾಕೆ ಮಾಡಬಾರ್ದು? ಯಾತಕ್ಕೆ ಏನು ಅಡ್ಡ ಬರ್ತಾ ಇದೆ? ವಾಟ್ ಫೋರ್ಸಸ್ ಆರ್ ಕಮಿಂಗ್ ಇನ್ ದ ವೇ? ಅಮೇಝಿಂಗ್ ಸರ್, ಇದು ತುಂಬ ಗುರುತರವಾದ ಪ್ರಶ್ನೆ. ಮೊದಲನೇದು ಮಾಡೆಲ್ ಏನು ಅಂತ. ಓಕೆ, ಫಸ್ಟ್ ನಾವು ರೈತನಿಗೆ ಸಾಲ್ವ್ ಮಾಡಬೇಕಾಗಿರೋದು, ಓಕೆ, ಥಿಯರಿ ಅಲ್ಲ, ಆಮೇಲೆ ಹಳ್ಳಿ ಜೀವನದ ಬಗ್ಗೆ ಬಣ್ಣದ ಮಾತಲ್ಲ, ಅವನ ಕೈಗೆ ದುಡ್ಡು ಸೇರಿಸ್ಬೇಕು. ಫಸ್ಟ್ ದುಡ್ಡು ಸೇರಿಸ್ಬೇಕು. ಫ್ರೀ ಇಂಪಾರ್ಟೆಂಟ್ ಪಾಯಿಂಟ್. ಹೌದು, ಫ್ರೀಯಾಗಿ ಕೊಡೋಕೆ ನಾನು ದುಡ್ಡಿಲ್ಲ. ಓಕೆ, ಎಲ್ಲಿಂದ ತರ್ತೀರ ಫ್ರೀ ದುಡ್ಡು? ಅದಕ್ಕೆ ನಾವೇನು ಮಾಡಬೇಕಂದ್ರೆ ಅವನು ಮಾಡ್ತಿರೋ ವ್ಯವಸಾಯನ ಸ್ವಲ್ಪ ಫೈನ್ ಟ್ಯೂನ್ ಮಾಡಿ, ಕ್ಯಾನ್ ಯು ಮೇಕ್ ಹಿಮ್ ಅರ್ನ್ ಲಾಟ್ ಮೋರ್. ಓಕೆ, ಅದು ತುಂಬ ಇಂಪಾರ್ಟೆಂಟ್ ಸರ್. ಅದಕ್ಕೆ ನಾವು ಏನು ಮಾಡಿದ್ವಿ ಅಂದರೆ, ಈಗ ಏನಾಗ್ತಾ ಇದೆ, ರೈತನ ದುಡ್ಡು ಹೆಂಗೆ ಹೋಗುತ್ತೆ? ಒಂದು ಕೆಲವು 15 ದಿವಸ ಬೆಳೆಗಳು, 3 ತಿಂಗಳ ಬೆಳೆಗಳು, 6 ತಿಂಗಳ ಬೆಳೆಗಳು, ವರ್ಷದ ಬೆಳೆಗಳು, ಅದು ಸುಮಾರು ರಿಸ್ಕಲ್ಲಿದೆ ನಾವು. ಓಕೆ, ಕ್ಯಾಶ್ ಫ್ಲೋಸ್ ಗ್ಯಾರಂಟಿ ಇಲ್ಲ. ನಾವೇನು ಡಿಸೈಡ್ ಮಾಡುವ ಅಂದರೆ ಎಲ್ಲ ರೈತರುಗಳು ಒಂದು ಹಸು, 2 ಹಸು, 3 ಹಸು, 4 ಹಸು, 5 ಹಸು ಇಟ್ಕೊಂಡಿರ್ತಾರೆ. ಆ ಡೈರಿ ಯೂನಿಟ್ಸ್ನ ವಿ ಸ್ಟಾರ್ಟೆಡ್ ಪುಟ್ಟಿಂಗ್ ದಮ್ ಇನ್ ಎ ವೆರಿ ಆರ್ಗನೈಸ್ಡ್ ಮ್ಯಾನರ್. ಯಾವುದನ್ನ? ಡೈರಿ. ಓಕೆ, ಅದಕ್ಕೆ ವಿಜ್ಞಾನ ತಂದ್ವಿ. ವಿ ಬಾಟ್ ಸೈನ್ಸ್ ಇಂಟು ಇಟ್. ವಿ ಬಾಟ್ ಸೈನ್ಸ್ ಆಫ್ ಫಾಡರ್ ರಿಸರ್ಚ್ ಇಂಟು ಇಟ್. ವಿ ಬಾಟ್ ಆಫ್ ರೈಸಿಂಗ್ ಹೀಫರ್ಸ್. ಓಕೆ, ಪಡ್ಡೆಗಳನ್ನ ರೈಸ್ ಮಾಡೋದು. ಓಕೆ, ಮಿಲ್ಕರ್ಸ್ ಹೇಗೆ ಫೀಡ್ ಮಾಡಬೇಕು, ಹಾಲು ಕರೆಯೋ ಹಸುಗೆ ಹೇಗೆ ಆಹಾರ ಕೊಡಬೇಕು, ಹಾಲು ಕರೆದಿರೋ ಹಸುಗಳಿಗೆ ಹೇಗೆ ಕೊಡಬೇಕು, ಕರುಗಳನ್ನ ಹೆಂಗೆ ರೈಸ್ ಮಾಡೋದು, ಅದಕ್ಕೆ ಆಹಾರ ಎಲ್ಲಿಂದ ಬರುತ್ತೆ, ಅದ್ರ ಬಗ್ಗೆ ವಿಜ್ಞಾನ ತಂದ್ವಿ. ಆ 1, 2 ಹಸು, 3 ಹಸು ಇಟ್ಕೊಂಡಿದ್ದ ರೈತ 2 ಲೀಟ್ರು, 3 ಲೀಟ್ರು, 5 ಲೀಟ್ರು, 10 ಲೀಟ್ರು ಉತ್ಪಾದನೆ ಮಾಡ್ತಾ ಇದ್ದೆ ರೈತನ. ಓಕೆ, ಓಕೆ, ವಿ ಟುಕ್ ಹಿಮ್ ಟು ಪ್ರೊಡ್ಯೂಸ್ 100 ಲೀಟರ್ಸ್ ಅಟ್ ಎ ಮಿನಿಮಮ್. ವಾವ್. ಅದು ಏನು ಮಾಡ್ತಾರೆ? 10 ಲೀಟರಿಂದ 100 ಲೀಟರ್ಸ್ ವಿ ಟುಕ್ ಸರ್. ಅದು ಏನಾಯಿತು ಅಂದರೆ ಇಟ್ ಬಿಕಮ್ ಎ ಟ್ರಾನ್ಸ್ಫಾರ್ಮೇಟಿವ್ ಎಫೆಕ್ಟ್. ಓಕೆ, ಒಂದು ಉದಾಹರಣೆಗೆ ನಮ್ಮ ಪೇಮೆಂಟ್ ಸಿಸ್ಟಮ್ಸಲ್ಲಿ ಈಗ ರೈತ ದಿನಕ್ಕೆ 100 ಲೀಟ್ರ್ ಉತ್ಪಾದನೆ ಮಾಡಿದ್ರೆ ಅವನ ಪೇಮೆಂಟು ಇಟ್ಸ್ ಅರೌಂಡ್ 1.1 lakhs ಎ ಮಂತ್ ಸರ್. ವಾವ್. ಓಕೆ, ವಿ ಚೇಂಜ್ಡ್ ಇಟ್. ಓಕೆ, ಅದು ಹೆಂಗಂದರೆ 25 ಹಸು, 30 ಹಸು, 100 ಹಸು ಮಾಡಿ ಅಲ್ಲ, 10ರಿಂದ 12 ಹಸುಗಳು. ಅದಕ್ಕೆ ವಿಜ್ಞಾನ ತಂದ್ವಿ. ಆ ವಿಜ್ಞಾನ ಯಾವಾಗ ತಂದ್ವಿ? ಕ್ಯಾಶ್ ಫ್ಲೋ ಕೈಗೆ ಬಂತು. ಕ್ಯಾಶ್ ಫ್ಲೋ ಕೈಗೆ ಬಂದಮೇಲೆ ದಟ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಫಾರ್ಮಿಂಗ್ ಸರ್. ಯಾವಾಗ ನಾವೇನು ಹೇಳಿದ್ವಿ, ಕ್ಯಾಶ್ ಫ್ಲೋ ಕೈಗೆ ಬಂತಲ್ಲ, ನೋಡಪ್ಪ ಮಣ್ಣಿನ ಬಗ್ಗೆ ಸ್ವಲ್ಪ ಕೆಲಸ ಮಾಡಬೇಕು ಅಂತ ಶುರು ಮಾಡಿದ್ವಿ. ವಿ ಸ್ಟಾರ್ಟೆಡ್ ಮೇಕಿಂಗ್ ಮೆನ್ಯೂರ್ ಅಟ್ ಎ ಸ್ಕೇಲ್. ನಮ್ಮ ಅಕ್ಷಕಲ್ಪ ರೈತರು ಇವತ್ತು ಒಂದು ತೋಟದಲ್ಲಿ 200ರಿಂದ 300 ಟನ್ನು ಓಕೆ ಮೆನ್ಯೂರ್ ಉತ್ಪಾದನೆ ಮಾಡೋಕ್ಕೆ ವಿಜ್ಞಾನ ತಂದ್ವಿ. ವಿ ರಿಮೂವ್ ಲಾಟ್ ಆಫ್ ಡ್ರಡ್ಜರಿ ಅಬೌಟ್ ಮೆನ್ಯೂರ್ ಮೇಕಿಂಗ್. ಗೌ ಡಂಗ್ ಪ್ಲಸ್ ಟ್ರೀ ಟ್ರಿಮ್ಮಿಂಗ್ಸ್ ಪ್ಲಸ್ ಅಗ್ರಿಕಲ್ಚರಲ್ ವೇಸ್ಟ್ ಎಲ್ಲ ಯೂಸ್ ಮಾಡಿಕೊಂಡು ವಿ ಟಾಟ್ ದಮ್. ಬಟ್ ಈ ಥರ ಸಾಲ್ವ್ ಮಾಡೋಕ್ಕೆ ಶುರು ಮಾಡಿದಾಗ ವಿ ಸಾಲ್ವ್ ಸಮ್ ಮೋರ್ ಪ್ರಾಬ್ಲಮ್ಸ್. ಈ ಥರ ಮಾಡಿದ ಗೊಬ್ಬರದಲ್ಲಿ ಫಾಸ್ಫರಸ್ ಮತ್ತು ನೈಟ್ರೋಜನ್ ಕಮ್ಮಿ ಇದೆ ಅಂತ ನಮ್ಗೆ ವಿ ಸ್ಟಾರ್ಟೆಡ್ ಮೆಷರಿಂಗ್ ಇಟ್. ವಿಜ್ಞಾನ ತಂದ್ವಿ. ಅವಾಗ ಏನು ಮಾಡಿದ್ವಿ, ಒಂದು ಮನೆಗೆ 30ರಿಂದ 50 ಬರ್ಡ್ಸ್ ಚಿಕನ್ಸ್ ಇಂಟ್ರೊಡ್ಯೂಸ್ ಮಾಡಿದ್ವಿ. ಯಾಕಂದರೆ ನನಗೆ ತಿಂಗಳಿಗೆ 5ರಿಂದ 10 kg ಚಿಕನ್ ಪೂಪ್ ಸೊ ಕೆ ಟಾಪ್ ಡ್ರೆಸ್ಸಿಂಗ್. ಈ ಥರ ವಿ ಸ್ಟಾರ್ಟೆಡ್ ಡೈವರ್ಸಿಫೈಯಿಂಗ್ ದ ಫಾರ್ಮ್ಸ್. ಇದೇ ಥರ ಬ್ಯಾಕ್ ಯಾರ್ಡ್ ಪೌಲ್ಟ್ರಿ ತಂದ್ವಿ. ಇದೇ ಥರ ಬೀ ಕೀಪಿಂಗ್ ತಂದ್ವಿ ಪಾಲಿನೇಟರ್ಸ್ ಆಗಿ. ಓಕೆ, ಇದೇ ಥರ ಅವನ ಮನೆಗೆ ಆಹಾರ ಉತ್ಪಾದನೆ ಮಾಡ್ಕೊಳ್ಳೋಕ್ಕೆ ವೆಜಿಟೇಬಲ್ ಬೆಡ್ಸ್, ರೈಸ್ ಬೆಡ್ಸ್ ಪ್ರೋಗ್ರಾಮ್ಸ್ ತಂದ್ವಿ. ಅದು ಸ್ಕೇಲ್ ಆಯಿತು. ಓಕೆ, ಸ್ವಲ್ಪ ಬನಾನಾ ಇಂಟ್ರೊಡ್ಯೂಸ್ ಮಾಡಿದ್ವಿ, ಸ್ವಲ್ಪ ಮಶ್ರೂಮ್ಸ್. ಇದೆಲ್ಲ ಆರ್ಗ್ಯಾನಿಕ್ ಪ್ರೊಡಕ್ಷನ್ ಸಿಸ್ಟಮ್ ಸರ್. ಬಟ್ ದೇರ್ ಈಸ್ ಎ ಮಿತ್, ಆರ್ಗ್ಯಾನಿಕ್ ಮೋರ್ ಎಕ್ಸ್ಪೆನ್ಸಿವ್ ಅಂತ. Yes, true or false? It will be expensive, sir. You like it or not, it will be extremely expensive. But it's a safe food. Okay, safe food you can get access to.
ಆ್ಯಂಡ್ ಪೀಪಲ್ ಹೂ ಆರ್ ಡಿಸರ್ನಿಂಗ್ ಕಸ್ಟಮರ್ಸ್ ದೇ ಅಲ್ಲ, ಕ್ಯಾನ್ ಬೈ. ಈ ವಿಚಾರದಲ್ಲಿ ಹೇಳಬೇಕು ಅಂದರೆ ಆ್ಯಸ್ ಎ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಬೇಕಾದಷ್ಟು ನಾವು ರಿಸರ್ಚ್ ಮಾಡಿದ್ದೀವಿ. ಇವಾಗ ನಾವು ಈವನ್ ವುಮೆನ್ನಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಬಂದರೆ ಅವ್ರಿಗೆ ಇವಾಗ ರೈಟ್ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಅಂದ್ಕೊಳ್ಳಿ, ಅಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ ಇವಾಗ ವಿ ಆರ್ ಡೂಯಿಂಗ್ ಎ ರಿಸರ್ಚ್ ಮ್ಯಾಸ್ ಸ್ಪೆಕ್ಟ್ರೋಸ್ಕೋಪಿ ಯೂಸ್ ಮಾಡಿ ಆಲ್ಮೋಸ್ಟ್ 20 ಪೇಷಂಟ್ಸ್ಗೆ ಲೆಫ್ಟ್ ಸೈಡ್ ನಾರ್ಮಲ್ ಬ್ರೆಸ್ಟ್ ತೆಗೆದಾಗ ಅಲ್ಲಿ ಡಿಗ್ರೇಡೆಡ್ ಪ್ರಾಡಕ್ಟ್ ಆಫ್ ಹರ್ಬಿಸೈಡ್ಸ್ ಪೆಸ್ಟಿಸೈಡ್ಸ್ ಇದೆ, ಇನ್ಫ್ಲಮೇಷನ್. ಸೊ ದೇರ್ ಇಸ್ ನೋ ಡೌಟ್ ನನ್ನ ಮೈಂಡ್ನಲ್ಲಿ ಹರ್ಬಿಸೈಡ್ಸು ಪೆಸ್ಟಿಸೈಡ್ಸ್ ಈ ಥರ ಯೂಸ್ ಮಾಡೋದ್ರಿಂದ ಲಾಂಗ್ ಟರ್ಮ್ ಬೇಕಾದಷ್ಟು ಕಾಯಿಲೆಗಳು ಬರುತ್ತೆ. ಬಿಕಾಸ್ ಕ್ಯಾನ್ಸರ್ ಇಸ್ ನಥಿಂಗ್ ಬಟ್ ಕ್ರಾನಿಕ್ ಇನ್ಫ್ಲಮೇಷನ್ಸ್. ಅಲ್ಲೋಗಿ ಕೂತ್ಕೊಂಡು ಫ್ಯಾಟ್ನಲ್ಲಿ ಕೂತ್ಕೊಂಡು ಇನ್ಫ್ಲೇಮ್ ಮಾಡುತ್ತೆ. ಅದಕ್ಕೆ ಆರ್ಗ್ಯಾನಿಕ್ ಫುಡ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆರ್ಗ್ಯಾನಿಕ್ ಫುಡ್ಡು ಈ ಸ್ಮೋಕಿಂಗು ಎನ್ವೈರನ್ಮೆಂಟಿಂದ ಎಷ್ಟೋ ಥರ ಕ್ಯಾನ್ಸರ್ನ ಕಡಿಮೆ ಮಾಡ್ಬೋದು, ಎಲಿಮಿನೇಟ್ ಮಾಡ್ಬೋದು. ಆದರೆ ಇದು ನೀವು ಹೇಳ್ದಂಗೆ ಗೌರ್ಮೆಂಟು ಪ್ರೋತ್ಸಾಹ ಕೊಡ್ತಾ ಇಲ್ಲ, ಸಬ್ಸಿಡಿರೀಸ್ ಕೊಡ್ತಾ ಇಲ್ಲ. ಆರ್ಗ್ಯಾನಿಕ್ ಕೊಡ್ತಾ ಇದ್ದಾರಾ? ಇಲ್ಲ ಸರ್. ಸೊ ಇನ್ಪುಟ್ ಸಬ್ಸಿಡೀಸ್ ಆರ್ ಓನ್ಲಿ ಫಾರ್ ಕನ್ವೆನ್ಷನಲ್ ಫಾರ್ಮಿಂಗ್. ಆರ್ಗ್ಯಾನಿಕ್ ಫಾರ್ಮಿಂಗ್ ಸಿಸ್ಟಮ್ಸ್ಗೆ ಸಬ್ಸಿಡಿ ಸಿಸ್ಟಮ್ಸ್ ಇಲ್ಲ. ಯಾತಕ್ಕೆ ಅದು? ವೈ ಇಸ್ ಇಟ್? Is it they are not accepting it? No, it is not understood properly. Okay, ಎಸ್ಪೆಷಲಿ ಪಾಲಿಸಿ ಮೇಕರ್ಸಲ್ಲಿ ತುಂಬ ಗ್ಯಾಪ್ಸ್ ಇದೆ ಫಾರ್ಮಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಅಂತ. ಆಮೇಲೆ ತುಂಬ ಮೆಡ್ಲಿಂಗ್ ಮಾಡ್ತಾರೆ. ಓಕೆ, ಪಾಲಿಸಿ ಇದರಲ್ಲಿ ಫಾರ್ ಎಕ್ಸಾಂಪಲ್ ಅರೌಂಡ್ 10 years ಬ್ಯಾಕ್ ಕರ್ನಾಟಕದಲ್ಲಿ ಆರ್ಗ್ಯಾನಿಕ್ ವಿಲೇಜ್ ಕಾನ್ಸೆಪ್ಟ್ ಅಂತ ಶುರು ಮಾಡಿದ್ರು. ಇಟ್ ವೆಂಟ್ ನೋವೇರ್. ಓಕೆ, ಅಂದರೆ ಇಂಪ್ಲಿಮೆಂಟೇಷನ್ ಬೇಕು ಸರ್. ಅದಕ್ಕೆ ನಾವೇನು ಮಾಡಿದ್ವಿ, ಇದು ಡೆಮಾನ್ಸ್ಟ್ರೇಷನ್ಸ್ ಬೇಕು ಅಂತೇಳಿ ಅಕ್ಷಯಕಲ್ಪದಲ್ಲಿ ವಿ ವೆಂಟ್ ಡೀಪರ್. ದ ಫಸ್ಟ್ ಪ್ರಾಬ್ಲಮ್ ಹೇಳಿದ್ನಲ್ಲ, ಸಾಲ್ವ್ ದ ಪ್ರಾಬ್ಲಮ್ ಆಫ್ ಎಕನಾಮಿಕ್ಸ್. ಇವಾಗ ನೋಡಿ, ಇದೇ ರೀತಿ ನಾವು HCG ವಿ ನೋ ಕ್ಯಾನ್ಸರ್ ಈಸ್ ಆಲ್ಸೋ ರಿಲೇಟೆಡ್ ಟು ಸ್ಮೋಕಿಂಗ್ ಟೊಬ್ಯಾಕೊ. ಈ ಹುಣಸೂರು ಬೆಲ್ಟ್ಗೆ ಹೋಗಿ ಆಲ್ಟರ್ನೇಟ್ ಫಾರ್ಮಿಂಗ್ ಮಾಡಿ ಅಂತ ಎಂಕರೇಜ್ ಮಾಡಿದ್ವಿ. ನಾವೇ ಸ್ವಲ್ಪ ಖರ್ಚು ಮಾಡಿ ಫಾರ್ಮರ್ಸ್ಗೆ ಆಲ್ಮೋಸ್ಟ್ 100 ಫಾರ್ಮರ್ಸ್ಗೆ ಆಲ್ಟರ್ನೇಟ್ ಫಾರ್ಮಿಂಗ್ ಮಾಡಿದ್ವಿ. ಆದರೆ ಏನಾಯಿತು, ಎಕನಾಮಿಕಲಿ ದೇ ವರ್ ಡೂಯಿಂಗ್ ಬೆಟರ್. ಆದರೆ ITC ಅಂತ ಈಗ ಆರ್ಗನೈಸೇಷನ್ಸ್ ಬಂದು ಅವ್ರಿಗಿನ್ನ ಜಾಸ್ತಿ ದುಡ್ಡು ಕೊಟ್ಟು ದೇ ಆರ್ ಲೂರಿಂಗ್. ಸೊ ದಿಸ್ ಈಸ್ ದ ಮಾರ್ಕೆಟ್ ಫೋರ್ಸಸ್ ತಾವು ಹೇಳಿದಂಗೆ ಅಲ್ವಾ? ಅದಕ್ಕೆ ದ ಬೆಸ್ಟ್ ಪಾರ್ಟ್ ಈಸ್ ನೀವು ಟೊಬ್ಯಾಕೋದು ಹೇಳಿದ್ರಲ್ಲ, ಟೊಬ್ಯಾಕೊ ಗ್ರೋಯಿಂಗ್ಗೆ ಲೈಸೆನ್ಸಿಂಗ್ ಸಿಸ್ಟಮ್, ಅದು ಟ್ಯಾಕ್ಸ್ ಪೇಯರ್ಸ್ ಮನಿಯಿಂದ ಗೌರ್ಮೆಂಟ್ ಆಸ್ ಅ ಲೈಸೆನ್ಸಿಂಗ್ ಸಿಸ್ಟಮ್ ಫಾರ್ ಟೊಬ್ಯಾಕೊ ಗ್ರೋಯರ್ಸ್. ಎಷ್ಟು ಅಚಾತುರ್ಯ ನೋಡಿ ಸರ್. ನೋಡಿ, ನಮ್ಮ ಹೆಲ್ತ್ನ ದುಡ್ಡು ಕೊಟ್ಬಿಟ್ಟು ಕೊಂಡ್ಕೊಳ್ರಪ್ಪ, ಕ್ಯಾನ್ಸರ್ ಕೊಂಡ್ಕೊಳ್ರಪ್ಪ ಅಂತ ನಾವು ಹೇಳ್ತಾ ಇದ್ದೀವಿ. ಕ್ಯಾನ್ಸರ್ ಬರಲಿ ತಗೊಳ್ರಪ್ಪ ಅಂತ ಹೇಳ್ತಾ ಇದ್ದೀವಿ. ಅಫ್ಕೋರ್ಸ್ ಗೌರ್ಮೆಂಟ್ ಹ್ಯಾಸ್ ಅ ವ್ಯೂ ಆನ್ ದಟ್. ಅಫ್ಕೋರ್ಸ್ ನಾನು ತುಂಬ ಟ್ಯಾಕ್ಸಸ್ ಹಾಕ್ತೀನಿ, ಐ ವಿಲ್ ಡಿಸ್ಕರೇಜ್ ಪೀಪಲ್ ಟು ಸ್ಮೋಕ್, ನಾನು ಅದ್ರ ಮೇಲೆ ಲೇಬಲ್ ಹಾಕ್ತೀನಿ, ಅದೆಲ್ಲ ಹೇಳ್ತಾ ಇದ್ದೀವಿ. ಬಟ್ ನೀನು ಮೂವಿ ಥಿಯೇಟರ್ಗೆ ಹೋದ್ರೆ ಅಡ್ವರ್ಟೈಸ್ಮೆಂಟ್ ಹಾಕ್ತೀನಿ. ಹೌದು, ಆದರೆ ಅದನ್ನ ನೋಡೋರು ಯಾರು, ಅದನ್ನ ಕಲಿಯೋರು ಯಾರು? ಐ ಥಿಂಕ್ ವಿ ಹ್ಯಾವ್ ಟು ಕಮ್ ಅಪ್ ವಿತ್ ಆಲ್ಟರ್ನೇಟ್ ಫಾರ್ಮಿಂಗ್ ಆ್ಯಂಡ್ ಮಾಡಬೇಕು. ಇದು ಅಕ್ಷಯಕಲ್ಪದಲ್ಲಿ ಇದೇ ಸರ್ ಮಾಡಿದ್ದು. ಈ ಥರ ಮಾಡೆಲ್ಸ್ ಕ್ರಿಯೇಟ್ ಮಾಡಿದ್ವಿ. ಏನು ಮಾಡಿದ್ವಿ, ಈ ಮಾಡೆಲ್ಸಲ್ಲಿ ಫಾರ್ಮರ್ ಸ್ಟಾರ್ಟೆಡ್ ಸೀಯಿಂಗ್ ಸಬ್ಸ್ಟ್ಯಾನ್ಷಿಯಲ್ ಮನಿ. ಅದೇ ಫಸ್ಟ್ ತಿಪಟೂರು ತಾಲೂಕಲ್ಲಿ, ತುಮಕೂರು ಜಿಲ್ಲೆಯಲ್ಲಿ ಶುರು ಮಾಡಿದ್ದು. ಈಗ ಅಲ್ಲಿ 1700 ಜನ ರೈತರ ಜೊತೆಲಿ ಕೆಲಸ ಮಾಡ್ತಾ ಇದ್ದೀವಿ. 1700 ಜನ ರೈತ, 16 ವರ್ಷ, ತುಂಬ ಕಮ್ಮಿ, ಅದು ಜಾಸ್ತಿ ಇಲ್ಲ. ಆದರೆ ಆ 1700 ಜನ ರೈತರು ತುಮಕೂರು ಜಿಲ್ಲೆ, ಮತ್ತು ಸ್ವಲ್ಪ ಹಾಸನ, ಸ್ವಲ್ಪ ಮೈಸೂರು, ಮಂಡ್ಯ, ಮತ್ತು ಸ್ವಲ್ಪ ಕಡೂರು ಬೆಲ್ಟು, ಆ ಬೆಲ್ಟಲ್ಲೆಲ್ಲ ಸ್ವಲ್ಪ ರೈತರಿದ್ದಾರೆ. ಅವ್ರ ಆವ್ರೇಜ್ ಮಂತ್ಲಿ ಇನ್ಕಮ್ ಲಾಸ್ಟ್ ಫಿನಾನ್ಷಿಯಲ್ ಇಯರಲ್ಲಿ 1,28,000 ರೂಪಾಯಿ ಪ್ರತಿ ತಿಂಗಳು ತಲುಪಿಸಿದ್ದೀವಿ. ಅದು ಟ್ರಾನ್ಸ್ಫಾರ್ಮೇಟಿವ್. ಅವ್ರದ್ದು ಖರ್ಚೆಲ್ಲ ಹೋಗಿ ಅವ್ರ ಕೈಗೆ ಎಷ್ಟು ಉಳಿಯುತ್ತೆ? 150% ಉಳ್ಕೊಳ್ಳುತ್ತೆ ಸರ್. ಒಂದು 60,000 to 70,000 per month. ಇಟ್ಸ್ ಗುಡ್. ವಿಚ್ ಈಸ್ ಆ್ಯಕ್ಚುಲಿ ನೋಡಿದ್ರೆ 3 times ಅವರ್ ಪರ್ ಕ್ಯಾಪಿಟಲ್ ಇನ್ಕಮ್ ಆಫ್ ದ ಕಂಟ್ರಿ. ಹೌದು, 2.5 lakhs ಅಂದರೆ 3 lakhs ಅಂದರೆ ಇಟ್ ಈಸ್ ಅಬೌಟ್ 3 times. ಫಿನಾಮಿನಲ್. ದೇಶನೇ ಟ್ರಾನ್ಸ್ಫಾರ್ಮ್ ಮಾಡಿಬಿಡ್ಬೋದು ಎಲ್ಲರೂ ಇದು ಮಾಡಿ. ಆದರೆ ಇದನ್ನ ನಿಮ್ಮ ಪ್ರಶ್ನೆ, ಎರಡನೇ ಪ್ರಶ್ನೆ ಕೇಳಿದ್ರಿ, ಈ ಮಾಡೆಲ್ನ ಬೇರೆ ಕಡೆ ತೊಗೊಂಡು ಹೋಗ್ಬೋದಾ ಅಂತ ಪ್ರಶ್ನೆ ಕೇಳಿದ್ರೆ, ನಾವು 2 ಅಟೆಂಪ್ಟ್ ಮಾಡ್ತಾ ಇದ್ದೀವಿ ಸರ್. ಒಂದು ತಿಪಟೂರು ಮಾಡೆಲಲ್ಲಿ ಏನು ಮಾಡಿದ್ವೋ ಅದನ್ನು ಚೆಂಗಲ್ಪಟ್ಟು ಜಿಲ್ಲೆ ತಮಿಳ್ನಾಡಲ್ಲಿ ತೊಗೊಂಡೋದ್ವಿ. 2019ರಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ವಿ. ಅದೇ ಥರ ರಂಗಾರೆಡ್ಡಿ ಮತ್ತು ಮೆಹಬೂಬ್ ನಗರ್ ಡಿಸ್ಟ್ರಿಕ್ಟ್ ಎಲ್ಲಿ ತೆಲಂಗಾಣದಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ವಿ. ನನ್ನ ಲರ್ನಿಂಗ್ ಏನಪ್ಪ ಅಂದರೆ, ಇದರಲ್ಲಿ ವ್ಯವಸಾಯದಲ್ಲಿ ಸ್ವಲ್ಪ ತೊಂದರೆಗಳಿದೆ. ಒಂದು ಉದಾಹರಣೆಗೆ, ನಮ್ಮ ವ್ಯವಸಾಯ ಏನು ಹೇಳ್ತಾ ಇದ್ದೀವಿ ಅಂದರೆ, ಸರ್ಕಾರ ಮತ್ತು ಎಕ್ಸ್ಟೆನ್ಷನ್ ಸರ್ವಿಸಸ್ ಏನು ಹೇಳ್ತಾ ಇದ್ದೀವಿ, ಪಂಜಾಬಲ್ಲಿ ಯಾವ ಥರ ನೀವು ವ್ಯವಸಾಯ ಮಾಡಿದೆಯೋ ತಮಿಳ್ನಾಡಲ್ಲೂ ಅದೇ ಥರ ಮಾಡು ಅಂತ ಹೇಳ್ತಾ ಇದ್ದೀವಿ. ಅದು ನಡೆಯೋದಿಲ್ಲ.
15 ಆಗ್ರೋ ಕ್ಲೈಮ್ಯಾಟಿಕ್ ರೀಜನ್ಸ್ ಇದೆ ನಮ್ಮ ದೇಶದಲ್ಲಿ. ಪ್ರತಿ ಆಗ್ರೋ ಕ್ಲೈಮ್ಯಾಟಿಕ್ ರೀಜನಲ್ಲಿ ಕ್ರಾಪು ಡಿಫ್ರೆಂಟು, ಪೀಪಲ್ ಆರ್ ಡಿಫ್ರೆಂಟ್, ಕಲ್ಚರ್ ಇಸ್ ಡಿಫ್ರೆಂಟ್, ಸಾಯಿಲ್ ಇಸ್ ಡಿಫ್ರೆಂಟ್, ರೈನ್ ವಾಟರ್ ಇಸ್ ಡಿಫ್ರೆಂಟ್, ಎಂಟೈರ್ ಆಸ್ಪೆಕ್ಟ್ಸ್ ಆಫ್ ದಟ್ ಎಕಾಲಜಿ ಈಸ್ ಡಿಫ್ರೆಂಟ್. ನಾವು ಇಷ್ಟೊಂದು ಡಿಫ್ರೆಂಟ್ ಇರಬೇಕಾದ್ರೆ ಒಂದು ಕಡೆ ಮಾಡಿದ್ದನ್ನು ಇನ್ನೊಂದು ಕಡೆ ನಾನು ಕಾಪಿ ಮಾಡ್ತೀನಿ ಅಂತ ಹೇಳೋದು ಕಷ್ಟ ಇದೆ. ಅದೇ ಥರ ನಮ್ಮ ರಿಯಲೈಸೇಷನ್ ಅದೇ. ತಿಪ್ಟೂರಲ್ಲಿ ಮಾಡಿದ್ದನ್ನು ಚೆಂಗಲ್ಪಟ್ಟಲ್ಲಿ ಕಾಪಿ ಮಾಡ್ಕೊಳ್ಳೋಕೆ ಹೋದಾಗ ಲಾಸ್ಟು 7 ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. 80 ರೈತರು ಮಾತ್ರ ನಾವು ಅವ್ರನ್ನ ಗ್ರೂವ್ ಮಾಡೋಕ್ಕಾಗಿದೆ. ತೊಂದರೆಗಳಿದೆ. ಸೊ ಇದನ್ನು ನಾವು ಗಮನ ಹರಿಸ್ಬೇಕು. ಓಕೆ, ಪಾಲಿಸಿ ಮೇಕರ್ಸು ನೋಡಬೇಕು. ಓಕೆ, ಎಲ್ಲರೂ ನೋಡಬೇಕು. ರಂಗಾರೆಡ್ಡಿ ಮೆಹಬೂಬ್ ನಗರ್ ಡಿಸ್ಟ್ರಿಕ್ಟಲ್ಲಿ 2021ರಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ವಿ. ಇಲ್ಲಿ ತನಕ 1 ಲೀಟ್ರ್ ಕೂಡ ಹಾಲು ನಾವು ಅಲ್ಲಿ ಪ್ರೊಕ್ಯೂರ್ಮೆಂಟ್ ಮಾಡಿಲ್ಲ. ಕೆಲಸ ಮಾಡ್ತಾನೇ ಇದ್ದೀವಿ. ಯಾಕದು ಯಾಕಂದರೆ ಎನ್ವಿರಾನ್ಮೆಂಟ್ ಇಸ್ ಡಿಫ್ರೆಂಟ್ ಸರ್. ಒಂದು ಉದಾಹರಣೆ ಹೇಳ್ತೀನಿ. ಜನ ಡಿಫ್ರೆಂಟು, ಎನ್ವೈರ್ಮೆಂಟ್ ಎಲ್ಲ ಡಿಫ್ರೆಂಟ್ ಸರ್. ಎಕಾಲಜಿ ಅಂತ ಹೇಳ್ತೀವಲ್ಲ, ದಟ್ ಈಸ್ ಡಿಫ್ರೆಂಟ್. ನಾವು ಎಕಾಲಜಿ ಪ್ಲೇ, ಒಂದು ಉದಾಹರಣೆಗೆ ತಿಪ್ಟೂರ್ ಎಕಾಲಜಿ ತೊಗೊಳ್ಳೋಣ. ವೆರಿ ಬಿಗ್ ಪ್ಯಾರಾಮೀಟರ್ಸ್ ತೊಗೊಳ್ಳೋಣ. ಕೋಕೋನಟ್ ಬೆಲ್ಟ್, ರೆಡ್ ಸ್ಯಾಂಡಿ ಲೂಮಿ ಸಾಯಿಲ್, 500 to 700 millimeters ಆಫ್ ರೈನ್. ಓಕೆ, ಪೀಪಲ್ ಜನರಲಿ ರಾಗಿ ಬೆಳೀತಾರೆ. ಓಕೆ, ಇದ್ರ ಜೊತೆಲಿ ಚೆಂಗಲ್ಪಟ್ಟು ಡಿಸ್ಟ್ರಿಕ್ಗೆ ಹೋದರೆ ಅಲ್ಲಿ ಮಧುರಾಂತಕಂ ಬ್ಲಾಕಲ್ಲಿ ಓಕೆ ಬ್ಲ್ಯಾಕ್ ಕ್ಲೇ ಸಾಯಿಲ್, ಬ್ಲ್ಯಾಕ್ ಕಾಟನ್ ಅಲ್ಲ, ಕ್ಲೇ ಸಾಯಿಲ್. ಓಕೆ, ಪ್ಯಾಡಿ, ಪೀಪಲ್ ಆರ್ ಯೂಸ್ ಟು ಪ್ಯಾಡಿ. ಅದರ್ ದ್ಯಾನ್ ಪ್ಯಾಡಿ ದೇ ಡೋಂಟ್ ನೋ ಎನಿಥಿಂಗ್. ಓಕೆ, ಕ್ಲೋಸ್ ಟು 1400 millimeters ಆಫ್ ರೈನ್ ಬರುತ್ತೆ 5 ತಿಂಗಳಲ್ಲಿ. ಆಮೇಲೆ ನೀರೇ ಇರೋದಿಲ್ಲ. ಆ ಥರ ಸಿಸ್ಟಮ್ಸು. ರಂಗಾರೆಡ್ಡಿ ಮೆಹಬೂಬ್ ನಗರ್ ಡಿಸ್ಟ್ರಿಕ್ಟಲ್ಲಿ ಏನಾಗಿದೆ ಅಂದರೆ, ತೆಲಂಗಾಣ ಸ್ಟೇಟ್ ಒಂದು 15-16 ವರ್ಷದಿಂದ ಫಾರ್ಮ್ ಆದಾಗ ಗೌರ್ಮೆಂಟು ಕೃಷ್ಣ ವ್ಯಾಲಿ ಪ್ರಾಜೆಕ್ಟ್ ನೀರು ತಗೊಬಂದು ಅಲ್ಲೆಲ್ಲ ನೀರು ದೇ ಸ್ಟಾರ್ಟೆಡ್ ಡಿಸ್ಟ್ರಿಬ್ಯೂಟಿಂಗ್ ವಾಟರ್ ಥ್ರೂ ಕೆನಾಲ್ ಇರಿಗೇಷನ್. ರೈನ್ ಫೆಡ್ ಎಕಾಲಜಿ ಗಾಟ್ ಕನ್ವರ್ಟೆಡ್ ಇಂಟು ಪ್ಯಾಡಿ ಎಕಾಲಜಿ. ಏನಾಗಿದೆ, ನೀವು ನೀರನ್ನ ಸ್ಟ್ಯಾಗ್ನೇಟ್ ಮಾಡಿದ್ರೆ ಮಣ್ಣಲ್ಲಿ ಲವಣಗಳೆಲ್ಲ ಮೇಲೆ ಬಂದುಬಿಡುತ್ತೆ. ಲವಣಗಳೆಲ್ಲ ಮೇಲೆ ಬಂದು ವಾಟರ್ ಪರ್ಕ್ಯುಲೇಷನ್ ಇಸ್ ಸ್ಟಾಪ್. ವಾಟರ್ ಪರ್ಕ್ಯುಲೇಷನ್ ಸ್ಟಾಪ್ಸ್. ಓಕೆ, ವಾಟರ್ ಪರ್ಕ್ಯುಲೇಷನ್ ಸ್ಟಾಪ್ಸ್ ಮಾಡಿದ್ರೆ ರೈನ್ ವಾಟರ್ ಡಸಂಟ್ ಪರ್ಕ್ಯುಲೇಟ್. ಓಕೆ, ಚಾಲೆಂಜಸ್ ಶುರುವಾಗುತ್ತೆ. ಆ ಎಲ್ಲ ಲ್ಯಾಂಡ್ಸಲ್ಲಿ ಇವತ್ತು ವಿತೌಟ್ ಹ್ಯೂಜ್ ಎಕ್ಸ್ಟರ್ನಲ್ ಇನ್ಪುಟ್ಸ್ ಯು ಕಾಂಟ್ ಡೂ ಫಾರ್ಮಿಂಗ್. ಸೊ ಅದನ್ನು ಸ್ವಲ್ಪ ಚೇಂಜ್ ಮಾಡೋಕ್ಕೆ ನೋಡ್ತಾ ಇದ್ದೀವಿ. ಟೈಮ್ ತಗೊಳ್ತಾ ಇದೆ. ಇವಾಗ ನಿಮ್ಗೊಂದು ಪ್ರಶ್ನೆ. ನೀವು ಇವಾಗ ನಮ್ಮ HCG ಎಕ್ಸ್ಪೀರಿಯನ್ಸ್ ತೊಗೊಂಡ್ರೆ, ಇವಾಗ ನಾವಿರೋದಿಲ್ಲಿ ಬ್ಯಾಂಗ್ಳೂರಿನಲ್ಲಿ ನಮ್ಮ HCG ಸೆಂಟರ್ ಆಫ್ ಎಕ್ಸಲೆನ್ಸ್. ಯಾಕೆ ಅಂದರೆ ನಾನು 25 ವರ್ಷದಿಂದ ಫೋಕಸ್ ಮಾಡಿ ಎಲ್ಲ ಮಾಡಿದೆ. ಆದರೆ ಇದೇ ರೀತಿ ನಮ್ಮ 26 ಸೆಂಟರ್ ಇದೆ ಇಂಡಿಯಾದಲ್ಲಿ. ಈಸ್ ದೇರ್ ಎನಿ ಸೆಂಟರ್ ಲೈಕ್ ಬ್ಯಾಂಗ್ಳೂರ್? ಇಲ್ಲ. ಇವಾಗ ಇಲ್ಲಿ ಬರೋ ಪೇಷಂಟ್ಸ್ಗೆ ಔಟ್ಕಮ್ಮು ಐ ಕಾಂಟ್ ಪ್ರೊವೈಡ್ ಇನ್ ಅದರ್ ಸೆಂಟರ್ಸ್ ಬಿಕಾಸ್ ಫೋಕಸ್ಡ್ ಫ್ಯಾಕ್ಟ್ರಿ ಇಲ್ಲ. ಇವಾಗ ನಾನು ಟ್ಯೂಮರ್ ಬೋರ್ಡ್ ಮಾಡ್ತೀನಿ, ಇದು ಮಾಡ್ತೀನಿ, ಮಾತಾಡ್ತೀನಿ. ಕೆಲವು ಪೇಷಂಟ್ ಬಂದಿದ್ದರು ಮೊನ್ನೆ ನನ್ನ ಕ್ಲಿನಿಕ್ಗೆ, ಸರ್ ನಾವು ಅಲ್ಲಿ ಕಲ್ಕಟ್ಟಾಗೆ ಹೋಗ್ತೀವಿ, ನಿಮ್ಮ ಸೆಂಟರೇ ಸಾನೆ. ನಾನು ಅಂದೆ, ಇಸ್ ಸೋ ಕಾಂಪ್ಲಿಕೇಟೆಡ್, ಅಲ್ಲಿ ಮಾಡೋಕ್ಕಾಗಲ್ಲಪ್ಪ ಈ ಥರದ್ದು. ದಿಸ್ ಈಸ್ ವಾಟ್. ಸಿ, ಈಸ್ ಇಟ್ ಯು ಆರ್ ಸಕ್ಸೀಡೆಡ್ ಇನ್ ಟಿಪ್ಟೂರ್? ಈಸ್ ಇಟ್ ಆಲ್ಸೋ ಬಿಕಾಸ್ ಆಫ್ ಯುವರ್ ಫೋಕಸ್ಡ್ ಅಪ್ರೋಚ್? ನಿಮ್ಮ ಟೀಮು. ವೆರಾಸ್ ನೀವು ರಂಗಾರೆಡ್ಡಿಕಲ್ಲಿ ಆ ಫೋಕಸ್ ಮಾಡೋಕ್ಕಲ್ಲ. ಯು ಆರ್ ಹಿಯರ್ ತಮಿಳ್ನಾಡು ಮಾಡೋಕ್ಕೆ. ಈಸ್ ಇಟ್ ಸಮಥಿಂಗ್ ವಿ ಕ್ಯಾನ್ ಲರ್ನ್ ಫ್ರಮ್ ಇಟ್? ಯು ಕ್ಯಾನ್ ಫೋಕಸ್ಡ್ ಫ್ಯಾಕ್ಟ್. ಯು ನೀಡ್ ಎ ಚಾಂಪಿಯನ್ ಫಾರ್ ಆಲ್ ದೀಸ್ ಪ್ಲೇಸಸ್. ಚಾಂಪಿಯನ್ ಇಲ್ಲದೆ ನಾನೇ ಮಾಡ್ತೀನಿ ಅಂದರೆ ಕಷ್ಟ. ಈಸ್ ದೇರ್ ಎನಿ ಟ್ರೂತ್ ಇನ್ ಇಟ್? So there's a partial truth in it. Okay, we need to build teams. Okay, we have been fortunate enough to build great teams, especially ವ್ಯವಸಾಯದಲ್ಲಿ ಕೆಲಸ ಮಾಡೋರು. But it's pure ecology, sir. We are trying to think that what I did in somewhere I will copy somewhere else. ಎಕಾಲಜಿ ಅಂತೀರಾ? ಇವಾಗ ಇಸ್ರೇಲ್ ನೋಡಿ, ಡೆಸರ್ಟ್ನ ಪ್ಯಾರಡೈಸ್ ಮಾಡಿದ್ದಾರೆ. Yes. ಇವಾಗ ರಾಜಸ್ಥಾನಲ್ಲಿ ರಾಜೇಂದ್ರ ಸಿಂಗ್ ವಾಟರೇ ಇಲ್ಲ, ಪ್ಯಾರಡೈಸ್ ಮಾಡಿದ್ರು. ಹೌದು. ಸಿ, ಐ ಥಿಂಕ್ ಟು ಸಮ್ ಎಕ್ಸ್ಟೆಂಟ್ ಹ್ಯೂಮನ್ ಚಾಂಪಿಯನ್ಶಿಪ್ ಈಸ್ ಇಂಪಾರ್ಟೆಂಟ್. ಇಲ್ಲದೇ ಇದ್ದರೆ ಇವಾಗ ಮಾಡೋದು ಕಷ್ಟ ಅನ್ಸುತ್ತೆ ನನಗೆ. ಯು ನೀಡ್ ಸಂಬಡಿ ಹೂ ಇಸ್ ಡೈನಾಮಿಕ್ ಇನ್ ದಟ್ ಏರಿಯಾ, ಹೂ ಇಸ್ ಫ್ರಮ್ ದಟ್ ವಾಸ್ ಎ ಪ್ಯಾಷನ್ ಟು ಮೇಕ್ ಇಟ್. ಆ ಥರ ಎಲ್ಲ ಕಡೆ ಸಿಗುತ್ತೆ. ನಮ್ಮ ಡಾಕ್ಟರ್ಸ್ನಲ್ಲೇ ಸಿಗೋದು ಕಷ್ಟ. ನಾವು ನಮ್ಮ ದೃಷ್ಟಿಯಲ್ಲಿ ಯಾರನ್ನ ಚಾಂಪಿಯನ್ ಮಾಡಬೇಕಂದ್ರೆ ರೈತರು ಚಾಂಪಿಯನ್ ಆಗಬೇಕು. ರೈತರ ಅದಕ್ಕೋಸ್ಕರ ಇದು ಗ್ರ್ಯಾಜುಯಲ್ ಪ್ರೋಸೆಸ್ ಸರ್. ನಾನು 16 ವರ್ಷದಲ್ಲಿ ಮಾಡಿದ್ದನ್ನ 1 ವರ್ಷದಲ್ಲಿ ಚೆಂಗಲ್ಪಟ್ಟಲ್ಲಿ ಮಾಡ್ತೀನಿ ಅನ್ನೋದು ಮೂರ್ತನ. ಅಟ್ಲೀಸ್ಟ್ ನಾನು ಅದಕ್ಕೆ ನಂಬೋದಿಲ್ಲ. ನಾನು ಅದಕ್ಕೆ ಅಷ್ಟೇ ಟೈಮ್ ತಗೊಳುತ್ತೆ. ಇಟ್ ಹ್ಯಾಸ್ ಇಟ್ಸ್ ಓನ್ ಟೈಮ್. ಇದು ಬಯಾಲಜಿಕಲ್ ಪ್ರೋಸೆಸ್. ಈ ಸಾಯಿಲ್ ಚೇಂಜ್ ಮಾಡಬೇಕು, ಪೀಪಲ್ ಬಿಹೇವಿಯರ್ ಚೇಂಜ್ ಮಾಡಬೇಕು, ಅನಿಮಲ್ಸ್ ಚೇಂಜ್ ಮಾಡಬೇಕು. ಇದೆಲ್ಲ ಸುಮಾರು ತೊಂದರೆಗಳಿದೆ. ಅದು ಟೈಮ್ ತಗೊಳುತ್ತೆ. ಅದ್ರ ಬಗ್ಗೆ ನಾವು ಸ್ವಲ್ಪ ಗಮನ ಇರಬೇಕು. ನೆಕ್ಸ್ಟ್ 3rd ಕ್ವಶನ್ ನೀವು ಕೇಳಿದ್ದು, ಬೇರೆಯವರು ಇದನ್ನು ಕಾಪಿ ಮಾಡ್ಕೋಬೋದಾ? ಖಂಡಿತ ಕಾಪಿ ಮಾಡ್ಕೋಬೋದು. ಪ್ರತಿ ಹಳ್ಳಿಗಳಲ್ಲಿ ಎಲ್ಲೆಲ್ಲಿ ನಾವು ಈ ಥರ ಫಾರ್ಮರ್ಸ್ ನಾವು
ಮಾಡಿದ್ದೀವೋ ದೇ ಆರ್ ಕಾಪಿಡ್ ಆಲ್ ದ ಬೆಸ್ಟ್ ಪ್ರಾಕ್ಟೀಸಸ್. ಶೆಡ್ ಹೇಗೆ ಕಟ್ಟಬೇಕು, ಹಸುಗಳಿಗೆ ಆಹಾರ ಹೇಗೆ ಕೊಡಬೇಕು, ಆಹಾರ ಉತ್ಪಾದನೆ ಹೇಗೆ ಮಾಡಬೇಕು, ಅವರವರೇ ಮಾತಾಡಿಕೊಂಡು ಇನ್ಫಾರ್ಮೇಷನ್ ಡಿಸಮಿನೇಷನ್ ಆಗಿದೆ. ಅಕ್ಷಯಕಲ್ಪದ ಮೇಯ್ನ್ ಧ್ಯೇಯ ಅಷ್ಟೇ ಸರ್. ಒಂದು ಹಳ್ಳಿಗೆ ಹೋದರೆ ಒಬ್ಬ ರೈತನ ಜೊತೆಲಿ ಮಾತ್ರ ಕೆಲಸ ಮಾಡ್ತಾಯಿದ್ದೀವಿ. ನಾನು ಎಲ್ಲ ಹಳ್ಳಿನೂ ಚೇಂಜ್ ಮಾಡೋಕ್ಕೆ ನನ್ನ ಕೈಲಾಗಲ್ಲ, ನನ್ನ ರಿಸೋರ್ಸಸ್ ನನ್ನ ಹತ್ರ ಇಲ್ಲ. ಅದಕ್ಕೆ ನಾವೇನು ಮಾಡ್ತಾಯಿದ್ವಿ, ಎಲ್ಲ ಎನರ್ಜಿ ವಿ ಹ್ಯಾವ್ ಟು ಪುಟ್ ಇಟ್ ಆನ್ ಒನ್ ಪರ್ಸನ್, ಗ್ರೂಮ್ ದಟ್ ಪರ್ಸನ್. ಅವನೇನು ಮಾಡ್ತಾನೆ, ಈಗ ಹಳ್ಳಿನಲ್ಲಿ ಈಸ್ ಬೇಸಿಕಲಿ ಅ ರೋಲ್ ಮಾಡೆಲ್. ವ್ಯವಸಾಯ ಅಂದರೆ ಈ ಥರ ಮಾಡಬೇಕು. ಆದರೆ ಇವ್ರಿಗೆ ಈ ರೋಲ್ ಮಾಡೆಲ್ಸ್ ಮಾಡ್ತಿರಲ್ಲ, ದುಡ್ಡು ಜಾಸ್ತಿ ಬಂದಂಗೆ ಒಂಥರ ಗ್ರೀಡ್ ಜಾಸ್ತಿ ಬಂದು, ಡಸ್ ಇಟ್ ಹ್ಯಾವ್ ಎನಿ ರಿಪರ್ಕಷನ್ಸ್? ಬೇರೆ ಅವ್ನಿಗೆ ಮುಂದೆ ಬರಕ್ಕೆ ಬರಬಾರ್ದು ಅಂತ? ಇಲ್ಲ, ಆ ಥರ ಇಲ್ಲ. ದ ವಾಟ್ ಐ ಹ್ಯಾವ್ ಸೀನ್ ಈಸ್ ಎಕ್ಸಾಕ್ಟ್ಲಿ ಆಪೋಸಿಟ್. ಹೌದಾ? Okay. Because this is the common assumption. ಇಲ್ಲ, assumption is like that. ಯಾಕಂದರೆ ವೆನ್ ವಿ ಆರ್ ಫೈಟಿಂಗ್ ಫಾರ್ ಎ ಸ್ಮಾಲ್ ರಿಸೋರ್ಸ್, ಎವ್ರಿಬಡಿ ಫೀಲ್ಸ್ ಓಕೆ ಐ ನೀಡ್ ಟು ಬಿ ಪಾರ್ಟ್ ಆಫ್ ದಟ್. ಓಕೆ, ಅವನೇನು ಮುಂದೆ ಹೋಗ್ಬಿಟ್ಟ ಅಂತೇಳಿ. ಬಟ್ ಈ ಹಸ್ ಗಾನ್ ಬಿಯಾಂಡ್ ದಟ್. ಓಕೆ, ಅದನ್ನು ನೀವು ಟ್ರೈನ್ ಮಾಡ್ತೀವಿ. ಅದನ್ನು ಟ್ರೈನ್ ಮಾಡ್ತೀವಿ. ಎರಡನೇದು, ಅವರ ಮಕ್ಕಳಿಗೆ ಹೇಳ್ತಾ ಇದ್ದಾರೆ, ನೀನು ಕೂಡ ವ್ಯವಸಾಯ ಮಾಡಬಹುದು ಅಂತ. ಎಷ್ಟೊಂದು ಜನ ಪೇರೆಂಟ್ಸ್ ನಾವು ದೇ ಬಾಟ್ ದೇರ್ ಚಿಲ್ಡ್ರನ್ ಬ್ಯಾಕ್ ಟು ಫಾರ್ಮಿಂಗ್. ಅದು ಇಟ್ಸ್ ಎ ಗ್ರೇಟ್ ಓಕೆ ವಾಟ್ ಯು ಕಾಲ್ ಎಂಡ್ರೋಸ್ಮೆಂಟ್ ದ್ಯಾಟ್ ನಾನು ವ್ಯವಸಾಯ ಮಾಡ್ತಾ ಇದ್ದೀನಿ, ಇದು ಪ್ರಾಫಿಟಬಲ್ ಇದೆ, ನೀನು ಬಾ ಅಂತ ಮಕ್ಕಳಿಗೆ ಹೇಳ್ತಾ ಇದ್ದಾರೆ. ಅದು ಈ ನರೇಟಿವ್ ತುಂಬ ಮುಖ್ಯ. ಇವಾಗ ಮುಂದೆ ವೆನ್ ಯು ಟೇಕ್ ಇಟ್ ಫಾರ್ವರ್ಡ್, ಇವಾಗ ಯು ಆರ್ ಸಕ್ಸೀಡೆಡ್ ಇನ್ ದಿಸ್, ಈ ಏರಿಯಾದಲ್ಲೇ ನೀವು ಎಕ್ಸ್ಪ್ಯಾಂಡ್ ಮಾಡ್ತಾಯಿದ್ರು. ವಾಟ್ ಈಸ್ ಯುವರ್ ಫ್ಯೂಚರ್ ಪ್ಲ್ಯಾನ್? ಇವಾಗ ಇಫ್ ಯು ಲುಕ್ ಎಟ್ 5 year 10 year ಪ್ಲ್ಯಾನ್, ಯಾವ ರೀತಿ ಇದನ್ನು ಮುಂದೆ ತೊಗೊಂಡೋಗಿ, ಯಾವ ರೀತಿ ಇದೊಂದು ನಾವು ಇನ್ಫಾರ್ಮೇಷನ್ ಈ ಥರ ಮಾಹಿತಿ ಕೊಡ್ಬೋದು, ಯಾವ ರೀತಿ ಇದನ್ನು ಕ್ಯಾನ್ ಇಟ್ ಬಿಕಮ್ ಟ್ರಾನ್ಸ್ಫಾರ್ಮೇಟಿವ್ ಫಾರ್ ಸೊಸೈಟಿ? ಈಸ್ ಇಟ್ ಪಾಸಿಬಲ್? ಎಸ್. ಸೊ ಇದನ್ನು ಹೇಗೆ ನಾವು ಚೇಂಜ್ ಮಾಡಬೇಕಂತ ನಮ್ಮ ದೃಷ್ಟಿಕೋನದಲ್ಲಿ ಹೇಳಬೇಕಂದ್ರೆ, ಅಕ್ಷಯಕಲ್ಪನ ತುಂಬ ದೊಡ್ಡದಾಗಿ ಬೆಳೆಸಿ ನಾವು ಚೇಂಜ್ ಮಾಡ್ತೀವಿ ಅಂತ ಆಗೋದಿಲ್ಲ. ಅಕ್ಷಯಕಲ್ಪ ವ್ಯವಸಾಯದಲ್ಲಿ ಡೀಪಾಗಿ ಹೋಗಬೇಕು. ನಮ್ಮ ದೇಶದಲ್ಲಿ ಏನು ಇವತ್ತಿಲ್ಲ ಸರ್, ನಮ್ಮ ದೇಶದಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳಂತ ಇದೆ, KVKs ಅಂತ ಹೇಳ್ತೀವಿ. ಹೌದು. ಅವರ ಜಾಬ್ ಏನಪ್ಪ ಅಂದರೆ ರೈತನ ಮನೆಗೆ ಹೋಗಿ ಎಕ್ಸ್ಟೆನ್ಷನ್ ಸರ್ವಿಸಸ್ ಕೊಡಬೇಕು ಅಂತ ಅವ್ರದ್ದು. ಯಾರು ಇವತ್ತು ಸತ್ತೋಗಿದೆ ಅದು. ಓಕೆ, ಟ್ಯಾಕ್ಸ್ ಪೇಯರ್ಸ್ ಮನೆಯಿಂದ ರನ್ ಮಾಡ್ತೀವಿ. ಓಕೆ, 30 ಎಕರೆ 50 ಎಕರೆ ಅವ್ರಿಗೆ ಲ್ಯಾಂಡ್ ಗ್ರ್ಯಾಂಟ್ಸ್ ಕೊಟ್ಟಿದ್ದೀವಿ KVKಗಳಿಗೆ. ಪ್ರತಿ ತಾಲೂಕಲ್ಲಿದ್ದಾರೆ. ಯಾರು ಹೋಗಿ ರೈತ ಜೊತೆಲಿ ಕೆಲಸ ಮಾಡ್ತಿಲ್ಲ. ವಿ ವಾಂಟ್ ಟು ಬಿಲ್ಡ್ ಇಂಡಿಯಾಸ್ ಗ್ರೇಟೆಸ್ಟ್ ಎಕ್ಸ್ಟೆನ್ಷನ್ ಸರ್ವಿಸ್. ಒಂದು ಉದಾಹರಣೆ ಕೊಡಬೇಕಂದ್ರೆ, ಅಕ್ಷಯಕಲ್ಪ ಇವತ್ತು 1300 ಜನ ಎಂಪ್ಲಾಯೀಸ್ ಇದೀವಿ ಸರ್. ಅದರಲ್ಲಿ 500 ಜನ ವಿ ಆರ್ ಎಂಗೇಜ್ಡ್ ಇನ್ ಎಕ್ಸ್ಟೆನ್ಷನ್ ಸರ್ವಿಸಸ್. ಬೆಳಗ್ಗೆ ಎದ್ದು ಬೈಕಲ್ಲಿ ನಾವು ತೋಟಗಳಿಗೆ ಹೋಗ್ತೀವಿ, ರೈತನ ಜೊತೆಲಿ ನಿಂತು ಕೆಲಸ ಮಾಡ್ತೀರಾ. ಅದು ಅವ್ರಿಗೆ ಯಾವುದೇ ಸೇಲ್ಸ್ ಟಾರ್ಗೆಟ್ಸ್ ಇಲ್ಲ. ಇವರೆಲ್ಲ ಏನು ಕ್ವಾಲಿಫಿಕೇಶನ್ ಆಗಿರುತ್ತೆ ಸರ್? ನಿಮಗೆ ಕೇಳಿದ್ರೆ ನಿಮಗೆ ಶಾಕ್ ಆಗುತ್ತೆ. ಇನಿಷಿಯಲ್ ಸ್ಟೇಜಸಲ್ಲಿ ನನಗೆ ತುಂಬ ಇದಿತ್ತು, ಏನು ಟೆಕ್ನಾಲಜಿ ಇಂಡಸ್ಟ್ರಿಯಿಂದ ಬಂದೆ, ಒಳ್ಳೆ ಎಜುಕೇಟೆಡ್ ಪೀಪಲ್ ತೊಗೊಂಡು ಬಂದು ವ್ಯವಸಾಯಕ್ಕೆ ಬರ್ತಾರೆ ಅಂತ. ಅದು ಭ್ರಮ ನಿರಸನ. ಇರ್ಮಾಗೆ ಹೋಗಿ ಐ ರೆಕ್ರೂಟೆಡ್ ಸೋ ಮೆನಿ ಪೀಪಲ್ ಫ್ರಮ್ ಇರ್ಮಾ. ಯಾರು ಬಂದು ರೈತನ ಜೊತೆಲಿ ಕೆಲಸ ಮಾಡೋದಿಲ್ಲ. ಯಾವ ಗ್ರಾಜ್ಯುಯೇಟು ಕೂಡ ರೈತನ ಜೊತೆಲಿ ಕೆಲಸ ಮಾಡೋದಿಲ್ಲ ಸರ್, ಸಾಧ್ಯನೇ ಇಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ಹಳ್ಳಿಗಳಿಗೆ ಹೋಗಿ ಊರುಗಳಲ್ಲಿ 10th standard 12th standard ಫೇಲ್ ಆಗಿಬಿಟ್ಟಿರ್ತಾರೆ. ಓಕೆ, ಅವ್ರನ್ನ ತಗೊಂಡು ಟ್ರೈನಿಂಗ್ ಪ್ರೋಗ್ರಾಮ್ಸ್. ವಿ ರನ್ ದ ಬಿಗ್ಗೆಸ್ಟ್ ಟ್ರೈನಿಂಗ್ ಪ್ರೋಗ್ರಾಮ್ ಇನ್ ದ ಕಂಟ್ರಿ ಆನ್ ಎಕ್ಸ್ಟೆನ್ಷನ್ ಸರ್ವಿಸಸ್ ಟುಡೇ. ಓಕೆ, ಅದನ್ನ ಸ್ವಲ್ಪ ವಿಚಾರ ಹೇಳಿ. ಓಕೆ, ಇದು ಯಾಕಂದ್ರೆ ಎಲ್ಲರೂ ತಿಳ್ಕೊಳ್ಳೋದು ಭಾಳ ಮುಖ್ಯ. ಯು ಹ್ಯಾವ್ ಟೇಕನ್ ಪೀಪಲ್ ಹೂ ಆರ್ ಡನ್ SSLC PUC ಅಂಡ್ ಟ್ರೈನ್ ದೆಮ್ ಇನ್ ದ ಎಕ್ಸ್ಟೆನ್ಷನ್ ಸರ್ವಿಸ್. ತುಂಬ ಮುಖ್ಯ ಸರ್. ಯಾಕಂದರೆ ಅವನು ಹಳ್ಳಿಯವ, ಅವನಿಗೆ ಹಳ್ಳಿ ವಾತಾವರಣ ಗೊತ್ತು, ಅವನಿಗೆ ವ್ಯವಸಾಯದ ಕಷ್ಟಗಳು ಗೊತ್ತು. ಅವನು ಹಳ್ಳಿ ಮಗ, ಅವನು ರೈತ ಜೊತೆಲಿ ಹೋಗಿ ತುಂಬ ಗರ್ವದಿಂದ ಕೆಲಸ ಮಾಡ್ತಾನೆ. ಅವನು ಯಾವಾಗ ಅಂದರೆ ಅವನ ಕೆಪಾಸಿಟಿ ನಾವು ಬಿಲ್ಡ್ ಮಾಡಬೇಕು. ಆದರೆ ಅದರಲ್ಲೂ ದೊಡ್ಡ ತೊಂದರೆ ಇದೆ ಸರ್. ನಾವು 100 ಜನ ಸೆಲೆಕ್ಟ್ ಮಾಡಿ ಟ್ರೈನ್ ಮಾಡಿದ್ರೆ 5 ಜನ ಉಳ್ಕೊಳ್ತಾ ಇದ್ದಾರೆ. ಹೌದಾ? ಅಷ್ಟೇ. ಯಾರು ಕೂಡ ವ್ಯವಸಾಯದಲ್ಲಿ ಹೋಗಿ ಕೆಲಸ ಮಾಡೋಕ್ಕೆ ರೆಡಿ ಇಲ್ಲ. ಅದಕ್ಕೆ ಏನು ಮಾಡ್ತೀವಿ, ವಿ ರನ್ ಹ್ಯೂಜ್ ಟ್ರೈನಿಂಗ್ ಪ್ರೋಗ್ರಾಮ್. ಎಷ್ಟು ಜನ ಇದ್ದಾರೆ ನಿಮ್ಮಲ್ಲಿ? ನಮ್ಮಲ್ಲಿ 500 ಜನ ನಾವು ಟ್ರೈನ್ ಮಾಡಿದ್ದೀವಿ ಓವರ್ ಎ ಪೀರಿಯಡ್ ಆಫ್ 16 years. ಓಕೆ, ಎಕ್ಸ್ಟೆನ್ಷನ್ ಸರ್ವಿಸಸಲ್ಲಿ ವೆಟರ್ನರಿ ಡಾಕ್ಟರ್ಸ್ ಇರ್ಬೋದು, ಪ್ಯಾರಾವೆಟರ್ನೇರಿಯನ್ಸ್ ಇರ್ಬೋದು, ಡೆವಲಪ್ಮೆಂಟ್. ಆಮೇಲೆ ಇವಾಗ ಇದ್ರ ಬಗ್ಗೆ ಮಾಡ್ತೀರಾ, ವಾಟ್ ಆರ್ ದ ಟೈಪ್ಸ್ ಆಫ್ ಇರಿಗೇಷನ್ ದೇ ಡು, ಡ್ರಿಪ್ ಇರಿಗೇಷನ್ ಎಲ್ಲ ಅದನ್ನು ಎಂಟೈರ್ ಟೆಕ್ನಾಲಜಿ ಆಫ್ ಫಾರ್ಮಿಂಗ್. ಓಕೆ, ಸೊ ಅದನ್ನು ಹೇಳ್ಕೊಡ್ತೀವಿ ಸರ್. ನಾವು ಕ್ರಾಪ್ ಸೈನ್ಸಸ್ ಸ್ವಲ್ಪ ಭಾಗ ಅಷ್ಟೇ. ನಾವು ವ್ಯವಸಾಯ ಅಂದರೆ ಏನು ಅಂದ್ಕೊಂಡಿದ್ದೀವಿ ಅಂದರೆ ಯೂನಿವರ್ಸಿಟೀಸ್ ಹೇಳ್ಕೊಡುತ್ತಲ್ಲ, ಅದು ಕ್ರಾಪ್ ಸೈನ್ಸಸ್. ಇವಾಗ ನೀವು ಟೆಕ್ನಾಲಜಿಸ್ಟು ಬೇಸಿಕಲಿ, ವಿಪ್ರೋ.
ಇವಾಗೆಲ್ಲ ಹೊಸದಾಗಿ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಎಲ್ಲ ಬಂದಿದೆ. ಆರ್ ಯು ಯೂಸಿಂಗ್ ದಟ್ ಆಲ್ಸೋ ಫಾರ್ ದಿಸ್ ಕೈಂಡ್ ಆಫ್ ಟ್ರೈನಿಂಗ್? Sir, amount of data we have collected from 2010, it is mind-blowing, sir. Our data is what is making decisions today. AI is all about how do we interpret data, what we have. ಕರೆಕ್ಟ್. And how do we learn from the data. ತುಂಬ ಇಂಪಾರ್ಟೆಂಟ್ ಸರ್. ಒಂದು ಉದಾಹರಣೆ ಹೇಳಬೇಕಂದ್ರೆ 2010ರಲ್ಲಿ ವೆನ್ ವಿ ಸ್ಟಾರ್ಟೆಡ್ ಟ್ರ್ಯಾಕಿಂಗ್ ಅನಿಮಲ್ ಪ್ರೊಡಕ್ಟಿವಿಟಿ, ವಿ ಸ್ಟಾರ್ಟೆಡ್ ಟ್ರ್ಯಾಕಿಂಗ್. ಆವ್ರೇಜಿಗೆ ಒಂದು ಕರಾವು ಅಂದರೆ 305 ದಿವಸ, 305 ದಿವಸದಲ್ಲಿ ಒಂದು ಹಸು 1400 kg ಹಾಲು ಕೊಡುತ್ತೆ ಅಂತ ಲೆಕ್ಕ ಸರ್ ನಮ್ಮ ದೇಶದಲ್ಲಿ, ಕ್ರಾಸ್ ಬ್ರೀಡ್ ಅನಿಮಲ್. ಅದೇ ಇಸ್ರೇಲ್ ತಗೊಂಡ್ರೆ 12,000 ಲೀಟ್ರ್ ಕೊಡುತ್ತೆ, ಅದೇ 305 ದಿವಸದಲ್ಲಿ. ಯಾಕೆ ಅಂತ ಪ್ರಶ್ನೆ. ನಾವು ಈ ಥರ ಪ್ರಶ್ನೆಗಳು ಕೇಳ್ತಾ ಹೋದಾಗ ಲಾಸ್ಟ್ ಫಿನಾನ್ಷಿಯಲ್ ಇಯರಲ್ಲಿ ಅಕ್ಷಯಕಲ್ಪ ತೋಟಗಳಲ್ಲಿ 3,900 ಲೀಟರು ಒಂದು ಕರಾವಿಗೆ ಸರ್, ವೆನ್ ನ್ಯಾಷನಲ್ ಆವರೇಜ್ ಇಸ್ 1,400 kg. ನೋಡಿ, 3 times. ಇಟ್ ಈಸ್ ಪಾಸಿಬಲ್ ಟು ಚೇಂಜ್ ಫಾರ್ಮಿಂಗ್. ಸೊ ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನೀವು AI ಅಂತ ಹೇಳ್ತೀವಲ್ಲ, ದಿಟ್ಸ್ ವೆರಿ ಇಂಪಾರ್ಟೆಂಟ್. ಬಟ್ ರೈತ ಅದನ್ನು ಅಫೋರ್ಡ್ ಮಾಡ್ತಾನೆ ಇಲ್ಲ. ಅದಕ್ಕೆ ಏನು ಮಾಡಬೇಕು, ಆ ಡೇಟಾ ಎಲ್ಲನೂ ಶುಡ್ ಕನ್ಸಾಲಿಡೇಟೆಡ್ ಅಂಡರ್ ಎಕ್ಸ್ಟೆನ್ಷನ್ ಸರ್ವಿಸಸ್. ನೀನು ಸರ್ವಿಸ್ ಕೊಡೋನಿಗೆ ಗೊತ್ತಿರಬೇಕು ಏನಾಗ್ತಾ ಇದೆ ತೋಟದಲ್ಲಿ, ಏನಾಗ್ತಾ ಇದೆ ಪ್ರಾಬ್ಲಮ್. ರೈತನ ಜೊತೆಲಿ ಕೂತು ಮಾತಾಡೋಂಗೆ ಆಗಬೇಕು. ವಿ ಜನರೇಟ್ ಎವ್ರಿ ಫಾರ್ಮ್ ಎವ್ರಿ ಮಂತ್ MIS ಜನರೇಟ್ ಮಾಡ್ತೀವಿ ಸರ್. ರೈತನ ಜೊತೆಲಿ ಕೂತ್ಕೊಂಡು, ನೋಡಪ್ಪ ನಿನ್ನ ಲೆಕ್ಕಾಚಾರ ಈ ಥರ ಇದೆ, ನಿನ್ನ ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಈ ಥರ ಇದೆ, ಈ ತಲ್ಲಿ ನನ್ನ ಪ್ರಕಾರ ಇದು ತೊಂದರೆಗಳಿದೆ, ಇದನ್ನ ಬಗೆಹರಿಸ್ಕೋ. ಇದ್ರ ಬಗ್ಗೆ ಸುಮಾರು ಮಾತಾಡ್ತೀವಿ ನಾವು, ಸುಮಾರು ಕೆಲಸ ಮಾಡ್ತೀವಿ. ಇದು 500 ಜನದ ಕೆಲಸ ಇದೆ. ಹೋಗಿ ಆಬ್ಜೆಕ್ಟಿವ್ ಆಗಿ ರೈತನ ಹತ್ರ ಕೂತು ಮಾತಾಡೋರು ಯಾರೂ ಇಲ್ಲ ಇವತ್ತು. ಅದು ನಾವು ಹೇಳಿದ್ನಲ್ಲ, ಎಕ್ಸ್ಟೆನ್ಷನ್ ಸರ್ವಿಸಸ್ ನಮ್ಮಲ್ಲಿ ಇಲ್ಲ ಸರ್. ವಿ ವಾಂಟ್ ಟು ಬಿಲ್ಡ್ ದ ಬಿಗ್ಗೆಸ್ಟ್ ಎಕ್ಸ್ಟೆನ್ಷನ್ ಸರ್ವಿಸ್ ಇನ್ ದ ಕಂಟ್ರಿ. ಸೊ ನಿಮ್ಮ ಪ್ರಶ್ನೆ, ಈಗ ಅಕ್ಷಯಕಲ್ಪ ಎಷ್ಟು ದೊಡ್ಡದಾಗಬೇಕಂತಿದೆ, ನಾನು ಐ ಆಮ್ ನಾಟ್ ಲುಕಿಂಗ್ ಫ್ರಮ್ ಎ ಸೇಲ್ಸ್ ಪಾಯಿಂಟ್ ಆಫ್ ವ್ಯೂ, ಐ ಆಮ್ ಲುಕಿಂಗ್ ಫ್ರಮ್ ವೆರಿ ಡೀಪ್, Going deep ಡೈವ್ ಇನ್ ಫಾರ್ಮಿಂಗ್ ಎಕ್ಸ್ಟೆನ್ಷನ್ ಸರ್ವಿಸಸ್. ನಾವು ಅಕ್ಷಯಕಲ್ಪದಲ್ಲಿ ಏನು ಮಾಡಿದ್ದೀವಿ ಅಂದರೆ, UCAL ಬರ್ಕ್ಲೆ ಎಕ್ಸ್ಟೆನ್ಷನ್ ಸರ್ವಿಸಸ್ ಒನ್ ಆಫ್ ಮೈ ಫೇವ್ರೇಟ್ ಇದೆ ಸರ್. ಅಲ್ಲಿ ಅವ್ರು ಯಾವ ಥರ ಎಕ್ಸ್ಟೆನ್ಷನ್ ಸರ್ವಿಸಸ್ ಮಾಡ್ತಾ ಇದ್ದಾರೆ, ಅಕ್ಷಯಕಲ್ಪ ವರ್ಕ್ ಬ್ಯಾಟಮ್ ಕಾಪಿ. ಅಲ್ಲಿ ಅವರು ಕಾರ್ಗಳಲ್ಲಿ ಹೋಗ್ತಾರೆ, ನಾವು ಬೈಕಲ್ಲಿ ಹೋಗ್ತೀವಿ, ಅಷ್ಟೇ ಚೇಂಜಸ್ ಆಗಿರೋದು, ಏನು ಚೇಂಜಸ್ ಮಾಡಿಲ್ಲ. ಅವರು ಸಲಿನಾಸ್ ವ್ಯಾಲಿ ಅಂತ ಇದೆ, ನೀವು ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಹಾಲಿವುಡ್ ಕಡೆ ಹೋದಾಗ ಒಂದು ವ್ಯಾಲಿ ಬರುತ್ತೆ, ಸಲಿನಾಸ್ ವ್ಯಾಲಿ ಅಂತ. ಒನ್ ಆಫ್ ದ ಬಿಗ್ಗೆಸ್ಟ್ ಫಾರ್ಮಿಂಗ್ ಬೆಲ್ಟ್ಸ್ ಇನ್ ಅಮೇರಿಕಾ. ಅದು ಅಮೇರಿಕಾದಲ್ಲಿ ಟೇಬಲ್ ಟಾಪ್ಸ್ ತಿಂತಾರಲ್ಲ, ಊಟಕ್ಕಿಂತ ಮೊದಲು ಸ್ವಲ್ಪ ಟೇಬಲ್ ಟಾಪ್ಸ್ ಅಂತ ಹೇಳ್ತೀವಿ, ಗ್ರೀನ್ಸು ಎಲ್ಲ ಸ್ವಲ್ಪ ತಿಂತಾರೆ, ಜಾಸ್ತಿ ತಿಂತಾರೆ. ನಮ್ಮ ದೇಶದಲ್ಲಿ ಆ ಥರ ಪ್ರತೀತಿ ಇಲ್ಲ. ಎಂಟೈರ್ ಅಮೇರಿಕಾಗೆ ಬೇಕಾಗೋ ಟೇಬಲ್ ಟಾಪ್ಸ್ ಅಲ್ಲೇ ಬೆಳೀತಾ ಇದ್ದಾರೆ ಆ ವ್ಯಾಲಿನಲ್ಲಿ. ಅವ್ರು ಆ ವ್ಯಾಲಿನಲ್ಲಿ ಕೆಲಸ ಮಾಡ್ತಾರೆ. ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಬರ್ಕ್ಲೆ ಎಕ್ಸ್ಟೆನ್ಷನ್ ಡಿವಿಷನ್. ಐ ಸ್ಪೆಂಟ್ ಅರೌಂಡ್ 8 months ದೇರ್. 2010ರಲ್ಲಿ ಎಂಟೈರ್ ಥಿಂಗ್ ವಾಟ್ ದೇ ಆರ್ ಡೂಯಿಂಗ್ ವಿ ಆರ್ ಟೇಕನ್ ದೇರ್. ನಮಗೆ ಆ ಥರ ರೈತನ ಮನೆ ಬಾಗಿಲಿಗೆ ಹೋಗಿ ಅವನ ಜೊತೆ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಸರ್ವಿಸಸ್ ಕೂಡ ಸಿಸ್ಟಮ್ಸ್ ಬೇಕು ಸರ್. ಇದೇನು ಅಂದರೆ ಶಶಿಕುಮಾರ್, ವಾಟ್ ಯು ಆರ್ ಟೆಲಿಂಗ್ ಮೀ ಈಸ್ ದೇರ್ ಈಸ್ ಒನ್ ಶಶಿಕುಮಾರ್ ಆ್ಯಂಡ್ ಹಿಸ್ ಟೀಮ್ ಹೂ ಹ್ಯಾಸ್ ದ ಪ್ಯಾಷನ್. ಇವಾಗ ನಾನು ಹೆಂಗೆ ಕ್ಯಾನ್ಸರ್ ಬಂದು ಇಂಡಿಯಾದಲ್ಲಿ ಚೇಂಜ್ ಮಾಡಿದ್ವು, ವಿ ಚೇಂಜ್ಡ್ ಕ್ಯಾನ್ಸರ್ ಕೇರ್. ಎಲ್ಲಿ ವಿಜಯವಾಡ ಅಥವಾ ಶಿವಮೊಗ್ಗ ಅಥವಾ ಗುಲ್ಬರ್ಗಾದಲ್ಲಿ ಲೀನಿಯರ್ ಆಕ್ಸಿಲೇಟರ್ ಹಾಕೋಕ್ಕಾಗಲ್ಲ, ಎಲ್ಲಿದೆ ಗೌರ್ಮೆಂಟ್ ಮಾಡೋಕ್ಕಾಗಲ್ಲ, ದುಡ್ಡಿಲ್ಲ, ತೋರಿಸಿದ್ವಿ ಯಾಕೆ 40 ಲೀನಿಯರ್ ಆಕ್ಸಿಲೇಟರ್ ಹಾಕಿ. ವಿ ಶೋಡ್ ವಾಟ್ ಈಸ್ ನಾಟ್ ಪಾಸಿಬಲ್, ಇಟ್ಸ್ ಪಾಸಿಬಲ್. ನೀವು ಅದೇ ರೀತಿ ಯು ಹ್ಯಾವ್ ಶೋನ್ ವಾಟ್ ಪೀಪಲ್ ಥಿಂಕ್ ಮಾಡೋಕ್ಕಾಗಲ್ಲ. ನನ್ನ ಪ್ರಕಾರ ಮಾಡೋಕ್ಕಾಗಲ್ಲ ಅಂದ್ಬಿಟ್ರೆ ಜಾಬ್ ಈಸ್ ಓವರ್ ಅಲ್ವಾ. ಮಾಡ್ತೀನಿ ಅಂದಾಗ ಜಾಬ್ ಶುರುವಾಗುತ್ತೆ. ಐ ಥಿಂಕ್ ದಟ್ ಈಸ್ ವೇರ್ ವಾಟ್ ವಿ ಹ್ಯಾವ್ ಡನ್, ವಿ ಹ್ಯಾವ್ ಶೋನ್ ವೆರಿ ಕ್ಲಿಯರ್ಲಿ ಇಟ್ ಈಸ್ ಪಾಸಿಬಲ್ ಟು ಡೂ. ಇವಾಗ ಕ್ಯಾನ್ಸರ್ ಅಂದರೆ ಏನಪ್ಪ ಡ್ರೆಡ್ಫುಲ್ ಡಿಸೀಸ್ ಇದು ಅನ್ನೋರು, ಇವಾಗ ಕ್ಯಾನ್ಸರ್ ಅಂದರೆ ಇಲ್ಲ ನಾನು ಬೇರೆ ರೀತಿಯೇ ಇರ್ಬೋದು ಅಂತ ಹೋಲ್ ಬದಲಾವಣೆನೇ ಆಗಿದೆ. ಹೌದು, ಆ ರೀತಿ ನೀವು ಅಗ್ರಿಕಲ್ಚರ್ನಲ್ಲಿ ಸಿಮಿಲ್ಯಾರಿಟಿ ಏನು ಅಂದರೆ, ಒಂದು ಹಸುಗೆ ಇಷ್ಟೇ ಹಾಲು ಬರೋದು, ಒಂದು ಎಕರೆಗೆ ಇಷ್ಟೇ ಬೆಳೆಯೋಕ್ಕಾಗೋದನ್ನು ಯು ಹ್ಯಾವ್ ಶೋನ್ ಇಟ್ ಕ್ಯಾನ್ ಬಿ ಚೇಂಜ್ಡ್. ಯು ಹ್ಯಾವ್ ಕ್ರಿಯೇಟೆಡ್ ಅ ಮಾಡೆಲ್. ನೀವು ಹೇಳ್ದಂಗೆ ಇದು ಆಲ್ ಓವರ್ ದ ಕಂಟ್ರಿ ಮಾಡೋದು ಕಷ್ಟ ಇರ್ಬೋದು, ಬಟ್ ಗೋಯಿಂಗ್ ಫಾರ್ವರ್ಡ್ ಈಸ್ ದೇರ್ ಎನಿ ಥಾಟ್? ನಾವು ಇವಾಗ ಕ್ಯಾನ್ಸರ್ ಟ್ರೈನಿಂಗ್ ಮಾಡ್ತೀವಿ, ಇದು ಮಾಡ್ತೀವಿ, ಪಾಲಿಸಿ ಇನ್ಸ್ಟಿಟ್ಯೂಟ್ ಮಾಡ್ತೀವಿ. ಈಸ್ ದೇರ್ ಎನಿ ಥಾಟ್ ಫಾರ್ ಯು ಯೂಸಿಂಗ್ ದಿಸ್ ಬೇಸ್ ಟು ಕ್ರಿಯೇಟ್ ಎ ಪಾಲಿಸಿ ಇನ್ಸ್ಟಿಟ್ಯೂಟ್ ಆ್ಯಂಡ್ ಇನ್ಸ್ಟಿಟ್ಯೂಟ್ ಶುರು ಮಾಡಿ where people can all over, your technology there, using IT you can develop online teaching services
ಬಿಕಾಸ್ ಈ ಥರಕ್ಕೆ ನನ್ನ ಪ್ರಕಾರ ದೆ ವಿಲ್ ಬಿ ಲಾಟ್ ಆಫ್ ಪೀಪಲ್ ಹೂ ವಿಲ್ ಬಿ ಹಂಗ್ರಿ ಫಾರ್ ಇಟ್. ಯುನೋ ಯಾವ ರೀತಿ ಮಾಡೋ ಫ್ರಸ್ಟ್ರೇಟ್ ಫಾರ್ಮರ್ಸ್ ಇವಾಗ. ನೀವು ಹೇಳಿದ್ರಿ ಅವ್ರ ಇನ್ಕಮ್ಮು ಇಫ್ ಇಟ್ ಬಿಕಮ್ 6 lakhs 7 lakhs ಯುನೋ 12 lakhs per year, ಇಟ್ ಈಸ್ ಅಮೇಝಿಂಗ್. ಇದನ್ನು ನೋಡಿದ್ರೆ ನಮ್ಮ ಬಡತನನ ಓಡಿಸ್ಬಿಡ್ಬೋದು. ಇವಾಗ ಏನಾಗಿದೆ ಅಂದರೆ ನನ್ನ ಪ್ರಕಾರ ಎಷ್ಟೋ ಇದರಲ್ಲಿ ಸಿಸ್ಟಮ್ ಹೇಗೆ ಅಂದರೆ ಬಡವ ನೀನು ಮಡಗ್ದಂಗೆ ಇರಬೇಕು. ಬಿಕಾಸ್ ಈ ಬಡವನಾಗಿದ್ರೇ ನನಗೆ ಓಟು ಅವ್ರಿಗೆ. ಬಡವ ಏನಾದ್ರು ಸ್ವಲ್ಪ ದುಡ್ಡು ಬಂದುಬಿಟ್ರೆ ನನಗೆ ಓಟ್ ಬರಲ್ಲ ಅಂತ ಅದೊಂದಿದೆ, ಒಂದು ವ್ಯೂ ಇದೆ. ಕರೆಕ್ಟ್ ಒಂದು ವ್ಯೂ. ಸೊ ಬಡತನಕ್ಕೆ ಏನು ಮಾಡ್ತೀವಿ ನಾವು ರಾಜಕೀಯದವರು, ಆಸೆ ತೋರಿಸ್ತೀವಿ. ನಿಂಗೆ ತಿಂಗಳಿಗೆ ಒಂದು 3,000 ರೂಪಾಯಿ ಕೊಡ್ತೀನಿ, ನಿನ್ಗೆ ಇದು ಕೊಡ್ತೀನಿ, ಸಬ್ಸಿಡಿ ಕೊಡ್ತೀನಿ, ನೀನು ಅಲ್ಲೇ ಇರು ಬಡತನದಲ್ಲಿ. ಅದಕ್ಕೆ ನಮ್ಮ ಗುಂಡಲ್ಪೇಟೆ ಹೆಂಗ್ಸ್ ಅಂತಿದ್ರು ಒಬ್ಬರು ಮೊನ್ನೆ ಮೀಟಿಂಗ್ನಲ್ಲಿ. ಬಡತನದ ಹುಟ್ಟೋದು ನಮ್ಮ ಕೈನಲ್ಲಿ ಇಲ್ಲ, ಆದರೆ ನಮ್ಮ ಕೈನಲ್ಲಿ ಏನಿದೆ ಅಂದರೆ ಬಡತನದಿಂದ ನಾವು ಸಾಯ್ಬಾರ್ದು ಅನ್ನೋದಿದೆ. ನಾವು ದಟ್ ಈಸ್ ಇನ್ ಅವರ್ ಹ್ಯಾಂಡ್ಸ್ ನಾಟ್ ಟು ಪ್ರಾಸ್ಪರಿಟಿ ಬರಬೇಕು. ಯು ಹ್ಯಾವ್ ಶೋನ್ ಅ ಪಾತ್ ಫಾರ್ ಪ್ರಾಸ್ಪೆರಿಟಿ ಆನ್ ದಿಸ್ ಸೆಲೆಕ್ಟ್ ಗ್ರೂಪ್. ಇದನ್ನು ಕಾಂಟ್ ವಿ ಟೇಕ್ ಇಟ್ ಟು ಅ ಡಿಫ್ರೆಂಟ್ ಲೆವೆಲ್. ಇವಾಗ ವುಮನ್ ಎಂಪವರ್ಮೆಂಟು, ಮೈಕ್ರೋ ಕ್ರೆಡಿಟು ಎಲ್ಲ ಇದೆ. ಎಲ್ಲದನ್ನು ಕೊಟ್ಟು ಕಾಂಟ್ ವಿ ಟೇಕ್ ಇಟ್ ಟು ಅ ಡಿಫ್ರೆಂಟ್ ಲೆವೆಲ್ ವೇರ್ ಎನ್ ಇನ್ಸ್ಟಿಟ್ಯೂಟ್ ಶುರು ಮಾಡಿ, ರಿಸರ್ಚ್ ಮಾಡಿ, ಕ್ಯಾನ್ ವಿ ಡೆವಲಪ್ ದಿಸ್ ಇಂಟು ಅ ಬಿಗರ್ ಫೀಲ್ಡ್. ನಿಮ್ಮ ತಿಪ್ಟೂರಿನಲ್ಲೇ ಮಾಡ್ಬೋದು. ವೈ ವಿ ಡೋಂಟ್ ಹ್ಯಾವ್ ಡೂ ಇನ್ ಬ್ಯಾಂಗ್ಳೂರಲ್ಲಿ. ಈ ಥರ ಏನಾದ್ರು ಐಡಿಯಾ ಇದೆಯಾ? ಇದ್ರ ಬಗ್ಗೆ ಸುಮಾರು ಕೆಲಸ ಆಗಲೇ ಶುರು ಮಾಡಿದ್ದೀವಿ ಸರ್. ಇನ್ಸ್ಟಿಟ್ಯೂಟ್ ಮಾಡ್ತೀವೋ ನನಗೆ ಗೊತ್ತಿಲ್ಲ. ಸೊ ಅಕ್ಷಯಕಲ್ಪ ಇಸ್ ಅ ಫಾರ್ ಪ್ರಾಫಿಟ್ ಎಂಟಿಟಿ, ಅದರಲ್ಲಿ ಶೇರ್ ಹೋಲ್ಡರ್ಸ್ ಇದ್ದಾರೆ. ಸೊ ನಾವು ಇವತ್ತು 270 ಎಕರೆನ ರಿಸರ್ಚ್ ಪ್ರೋಗ್ರಾಮ್ ತಂದಿದ್ದೀವಿ. ಅಂದರೆ ಆಗ್ರೋನಮಿ, ವ್ಯವಸಾಯದ ಸ್ಥಿತಿಗತಿ ಬಗ್ಗೆ ದುಡ್ಡು ಮಾಡೋಕ್ಕಾಗುತ್ತೋ ಆಗೋದಿಲ್ಲೋ ರಿಸರ್ಚ್ ಪ್ರೋಗ್ರಾಮ್ ನಡೀತಾ ಇದೆ. ಆ ರಿಸರ್ಚ್ ಪ್ರೋಗ್ರಾಮ್ಗೆ ಒಂದು ರೂಪ ಕೊಡಬೇಕು. ಓಕೆ, ನೀವು ಹೇಳ್ತಾ ಇದ್ದೀರಾ ಅದಕ್ಕೆ ರೂಪ ಕೊಡಬೇಕು, ಬೇರೆಯವ್ರಿಗೆ ಶೇರ್ ಮಾಡಬೇಕು ಅಂತ. ಅದಕ್ಕೆ ವಾಟ್ ವಿ ಹ್ಯಾವ್ ಸ್ಟಾರ್ಟೆಡ್ ಆಸ್ ಅ ಫೆಲೋಶಿಪ್ ಪ್ರೋಗ್ರಾಮ್. ಫೆಲೋಶಿಪ್ ಪ್ರೋಗ್ರಾಮ್ ಇಸ್ ಅ ಪೇಯ್ಡ್ ಪ್ರೋಗ್ರಾಮ್ ಸರ್. ನಾವು ದುಡ್ಡು ಕೊಡ್ತೀವಿ, ಆದರೆ ನಾವು ಸೆಲೆಕ್ಟ್ ಮಾಡ್ತೀವಿ ನೀವು ಯಾರು ಅಂತ. ಯುವಕರು 19ರಿಂದ 27 ವರ್ಷದ ಯುವಕರನ್ನ ಸೆಲೆಕ್ಟ್ ಮಾಡಿ ನಾವು ಟ್ರೈನ್ ಮಾಡಿ, ಹೋಗ್ರಪ್ಪ ನೀವು ಎಕ್ಸ್ಟೆನ್ಷನ್ ಸರ್ವಿಸಸ್ ಆದರೂ ಕೊಡಿ ಅಥವಾ ವ್ಯವಸಾಯ ಆದರೂ ಮಾಡು, ನಿಮಗೆ ಪೂರ್ತಿ 9 ತಿಂಗಳು ಈ ಸ್ಟೇಸ್ ವಿತ್ ಅಸ್ ಆ್ಯಂಡ್ ವಿ ಆರ್ ಡೂಯಿಂಗ್ ಇನಿಷಿಯೇಟಿವ್ಸ್ ಲೈಕ್ ದಿಸ್. ಆದರೆ ಇದನ್ನು ಸ್ಕೇಲ್ ಮಾಡೋಕ್ಕಾಗುತ್ತಾ? ಓಕೆ, ನಿಮ್ಮ ಪ್ರಶ್ನೆ. ಈಗ ಸದ್ಯಕ್ಕೆ ನಾವು ಯಾವ ಥರ ನೋಡ್ತಾ ಇದ್ದೀವಿ ಅಂದರೆ ಅಕ್ಷಯಕಲ್ಪನ ಬ್ರಿಟಿಷ್ ಗೌರ್ಮೆಂಟ್ ಇಸ್ ಅ ಶೇರ್ ಹೋಲ್ಡರ್ ಅಕ್ಷಯಕಲ್ಪದಲ್ಲಿ. ಬ್ರಿಟಿಷ್ ಗೌರ್ಮೆಂಟ್ ಬ್ಯಾಲೆನ್ಸ್ ಶೀಟ್ ಹ್ಯಾಸ್ ಇನ್ವೆಸ್ಟೆಡ್ ಇನ್ ಅಕ್ಷಯಕಲ್ಪ. ಏನು? ಹೌದು. ಓಕೆ, ಬ್ರಿಟಿಷ್ ಗೌರ್ಮೆಂಟ್ ಬ್ಯಾಲೆನ್ಸ್ ಶೀಟ್ ಓಕೆ ಹ್ಯಾಸ್ ಇನ್ವೆಸ್ಟೆಡ್ ಇನ್ ಅಕ್ಷಯಕಲ್ಪ. ಇಸ್ ಅ ಶೇರ್ ಹೋಲ್ಡರ್, 17% ಶೇರ್ ಹೋಲ್ಡರ್. CDCನ BII ಮೊದಲು CDC ಇತ್ತು, ಈಗ BII ಅವರು ದೇ ಆರ್ ಇನ್ವೆಸ್ಟರ್, 17% ಶೇರ್ ಹೋಲ್ಡರ್. ಓಕೆ, A91 ಪಾರ್ಟ್ನರ್ಸ್ ದೇ ಆರ್ ಎ ಶೇರ್ ಹೋಲ್ಡರ್. ಆಮೇಲೆ ನಿತಿನ್ ಕಾಮತ್ ಝೆರೋದಾ ಇಸ್ ಅ ಶೇರ್ ಹೋಲ್ಡರ್, 19% ಶೇರ್ ಹೋಲ್ಡರ್. ಓಕೆ, ಸೊ ಇವರು ಈ ಥರ ಓಕೆ ಸ್ವಲ್ಪ ಆಸಕ್ತಿ ಇರೋರು ವ್ಯವಸಾಯದಲ್ಲಿ, ಬಟ್ ಇದನ್ನು ಚೇಂಜ್ ಮಾಡಬೇಕಂತ ಓಕೆ ಧ್ಯೇಯ ಇಟ್ಕೊಂಡ್ರವ್ರನ್ನ ಒಂದು ಇದಕ್ಕೆ ಅವ್ರಿಗೆ ಪ್ರೆಷರ್ಸ್ ಇದೆ, ಎಕ್ಸಿಟ್ ಪ್ರೆಷರ್ಸ್ ಎಲ್ಲ ಸುಮಾರು ಇರುತ್ತೆ ಅವ್ರಿಗೆ. ಅದನ್ನು ಕೇಳ್ತೀನಿ. ಹೌದು, ಫಾರ್ ಪ್ರಾಫಿಟ್ ಎಂಟಿಟಿಲಿ ತುಂಬ ಡಿಫಿಕಲ್ಟ್ ಸರ್ ಅದನ್ನು ಮಾಡೋದು. ಆದರೆ ನನ್ನ CG ಜರ್ನಿನಲ್ಲಿ ಐ ಹ್ಯಾವ್ ಹ್ಯಾಡ್ 8 to 10 ಪ್ರೈವೇಟ್ ಇಕ್ವಿಟಿ ಬಂದಿದ್ದಾರೆ, ಹೋಗಿದ್ದಾರೆ, ಕೊಡ್ತಾಯಿತ್ತು. ನಾನು ಒನ್ ಟೈಮ್ ಐ ವಾಸ್ 80%, ನೌ ಐ ಆಮ್ ಕ್ಲೋಸ್ ಟು ಓನ್ಲಿ 10%, 9.88%. ಆದ್ರೂ ಐ ಆಮ್ ಏಬಲ್ ಟು ಡ್ರೈವ್ ದ ವೇ ಐ ವಾಂಟ್. ಅಕಾಡೆಮಿಕ್ಸು, ರಿಸರ್ಚು ಎಲ್ಲ ಫಂಡ್ ತೊಗೊಂಡು ಮಾಡ್ತಾಯಿದ್ದೆ. ಐ ಫೀಲ್ ಆ್ಯಸ್ ಎ ಫೌಂಡರ್, ಆಂಟ್ರಪ್ರನರ್ ಎಷ್ಟೋ ನಿಮ್ಮ ಕೈನಲ್ಲಿದೆ. ಇನ್ ಮೈ ವ್ಯೂ ಯುವರ್ ವಿಷನ್ ಶುಡ್ ಬಿ ಟೇಕನ್ ಫಾರ್ವರ್ಡ್. ಐ ಡೋಂಟ್ ಥಿಂಕ್ ನನ್ನ ಇದ್ರ ಪ್ರಕಾರ ಶೇರ್ ಹೋಲ್ಡರ್ಸ್ಗೆ ಏನು ಬೇಕು, ನಾನು ಸ್ಟಾಕು 10 ರೂಪಾಯಿಗೆ ಕೊಂಡ್ಕೊಂಡೆ, ನಾನು ಎಕ್ಸಿಟ್ನಲ್ಲಿ 30 ರೂಪಾಯಿ ಇರಬೇಕು. 3x ಬರುತ್ತಾ 4x ಬರುತ್ತಾ ನೋಡಷ್ಟೆ. ನಮ್ಮ CVC ಬಂದರು, ಕಷ್ಟ ಟೈಮ್ನಲ್ಲಿ ನಮಗೆ ಹೆಲ್ಪ್ ಮಾಡಿದ್ರು. ದೇ ಹೆಲ್ಪ್. 130 ರೂಪೀಸಿಗೆ ಬಂದರು, 440ಗೆ ಹೋದರು. ಮೇಡ್ 3 times ಇನ್ 4 years. ಮಾಡ್ಕೊಳ್ಳಿ, ನಮ್ಗೆ ನಾವು ಡಿವಿಡೆಂಡ್ಸ್ ಕೊಡಲ್ಲ, ದುಡ್ಡು ಮಾಡ್ಕೊಂಡು ಹೋಗಿ. ಬಟ್ ನಮ್ಮ ಪರ್ಪಸ್ ನಾವು ಹೋಗ್ಬಾರ್ದು. ಯಾಕೆ ಅಂದರೆ ವೈ ಐ ಕೇಮ್ ಬ್ಯಾಕ್ ಟು ಇಂಡಿಯಾ ವಾಸ್ ನಾಟ್ ಟು ಇಂಪ್ರೂವ್ ದ ಕ್ಯಾನ್ಸರ್ ಕೇರ್. ಹಾಗೆ ನೀವು ಟು ಮೇಕ್ ಫಾರ್ಮಿಂಗ್ ದ ವೇ ಯು ವಾಂಟ್. ಅಕ್ಷಯಕಲ್ಪ, ಆರ್ಗ್ಯಾನಿಕ್ಕು, ನೌ ಇಟ್ ಈಸ್ ಬಿಕಮ್ ಎ ಹೌಸ್ ಹೋಲ್ಡ್ ವರ್ಲ್ಡ್ ಇನ್ ಬ್ಯಾಂಗ್ಳೂರ್. ವೆರಿ ಫೇಮಸ್ ಆಗಿದ್ದೀರಾ.
ಎಲ್ಲರೂ ಎನಿ ಎಜುಕೇಟೆಡ್ ಫ್ಯಾಮಿಲಿ ವಾಂಟ್ಸ್ ಓನ್ಲಿ ನಿಮ್ಮಿಂದಾನೇ ಮೊಸರು ಬೇಕು, ಹಾಲು ಬೇಕು, ಎಲ್ಲ ತಗೋದು. ಸೊ ಯು ಕ್ರಿಯೇಟೆಡ್ ಎ ರೆವಲ್ಯೂಷನ್ ಇನ್ ಪೀಪಲ್ ವಾಂಟಿಂಗ್ ದಿಸ್. ಆ ಮೊಸರು ಎಷ್ಟು ಚೆನ್ನಾಗಿರುತ್ತೆ, ಇನ್ನೂ ಆರ್ಡ್ರ್ ಮಾಡಬೇಕು, ಇನ್ನೂ ಮಾಡಬೇಕು. ಅದು ಅಲ್ಲದೆ ನೀವು ಆ ವೆಸಲ್ನು ವಾಪಸ್ ಕಳಿಸ್ಬೋದು ಅಂತ ಮಾಡಿದ್ದೀರಿ. ಎ ಫ್ಯಾಂಟಾಸ್ಟಿಕ್ ಥಿಂಗ್ಸ್ ಯು ಹ್ಯಾವ್ ಡನ್. ಇದನ್ನು ನೀವು ಬಿಕಾಸ್ ಆಫ್ ದ ಇನ್ವೆಸ್ಟರ್ಸ್ ಯು ಶುಡ್ ನಾಟ್ ಕಾಂಪ್ರಮೈಸ್. ಐ ಥಿಂಕ್ you have to look at it, what is your vision of your team and take it forward. ನನಗನ್ಸುತ್ತೆ ಯಾರು ನಿಮ್ಮಲ್ಲಿ ಇನ್ವೆಸ್ಟ್ ಮಾಡಿದ್ದೀರೋ ಅವ್ರನ್ನ ಖಂಡಿತ ನಿಮಗೆ ಸಪೋರ್ಟ್ ಮಾಡ್ತಾರೆ. ಎಕ್ಸಿಟ್ ಇರ್ಬೋದು, ಬಟ್ ಎಕ್ಸಿಟ್ ಟೈಮ್ನಲ್ಲೂ ಯು ಕ್ಯಾನ್ ಟೇಕ್ ದ ರೈಟ್ ಪೀಪಲ್ ಆ್ಯಂಡ್ ಡೂ. ಸೊ ವೆನ್ ಯು ಹವ್ ರೀಚ್ ಸರ್ಟನ್ ಲೆವೆಲ್ ನೌ, ಐ ಥಿಂಕ್ ಯು ಕ್ಯಾನ್ ಈವನ್ ಥಿಂಕ್ ಆಫ್ ಗೋಯಿಂಗ್ ಪಬ್ಲಿಕ್ಕು, ಬೇಕಾದಷ್ಟು ಮಾಡ್ಬೋದು ನೀವು. ಇದು ಓನ್ಲಿ ಥಿಂಗ್ ಐ ವಾಂಟ್ ಟು ಆಸ್ಕ್ ಯು ಈಸ್, ಇಲ್ಲಿ ಯು ಹ್ಯಾವ್ ಡನ್ ಇಟ್ ವಿತೌಟ್ ಎನಿ ಗೌರ್ಮೆಂಟ್ ಹೆಲ್ಪ್ ಅಲ್ವಾ? ನಮ್ಮ ಥರನೇ CG ಥರ ನಾವು ಒಂದು ಪೀಸ್ ಆಫ್ ಲ್ಯಾಂಡು ಗೌರ್ಮೆಂಟಿಂದ ತೊಗೊಂಡಿಲ್ಲ, $1 ₹1 ಕೊಟ್ಟಿಲ್ಲ. ರಿಮಾರ್ಕಬಲ್ ಸಕ್ಸಸ್ ವಿತೌಟ್ ಗೌರ್ಮೆಂಟ್. ಗೌರ್ಮೆಂಟು ಅನ್ಫಾರ್ಚುನೇಟ್ಲಿ ಏನು ಅಂದರೆ, ಇದನ್ನು ಮಾತಾಡೋಣ, ನಿಮ್ಮನ್ನು ಅಡ್ವೈಸರಿ ಬಾಡಿಗೆ ಹಾಕಿದ್ದಾರೆ ಯಾವ್ದಾದ್ರು ಇಲ್ಲ. ಯಾತಕ್ಕೆ? ವೆನ್ ಯು ಡನ್ ಸಮ್ ರಿಮಾರ್ಕಬಲ್ ವರ್ಕ್, ವೆನ್ ಯು ಶೋನ್ ಫಾರ್ಮರ್ಸ್ ಇಂಪ್ರೂವ್ ಆಗುತ್ತೆ, ಯಾತಕ್ಕೆ ಅವರು ಮಾಡಿಲ್ಲ ಅನ್ಸುತ್ತೆ ನಿಮಗೆ? ವೈ ಕಾಂಟ್ ದೇ ಟೇಕ್ ಎ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್, ಅಡ್ವೈಸರಿ ಬಾಡಿ ಮಾಡಿ ಒಂಥರ ಈ ಥರ ಮಾಡ್ತಾಯಿದ್ದೀವಿ, ಇದನ್ನು ತೊಗೊಂಡೋಗೋಣ, ಯಾತಕ್ಕೆ ಅವ್ರ ಆಸಕ್ತಿ ಇಲ್ಲ? ಪ್ರತಿ ಸತಿ ನೋಡಿದ್ರು ನಾವು ರಾಜಕೀಯ ವ್ಯಕ್ತಿಗಳು ಮಾತಾಡೋದು ಫಾರ್ಮರ್ಸ್ ನಾವು ಇಂಪ್ರೂವ್ ಮಾಡಬೇಕು. ಆದರೆ ಏನು ಅಂದರೆ ಅವರು ಬಡತನನೇ ಇರಬೇಕು. ನಾವು ಇಂಡಿಪೆಂಡೆನ್ಸ್ ಬಂದಾಗಲೂ ಬಡತನ, ಇವಾಗಲೂ ಬಡತನದ ಬಗ್ಗೆ ಮಾತಾಡ್ತಾಯಿದ್ರೆ ಯಾವಾಗ ಇವ್ರನ್ನ ಶ್ರೀಮಂತರು ಮಾಡೋದು? ನೀವು ತೋರಿಸಿದ್ದೀರಾ ಶ್ರೀಮಂತ ಆಗೋಕ್ಕೆ ಸಾಧ್ಯ. ಇವರು ಶ್ರೀಮಂತ ಆಗ್ತಾ ಇದ್ದಾರೆ. ಪರ್ ಕ್ಯಾಪಿಟಲ್ ಇನ್ಕಮ್ 3 times ಇಂಪ್ರೂವ್ ಮಾಡಿದ್ದೀನಿ ಅಂತ. ನಮ್ಮಲ್ಲಿ ಗುಂಡಲ್ಪೇಟೆನಲ್ಲೂ ಅಷ್ಟೇ. ನಾನು ಶುರು ಮಾಡಿದಾಗ 2005ನಲ್ಲಿ 5,000-6,000 ವಾಸ್ ದ ಮಂತ್ಲಿ ಇನ್ಕಮ್. ಇವಾಗ ಮಂತ್ಲಿ ಇನ್ಕಮ್ 30,000. ಜಸ್ಟ್ ಪ್ಯೂರ್ ಮೈಕ್ರೋ ಕ್ರೆಡಿಟ್, ಅವಾಯ್ಡಿಂಗ್ ಹ್ಯಾಂಡ್ ಲೋನ್ಸ್. ಈ ಥರ ಮಾಡೋದನ್ನು ವೈ ಆರ್ ದ ಸರ್ಕಾರದವರು ಇದಕ್ಕೆ ಪೊಲಿಟಿಕಲ್ಸ್ ಪೀಪಲ್ಲು ವೈ ಆರ್ ದೇ ನಾಟ್ ಸಪೋರ್ಟಿಂಗ್? ಆರ್ ದೇ ಅಫ್ರೈಡ್? ಆರ್ ದೇ ವರೀಡ್ ದಟ್ ದೇ ವಿಲ್ ಲೂಸ್ ದೇರ್ ಇಂಪಾರ್ಟೆನ್ಸ್? ಯಾತಕ್ಕಿರ್ಬೋದು ಇದು? ಓಪನ್ನಾಗಿ ಮಾತಾಡೋಣ. ವೈ? ನಾನು ಇದ್ರ ಬಗ್ಗೆ ತುಂಬ ಯೋಚನೆ ಮಾಡಿದ್ದೀನಿ ಸರ್, ಸುಮಾರು ಇದನ್ನು ಮಾತಾಡಿದ್ದೀನಿ. ನಮ್ಮ ದೇಶದ ಇವತ್ತು ಇಟ್ಸ್ ಅ ಮಿಸ್ಪ್ಲೇಸ್ಡ್ ಪ್ರಿಯಾರಿಟೀಸ್. ಓಕೆ, ಈಗ ವ್ಯವಸಾಯ ತಗೋಣ. ಓಕೆ, ವ್ಯವಸಾಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದೊಂದೇ ವಿಷಯ ನನಗೆ ಗೊತ್ತಿರೋದು. ನೀವು ಹೇಗೆ ಕ್ಯಾನ್ಸರ್ ಕೇರ್ ಬಗ್ಗೆ ಮಾತಾಡ್ತೀರೋ, ನಾನು ವ್ಯವಸಾಯದ ಬಗ್ಗೆ ಹೇಳಬಲ್ಲೆ. ನಮ್ಮ ದೇಶದ GDP 15% ಕಮ್ಸ್ ಫ್ರಮ್ ವ್ಯವಸಾಯದಿಂದ ಬರುತ್ತೆ ಸರ್. 60 ಜನ 60% ಆರ್ ಎಂಗೇಜ್ಡ್ ಇನ್ ಫಾರ್ಮಿಂಗ್, ಬೋತ್ ಲ್ಯಾಂಡ್ಲೆಸ್ ಆ್ಯಂಡ್ ಲ್ಯಾಂಡ್ ಲಾರ್ಡ್ಸ್ ಎಲ್ಲರೂ ಸೇರಿಸಿ 60% ಜನ ಇದ್ದಾರೆ. 60%. ಸರ್ಕಾರದ ಏನು ಪಾಲಿಸಿ ಸ್ಟೇಟ್ಮೆಂಟ್ ಏನಪ್ಪ ಅಂದರೆ, ಇಟ್ ಇಸ್ ವೆರಿ ವೆಲ್ ರಿಟರ್ನ್ ಆ್ಯಂಡ್ ದೇ ಆರ್ ಎಕ್ಸಿಕ್ಯೂಟಿಂಗ್ ಮೆಥಾಡಿಕಲಿ, ದೇ ಆರ್ ಎಕ್ಸಿಕ್ಯೂಟಿಂಗ್. ಓಕೆ, ಏನು ಹೇಳ್ತಾ ಇದ್ದಾರೆ ಅಂದರೆ, 60 ಜನ ತುಂಬ ಜಾಸ್ತಿ ಆಯ್ತಪ್ಪ 15% GDPಗೆ. ಹೌದಾ? ಇವ್ರನ್ನ 15%ಗಿಂತ ಕಮ್ಮಿ ತರಬೇಕು ಅಂತ ಪ್ರಶ್ನೆ. ಅದಕ್ಕೆ ಸರ್ಕಾರ ಏನು ಮಾಡ್ತಾ ಇದೆ, ಓಕೆ, ಹಳ್ಳಿಗಳಿಗೆ ಹೋಗ್ಬಿಟ್ಟು ನಿಮ್ಮ ಕಾಲ್ ಸೆಂಟರ್ ಏಜೆಂಟ್ ಹೇಗೆ ಆಗ್ತೀಯ ಅಂತ ಟ್ರೈನಿಂಗ್ ಕೊಡುತ್ತೆ. ಓಕೆ, ಸೊ ಎಲ್ಲಿ ಪ್ರಾಬ್ಲಮ್ ಇದೆಯೋ ನಾವು ಅಟ್ಯಾಕ್ ಮಾಡ್ತಾ ಇಲ್ಲ. ಸೊ ಇನ್ನೊಂದು ಮಾಡ್ತಾ ಇದೆ, ಇದು ಹೇಳ್ಬೇಕು, ಮುಂದೆ ಹೇಳ್ಬಿಡ್ತೀನಿ ನಾನು. ಸರ್ಕಾರದವ್ರು ಹೋಗಿ ನೀವು ಹುಡುಗಿ ಹಳ್ಳೀಲಿ ಇರ್ಬೋದು, ಕಾಲೇಜ್ ಓದ್ಬೋದು, ನೀವು ಬೇರೆ ದೇಶದ ಲ್ಯಾಂಗ್ವೇಜ್ ಕಲ್ತ್ಕೊಂಡು ನಿಮಗೆ ಬೇರೆ ದೇಶಕ್ಕೆ ಕಳಿಸ್ತೀವಿ ಅಂತಲೂ ಪ್ರೋತ್ಸಾಹ ಕೊಡ್ತಾರೆ. ಹೌದು, ಅದಕ್ಕೆ ನಾನು ಹೇಳೋದು, ಸರ್ಕಾರದ್ದು ಮ್ಯಾಂಡೇಟ್ ಯಾವ ಥರ, ಪಾಲಿಸಿ ಡೆಸಿಷನ್ಸ್ ಯಾವ ಥರ ಆಗ್ತಾ ಇದ್ದಾರೆ, ಡೇಟಾ ಮೇಲೆ ಹೋಗ್ತಾ ಇದೆ. ಬಟ್ ಗ್ರೌಂಡ್ ಲೆವೆಲ್ ರಿಯಾಲಿಟೀಸ್ ಮೇಲೆ ಅಲ್ಲ. ಓಕೆ, ಒಂದೇದು. ಅದಕ್ಕೆ ನಾನು ಹೇಳ್ತೀನಿ, ಓಕೆ ಹೌದು, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋದಂದರೆ ನಿಮಗೆ ಡೇಟಾ ಬೇಕು. ಅಕ್ಷಯಕಲ್ಪ ಏನು ಮಾಡ್ತಾ ಇದೆ ಅಂದರೆ, ಮೆಥಾಡಿಕಲ್ಲಾಗಿ ಡೇಟಾ ರೆಕಾರ್ಡ್ ಮಾಡ್ತಾ ಇದ್ದೀವಿ. ನಾಳೆ ದಿನ ಯಾರೋ ಪಾಲಿಸಿ ಮೇಕರ್ ಬಂದು ಕೇಳಿದ್ರೆ ನಾವು ವೆರಿ ಹ್ಯಾಪಿ ಟು ಶೇರ್. ಬಟ್ ಪಾಲಿಸಿ ಚೇಂಜ್ ಮಾಡೋದು ನನ್ನ ಪ್ರಾಬ್ಲಮ್ಮ? ಖಂಡಿತ ನನಗನ್ನಿಸ್ತಾ ಇಲ್ಲ. ಯಾಕಂದರೆ ಆ ಚೇಂಜ್ ಮಾಡೋದಕ್ಕೆ ಇಟ್ ರಿಕ್ವೈರ್ಸ್ ಸರ್ಟನ್ ಮೊಮೆಂಟಮ್ ಸರ್. ಆ ಮೊಮೆಂಟಮ್ ಇನ್ನೂ ಬಂದಿಲ್ಲ. ಒಂದು ಕಂಪ್ನಿ ಒಂದು 550 ಕೋಟಿ ರೂಪಾಯಿ ಓಕೆ ಪ್ರತಿ ವರ್ಷ ವ್ಯವಹಾರ ಮಾಡ್ತಾ ಇರೋ ಕಂಪ್ನಿ ಅದನ್ನು ಇನ್ಫ್ಲೂಯೆನ್ಸ್ ಮಾಡೋಕ್ಕಾಗುತ್ತೆ? ಖಂಡಿತ ಆಗೋದಿಲ್ಲ ನನ್ನ ದೃಷ್ಟಿನಲ್ಲಿ. ನಾವು ಯಾವ ಥರ ಹೋಗ್ಬೇಕಂದ್ರೆ, ವ್ಯವಸಾಯದಲ್ಲಿ ಇನ್ನೂ ಡೀಪಾಗಿ ಹೋಗಬೇಕು. ನಮ್ಮ ಅಗ್ರಿಕಲ್ಚರಲ್ ಯೂನಿವರ್ಸಿಟೀಸ್ ಏನು ಮಾಡ್ತಾ ಇದೆ ಅದು ಮೂರ್ಖತನ ಅಂತ ಅದನ್ನು ಸಾಬೀತುಪಡಿಸಬೇಕು. ಆವಾಗ ಮಾತ್ರ ಇದನ್ನು ಚೇಂಜ್ ಮಾಡಬಹುದು. ನಾನು ಹೋಗಿ ಇವ್ರ ಹತ್ರ ನಾನು ಬೆಗ್ ಮಾಡೋಕ್ಕೆ ನಾವು ಯಾರಿಗೂ ನಮ್ಮ ಪೇಷನ್ಸ್ ಇಲ್ಲ. ವಿ ಡೋಂಟ್ ವಾಂಟ್ ಟು ಡೂ ಇಟ್. ಐ ಡೆಫಿನೆಟ್ಲಿ ಬಿಲೀವ್ ಅವರ್ ಪಾಲಿಸಿ ಮೇಕಿಂಗ್ ಈಸ್ ಡೆಡ್. ಓಕೆ,
ಅದನ್ನ ಪಾಲಿಸಿ ಮೇಕಿಂಗ್ ಇಸ್ ರಾಂಗ್, ಕರೆಕ್ಟ್? it's dead. Policy dead. That's what I believe. Okay, extreme views on how do we drive the country towards prosperity is not going to work. Ground level ಇಂದ ಬರಬೇಕದು, ಆ ಪಾರ್ಟಿಸಿಪೇಟ್ರಿ ಇಲ್ಲ. ಸೊ therefore I believe ವೆರಿ ಸ್ಯಾಡ್ ಅಲ್ವಾ ಇದು ಕೇಳಿದ್ರೆ. ನೀವು ಗ್ರೌಂಡ್ ಝೀರೋ ಲೆವೆಲ್ ಮಾಡ್ತೀವಿ, ನಾವು ಹೆಲ್ತ್ ಕೇರ್ನಲ್ಲಿ ಮಾಡ್ತೀವಿ. ಎರಡು ಕಡೆನೂ ನೋಡಿದ್ರೆ ಎಷ್ಟು ನಮಗೆ ಆಪರ್ಚುನಿಟಿ ಇದೆ, ಜನಕ್ಕೆ ಹುಮ್ಮಸ್ಸಿದೆ ಮಾಡಬೇಕು ಅಂತ. ಆದರೆ ಈ ಪಾಲಿಸೀಸ್ ತಂದು ಏನು ಮಾಡ್ತಾಯಿದೆ ಅಂದರೆ ಆ್ಯಕ್ಚುಲಿ ನಾವು ತುಳಿತಾ ಇದೆ ಪಾಲಿಸಿ. ನೀವು ಹೇಳ್ದಂಗೆ ಇಟ್ ಇಸ್ ಡೆಡ್, ಇಟ್ ಈಸ್ ಮೇಕಿಂಗ್ ಅಸ್ ನಾಟ್ ಕಮ್ ಔಟ್ ಆಫ್ ದಿಸ್ ಪಾವರ್ಟಿ ಆ್ಯಂಡ್ ಆಲ್. ಒಂದು ಸರ್ಕಾರ ಸರ್, ಈಗ ನಿಮ್ಮ ಎಕ್ಸಾಂಪಲ್ ತೊಗೊಳ್ಳೋಣ. ಈಗ ಹೆಲ್ತ್ ಕೇರ್ ಅನ್ನೋದು ಎವ್ರಿಬಡಿ ಅಂಡರ್ಸ್ಟ್ಯಾಂಡ್ಸ್ ವೆರಿ ವೆಲ್. ಪ್ರೈವೇಟ್ ಪ್ಲೇಯರ್ಸ್ ಅಂಡರ್ಸ್ಟ್ಯಾಂಡ್ ದಿಸ್ ಒನ್ ವೆರಿ ವೆಲ್. ಕರೆಕ್ಟ್. ಓಕೆ, ಅವರಿಗೆ ತುಂಬ ಚೆನ್ನಾಗಿ ಗೊತ್ತು. ಆದರೆ ನಮ್ಮ ದೇಶದ್ದು ಏನಾಗಿದೆ ಅಂದರೆ ವ್ಯವಸಾಯನ ಯಾರಿಗೂ ಅರ್ಥ ಆಗಿಲ್ಲ. ದೇ ಬಿಲೀವ್ ಇಟ್ಸ್ ಲಾಟ್ ಆಫ್ ರಿಸ್ಕ್. ಅದಕ್ಕೆ ಇನ್ವೆಸ್ಟ್ಮೆಂಟ್ಸ್ ಆಗ್ತಾಯಿಲ್ಲ ವ್ಯವಸಾಯದಲ್ಲಿ. ಇನ್ಪುಟ್ ಸೈಡ್ ಆಗ್ತಾಯಿದೆ, ಸೀಡ್ಸಲ್ಲಿ ಆಗ್ತಾಯಿದೆ, ಕೆಮಿಕಲ್ಸಲ್ಲಿ ಆಗ್ತಾಯಿದೆ, ಡ್ರೋನ್ಸಲ್ಲಿ ಆಗ್ತಾಯಿದೆ, ಅಲ್ಲಿ ಆಗ್ತಾಯಿದೆ. ಔಟ್ಪುಟ್ಟಲ್ಲಿ ಆಗ್ತಾಯಿದೆ ಅಂದರೆ ಪೋಸ್ಟ್ ಹಾರ್ವೆಸ್ಟ್. ಅದಕ್ಕೆ ತೊಗೊಂಡು ನೀನು ವ್ಯಾಲ್ಯೂ ಅಡಿಷನ್ ಮಾಡಿ ಒಳ್ಳೆ ಮಾರ್ಕೆಟೇ ಕ್ರಿಯೇಟ್ ಮಾಡಿದ್ರೆ ಆಗ್ತಾಯಿದೆ. ಅದು ಇನ್ವೆಸ್ಟರ್ಸ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ಇನ್ಪುಟ್ಟು ಮತ್ತು ಪೋಸ್ಟ್ ಹಾರ್ವೆಸ್ಟ್. ಆದರೆ ಮಧ್ಯದಲ್ಲಿ ರಿಸ್ಕಿ ಪೀಸ್ ಇದೆಯಲ್ಲ, ಅದು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಈಗ ಅಕ್ಷಕಲ್ಪ ಆ ರಿಸ್ಕಿ ಪೀಸಲ್ಲಿ ಕೂತ್ಕೊಂಡಿದೆ. ನಿಮ್ಗೆ ಒಂದು ಉದಾಹರಣೆ ಹೇಳಿದೆ, ನಿಮಗೂ ಶಾಕ್ ಆಗ್ಬೋದು. ಫಸ್ಟ್ 9 years 2010 to 2019 ವಿ ವೆಂಟ್ ಕ್ಲೋಸ್ 6 times ಕ್ಲೋಸ್ ಟು ಬ್ಯಾಂಕ್ರಪ್ಸಿ. ಓಕೆ, ಯಾಕಂದರೆ 2010 to 2019 ಫಸ್ಟ್ 9 years ಆಫ್ ಅವರ್ ಜರ್ನಿ 6 times ಕ್ಲೋಸ್ ಟು ಬ್ಯಾಂಕ್ರಪ್ಸಿ ಸರ್. ಯಾವ ಇನ್ವೆಸ್ಟರು ಕೂಡ ನಾವು ಮಾಡ್ತಿರೋ ಕೆಲಸ ಅರ್ಥ ಆಗಲಿಲ್ಲ. ಯಾಕಪ್ಪ ನೀನು ಮಾರ್ಕೆಟ್ ಮೇಲೆ ಫೋಕಸ್ ಮಾಡು ಅಂತ ಹೇಳ್ತಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಮಾರ್ಕೆಟ್ ತೊಂದರೆ ಇಲ್ಲ, ಮಾರ್ಕೆಟೇ ಇದೆ. ನೀನು ಇಲ್ಲಿ ಯೂನಿಟ್ ಎಕನಾಮಿಕ್ಸ್ ಆಡಪ್ ಆಗ್ತಾ ಇಲ್ಲ ವ್ಯವಸಾಯದಲ್ಲಿ. ಅದನ್ನೇ ಹೇಗೆ ಸಾಲ್ವ್ ಮಾಡೋದು, ಅದರ ಬಗ್ಗೆ ನಮಗೆ ಸ್ವಲ್ಪ ಫೋಕಸ್ ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ವೆಸ್ಟರ್ಗೆ ಅರ್ಥ ಆಗೋದಿಲ್ಲ. ನಾನು ಅವ್ರು ರಾಂಗ್ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅವರಿಗೆ ನಾಲೆಜ್ ಇಲ್ಲ. ಒಂದು ಉದಾಹರಣೆ, 2019 ಯಾರೋ ಒಬ್ಬ ಇನ್ವೆಸ್ಟ್ರು, ತಲೆ ಹಿಡ್ಕದ ಇನ್ವೆಸ್ಟ್ರು ಅಂತ ಹೇಳ್ಬೋದು, ಲೋ ಕ್ಯಾಪಿಟಲ್ ಅಂತ, ಅವ್ರು ನಮ್ಮ ಮೇಲೆ ರಿಸ್ಕ್ ತೊಗೊಂಡ್ರು. ಇವರೇನೋ ಮಾಡ್ತಾ ಇದ್ದಾರಪ್ಪ ನೋಡೋಣ ಅಂತೇಳಿ ರಿಸ್ಕ್ ತೊಗೊಂಡ್ರು. ವಿ ಬಿಕೇಮ್ ಲಕ್ಕಿ. ನಾನು ಅಷ್ಟು ಮಾತ್ರ ಹೇಳ್ತೀನಿ. ಇದು ಡಿಸೈನಲ್ಲಿ ವ್ಯವಸಾಯಕ್ಕೆ ನಮ್ಮ ದೇಶದಲ್ಲಿ ಕಾಯಕಲ್ಪ ಇದೆ ಅಂತ ನೀವು ನನಗೇನು ಪ್ರಶ್ನೆ ಕೇಳಿದ್ರೆ ನಾನು ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಓಕೆ, ಸೊ ಯಾಕಂದರೆ ನಾವು ವಿ ಆರ್ ಹೆಲ್ ಬೆಂಟ್ ಆನ್ ಏಪಿಂಗ್ ವೆಸ್ಟ್. ಏನಾಗ್ತಾ ಇದೆ, ದೊಡ್ಡ ತೋಟಗಳು ಬೇಕು, ದೊಡ್ಡ ಫಾರ್ಮ್ಸ್ ಬೇಕು, ಮಾನೋಕಲ್ಚರ್ ಬೇಕು, ಡಿಸ್ಟ್ರಿಕ್ಟಿಗೆ ಒಂದೇ ಬೆಳೆ ಬೆಳಿಬೇಕು. ಎಂಥ ಪಾಲಿಸಿ ಸರ್ ಇದು? ನೀವು ಇನ್ಚಾರ್ಜ್ ಇದ್ರೆ ಹೌ ವುಡ್ ಯು ಚೇಂಜ್? ಐ ವಿಲ್ ಟೋಟಲಿ ರೀಇಮ್ಯಾಜಿನ್ ಫಾರ್ಮಿಂಗ್ ವೆರಿ ವೆರಿ. ಏನು ಮಾಡ್ತೀರಾ? ನನ್ನ ಫಂಡಮೆಂಟಲ್ ಆಸ್ಪೆಕ್ಟ್ ಆಫ್ ಫಾರ್ಮಿಂಗ್ ವೈ ಇಟ್ ಈಸ್ ಫೈಲಿಂಗ್ ಈಸ್ ಸಾಯಿಲ್ಸ್. ಓಕೆ, ಐ ವಾಂಟ್ ಟು ಫೋಕಸ್ ಮೈ ಎಂಟೈರ್ ಪಾಲಿಸಿ ಆನ್ ಸಾಯಿಲ್ ಮ್ಯಾನೇಜ್ಮೆಂಟ್. ಓಕೆ, ಅಲ್ಲಿಂದ ಶುರುವಾಗಬೇಕು ಸರ್. ನೀವು ಸಾಯಿಲ್ಸ್ ಸರ್ಕಾರ 8 ತಿಂಗಳು 9 ತಿಂಗಳಿಂದ ರಿಪೋರ್ಟ್ ಏನು ಹೇಳ್ತಾ ಇದೆ, ನಮ್ಮ ದೇಶದಲ್ಲಿ ಏರಬಲ್ ಲ್ಯಾಂಡ್ಸ್, ಉಳುಮೆ ಮಾಡ್ತಾ ಕಲ್ಟಿವೇಟಬಲ್ ಲ್ಯಾಂಡ್ಸಲ್ಲಿ ನೀವು ಸಾಯಿಲ್ ತಗೊಂಡು ಟೆಸ್ಟ್ ಮಾಡಿದ್ದೆ ಆದರೆ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ 0.4% ಅಂತ ಹೇಳ್ತಾ ಇದೆ. 0.5% ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಇದ್ದರೆ ಅದು ಡೆಸರ್ಟ್ ಅಂತ. ಟೆಕ್ನಿಕಲಿ ನಮ್ಮ ಸರ್ಕಾರ ಏನು ಹೇಳ್ತಾ ಇದೆ, ಎಲ್ಲ ಏರೇಬಲ್ ಲ್ಯಾಂಡ್ಸ್, ಉಳುಮೆ ಮಾಡ್ತಾ ಇರೋ ಭೂಮಿಗಳು ಡೆಸರ್ಟ್ಸ್. ಎಕ್ಸ್ಟ್ರೀಮ್ ಇನ್ಪುಟ್ಸ್ ಕೊಡದೇ ಇದ್ದರೆ ಔಟ್ಪುಟ್ಸ್ ಬರೋದಿಲ್ಲ ಅಂತ ಹೇಳ್ತಾ ಇದೆ. ಅಕ್ಷಕಲ್ಪ ತೋಟಗಳಲ್ಲಿ ಬ್ರಿಟಿಷ್ ಗೌರ್ಮೆಂಟ್ ಡೇಟಾ, ನಾನು ಹೇಳ್ತಾ ಇಲ್ಲ, ಅವ್ರು ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಸುಮಾರು ಪೀಪಲ್ನ ಹಾಕಿ ಅವ್ರ ದುಡ್ಡಲ್ಲಿ ನಮ್ಮ ಈ ಡೇಟಾ ನಮ್ಗೆ ಕೊಡ್ತಾ ಇದ್ದಾರೆ. ಅಕ್ಷಕಲ್ಪ ತೋಟಗಳಲ್ಲಿ ರೈತ ನಮ್ಮಲ್ಲಿ ಸೇರಿಕೊಂಡಾಗ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ 0.32% ಇದೆ. 10 ವರ್ಷ ನಮ್ಮ ಜೊತೆಲಿ ಯಾರು ರೈತ ಕೆಲಸ ಮಾಡಿದ್ದಾನೋ ಅದು 2.44%ಗೆ ಹೋಗಿದೆ ಅಂತ. ಏರಬಲ್ ಲ್ಯಾಂಡ್ಸಲ್ಲಿ ದಿಸ್ ಇಸ್ ದ ಬೆಸ್ಟ್ ಪಾಸಿಬಲ್ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್. ಪ್ರಪಂಚದಲ್ಲಿ ಎಲ್ಲೂ ಕೂಡ ಇದರ ಡೆಮಾನ್ಸ್ಟ್ರೇಷನ್ಸ್ ಇಲ್ಲ, ಬಟ್ ವೆರಿ ಸ್ಮಾಲ್ ಡೆಮಾನ್ಸ್ಟ್ರೇಷನ್ಸ್. ಪಾಲಿಸಿ ಮೇಕರ್ಗೆ ಇದು ಇಂಟ್ರೆಸ್ಟ್ ಇದೆಯಾ ನನಗೆ ಗೊತ್ತಿಲ್ಲ. ಅವ್ರಿಗೆ ಇಂಟ್ರೆಸ್ಟ್ ಬರೋಂಗೆ ಮಾಡಬೇಕಾ ನನ್ನ ಜವಾಬ್ದಾರಿ ಅಲ್ಲ. ನನ್ನ ಜವಾಬ್ದಾರಿ ಏನಪ್ಪ ಅಂದರೆ ಇದಕ್ಕೆ ಡೇಟಾ ಕಲೆಕ್ಟ್ ಮಾಡ್ಕೊಳಕ್ಕಾಗುತ್ತಾ, ನನ್ನ ಜವಾಬ್ದಾರಿ ಅಷ್ಟು ಮಾತ್ರ. ಡಾಟಾ ಕೊಡ್ತೀನಿ, ಅದರಿಂದ ಏನು ಉಪಯೋಗ ಬರುತ್ತೆ ನೋಡೋಣ ಅಷ್ಟೇ. ಇವಾಗ ಇಷ್ಟೆಲ್ಲ ಹೇಳಿದ್ರೆ ನಾವು ವಿ ಆರ್ ಆಲ್ ಬಾರ್ನ್ ಇನ್ 1950s. ಆವಾಗ ನಿಮಗೆ ಗೊತ್ತು, ಪೋಸ್ಟ್ ಇಂಡಿಪೆಂಡೆನ್ಸು ಇಂಡಿಯಾ ವಿಲ್ ಬಿಕಮ್ ಎ ಫ್ಯಾಮಿನ್ ಕಂಟ್ರಿ, ಎ ಫ್ಯಾಮಿನ್ ಅಂತ ಪ್ರೆಡಿಕ್ಟ್ ಮಾಡೋದು. ನಾನು ಅವಾಗೆಲ್ಲ ಐ ರಿಮೆಂಬರ್ ರೀಡಿಂಗ್ ಟೈಮ್ ಮ್ಯಾಗಝೀನ್, PL 480 ಅಂತ ಬರೋದು. ಹೌದು,
ವೀಟ್ ಇಂಡಿಯಾಗೆ ಬರೋದು, ರೈಸು, ಇಂಡಿಯಾ ಇಸ್ ಅ ಪೂರ್ ಕಂಟ್ರಿ, ಸ್ಟಾರ್ವೇಷನ್ ಆಗುತ್ತೆ ಅಂದರು. ಆಮೇಲೆ ಗ್ರೀನ್ ರೆವಲ್ಯೂಷನ್ ಆಯಿತು, ಸ್ವಾಮಿನಾಥನ್ ಅದು ರಿವಲ್ಯೂಷನ್ ಆಯಿತು, ಎಲ್ಲ ಆಗಿ ವಿ ಬಿಕೇಮ್ ಸೆಲ್ಫ್ ಸಫಿಷಿಯೆಂಟ್. ಇವಾಗ ಸಿ ಇಫ್ ಯು ಆಸ್ಕ್ ದ ಸರ್ಕಾರ ಗೌರ್ಮೆಂಟ್ ಹೇಳಿದರೆ ವೈ ಆರ್ ಯು ಕಂಪ್ಲೇನಿಂಗ್, ವಿ ಆರ್ ದ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಆಫ್ ರೈಸ್ ಇನ್ ದ ವರ್ಲ್ಡ್, ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್, ಸೆಕೆಂಡ್ ಲಾರ್ಜೆಸ್ಟ್ ವೀಟ್. ನಾವು ಅಷ್ಟೊಂದು ನಮ್ಮ ಜನಕ್ಕೆ ಕೊಟ್ಟು ಬೇರೆ ಕಡೆ ಕಳಿಸ್ತಾ ಇದ್ದೀವಪ್ಪ, ಯಾಕೆ ಗಲಾಟೆ ಮಾಡ್ತೀರಾ ಅಂತ. ಅದಕ್ಕೇನು ಉತ್ತರ ಕೊಡಬೇಕು ನಾವು? ಓ ಅಮೇಝಿಂಗ್ ಸರ್, ಅಮೇಝಿಂಗ್ ಪ್ರಶ್ನೆ. ಆ ಪ್ರಶ್ನೆಗೂ ಸ್ವಲ್ಪ ಬೆಲೆ ಇದೆ, ಬಟ್ ಅದರ ಪ್ರಶ್ನೆಗಳ ಕೇಳ್ತಾ ಇದ್ದಾರಲ್ಲ ಅವರು ಅದು ಯಾವ ಕಾಸ್ಟಲ್ಲಿ ಇದು ಬರ್ತಾ ಇದೆ ಅಂತ ಯಾರೂ ನೋಡ್ತಾ ಇಲ್ಲ ಸರ್. ಪ್ರಾಬ್ಲಮ್ ಅದೇ. ಹೌದು, ಒಂದು ಉದಾಹರಣೆ ಹೇಳ್ತೀನಿ. ತೆಲಂಗಾಣ ಡ್ರೈಯೆಸ್ಟ್ ಸ್ಟೇಟ್ ಇನ್ ದ ಕಂಟ್ರಿ ಈಸ್ ದ ಬಿಗ್ಗೆಸ್ಟ್ ರೈಸ್ ಎಕ್ಸ್ಪೋರ್ಟರ್ ಆಫ್ ದ ಕಂಟ್ರಿ. ಯಾವ ಕಾಸ್ಟಲ್ಲಿ ಮಾಡ್ತಾ ಇದೆಯಪ್ಪ ನೀನು? ಸಾಯಿಲ್ ಕಾಸ್ಟಲ್ಲಿ ಮಾಡ್ತಾ ಇದೆಯಾ, ಓಕೆ, ಹ್ಯೂಮನ್ ಲೈಫ್ ಕಾಸ್ಟಲ್ಲಿ ಮಾಡ್ತಾ ಇದೆಯಾ, ಎಕಾಲಜಿ ಕಾಸ್ಟಲ್ಲಿ ಮಾಡ್ತಾ ಇದೆಯಾ? ಯು ಆರ್ ಎಕ್ಸ್ಪ್ಲಾಯ್ಟಿಂಗ್ ಇಟ್, ಓಕೆ, ಇನ್ ದ ನೇಮ್ ಆಫ್ doing highest exports. That's not what is required. What is required is ecologically sensitive farming. Yes. Where we can feed our population nutritious food and safe food. ಅವೆರಡು ಬಗ್ಗೆ ಫೋಕಸ್ ಇಲ್ಲ. ನಾವು ವಿ ಆರ್ ಫೋಕಸ್ ಆನ್ ಸರ್ ಅದರಲ್ಲಿ. ಅದರಿಂದ ಫಾರ್ಮರ್ಸ್ ರಿಚ್ ಆಗ್ತಿಲ್ಲ. ಇಲ್ಲ, ಹೌದು, ದಟ್ಸ್ ನೀನು ಎಕ್ಸ್ಪೋರ್ಟ್ ಮಾಡಿಬಿಟ್ಟು ಫಾರ್ಮರ್ಸ್ ರಿಚ್ ಮಾಡ್ಬೋದಿತ್ತಲ್ಲ, ಮಾಡ್ತಾ ಇಲ್ಲ. ಅದಕ್ಕೆ ಯಾಕಂದ್ರೆ ಅವ್ನು ಯೂನಿಟ್ ಎಕನಾಮಿಕ್ಸ್ ಆ್ಯಡ್ ಆಗ್ತಾ ಇಲ್ಲ. ದಟ್ ಇಸ್ ದ ಇಶ್ಯೂ. ಮಿಡಲ್ ಮ್ಯಾನ್ ಆರ್ ಮೇಕಿಂಗ್. We don't know. So the question here is, somebody is making money, but farmer is not making money. So ಇದು challenges ಇದೆ. ಇದೇ ಇಂಪಾರ್ಟೆಂಟ್ ಪಾಯಿಂಟು. ಈ ಪ್ರಶ್ನೆನ ನಾವು ವಿ ಡೋಂಟ್ ಹ್ಯಾವ್ ಆ್ಯನ್ ಆನ್ಸರ್. ಇದನ್ನ ಪ್ರಶ್ನೆನ ಬಿಡಬೇಕು ನಮ್ಮ ಇದರಲ್ಲಿ. ಯಾಕೆ ಅಂದರೆ ವೈ ಆರ್ ಫಾರ್ಮರ್ಸ್ ನಾಟ್ ಬಿಕಮಿಂಗ್ ರಿಚ್? ವೈ ಟುಡೇ ಆಲ್ಸೋ ಇವತ್ತು ನೋಡಿದರೆ ಫಾರ್ಮರ್ಸು, ಹ್ಯಾಂಡ್ ಲೋನ್ಸು. ನಾನು ಮೊನ್ನೆ ಗುಂಡಲ್ಪೇಟೆನಲ್ಲಿ ನಮ್ಮ ವುಮೆನ್ಗೆ ಕೈ ಎತ್ತಿ ಎಷ್ಟು ಜನ, ನಮ್ಮಲ್ಲಿ ಒಂದು ಸುಮಾರು 8,000 ಜನ ಇದ್ದಾರೆ ವುಮೆನ್. ಈಗ ಎಲ್ಲರೂ ಫಾರ್ಮಿಂಗ್ ಮೋಸ್ಟ್ಲಿ, ಅವ್ರ ಹಸ್ಬೆಂಡ್ಸು, ಫ್ಯಾಮಿಲಿ ಎಲ್ಲ. ಎಷ್ಟು ಜನ ನೀವು ಕೈ ಸಾಲ ಮಾಡಿದ್ದೀರಾ ಅಂದರೆ 50%ಗಿಂತ ಕೈ ಎತ್ತಿದ್ರು ಜಾಸ್ತಿ. ಈವನ್ ವಿತ್ ಮೈಕ್ರೋ ಕ್ರೆಡಿಟ್ ನಾವು ಮಾಡ್ತಾ ಇರೋದ್ರೂ ಸಾಲ ತೊಗೊತಾ ಇದ್ದಾರೆ. 48-50% ತೊಗೊತಾ ಇದ್ದಾರೆ. ಇದರಿಂದ ಅವರು ದೇ ಆರ್ ಬಾಂಡೆಡ್ ಲೇಬರರ್ಸ್. ತಿಂಗಳಿಗೆ ಅವರು 20,000 25 ಕಟ್ಟಬೇಕು. ಮದುವೆ ಆಯಿತು, ಕಾಯಿಲೆ ಬಂತು, ಅವಾಗ ಇನ್ನೂ ಹೋಗಿ ಬಾರೋ ಮಾಡ್ತಾರೆ. ಸೊ ಆಬ್ವಿಯಸ್ಲಿ ಫಾರ್ಮರ್ಸ್ ಆರ್ ನಾಟ್ ಬಿಕಮಿಂಗ್. ಪರ್ಟಿಕ್ಯುಲರ್ಲಿ ನಾನು ಹೇಳೋದು 1 ಎಕರೆ 2 ಎಕರೆ ಇರೋರು ಆಗ್ತಾ ಇಲ್ಲ. ಹೌದು, ನಮ್ಮ ಒಬ್ಬರು ಕಲಾವತಿ ಅಂತಿದ್ದಾರೆ, ಅವ್ರು ಕೇಳಿದೆ, ನಮ್ಮ ನೀನು ಎಷ್ಟು ಲ್ಯಾಂಡ್ ಇದೆ? ಭಾಳ ಹ್ಯಾಪಿ. ಸರ್ ನನ್ನ ಹತ್ರ 2 ಎಕರೆ ನಮಗಿದೆ, ನಾನು ನಮ್ಮ ಹಸ್ಬೆಂಡ್ ಮಾಡ್ಕೊತೀವಿ. ಎಷ್ಟಮ್ಮ ಆದಾಯ ಬರುತ್ತೆ ಅಂದರೆ, ಸರ್ ವರ್ಷಕ್ಕೆ 2 ಲಕ್ಷ ಬರುತ್ತೆ, 1.5 ಲಕ್ಷ 2 ಲಕ್ಷ ಸಾಕು ನಮಗಷ್ಟು. ನಾವು ಬೇರೆ ಪೀಪಲ್ ಆರ್ ಆಲ್ಸೋ ಕಂಟೆಂಟ್. ದಟ್ ಈಸ್ ಅನದರ್ ಇಶ್ಯೂ ಫಾರ್ ಎ ಡಿಫ್ರೆಂಟ್ ಡಿಸ್ಕಷನ್. ಬಟ್ ಏನು ಅಂದರೆ ಪ್ರಾಸ್ಪೆರಿಟಿ ಬರ್ತಿಲ್ಲ ಈ ಜನಕ್ಕೆ. ಆ್ಯಂಡ್ ದಟ್ ಈಸ್ ವಾಟ್ ಈವನ್ ದ ಸಿಸ್ಟಮ್ ಪ್ಲೇಸ್ ಅನ್ ಇಟ್. ಫಾರ್ಮರ್ಸ್ನ ಬಿಡಿ ಇದಕ್ಕೆ ನೀವು ಮಾಡ್ತಾ ಇರೋದು ಇಟ್ಸ್ ಫಿನಾಮಿನಲ್ ವರ್ಕ್. ಮೈ ಓನ್ಲಿ ಥಿಂಗ್ ಈಸ್ ಸ್ಯಾಡ್ನೆಸ್ ಈಸ್ ಇದನ್ನು ಯಾಕೆ ನಾವು ಮುಂದಕ್ಕೆ ತೊಗೊಂಡೋಗಕ್ಕೆ ಆಗ್ತಾ ಇಲ್ಲ. ವಾಟ್ ಈಸ್ ದ ನೀವು ಈವನ್ ಯುವರ್ ಟ್ರೈಡ್ ಇನ್ ಆಂಧ್ರ ಆ್ಯಂಡ್ ತಮಿಳ್ನಾಡು ಅಷ್ಟು ಸಕ್ಸಸ್ ಆಗಿಲ್ಲ. ಸೊ ಇದನ್ನು ನಾವು ಖಂಡಿತ ಮುಂದೆ ಡಿಬೇಟ್ ಮಾಡಲೇಬೇಕು. ಇದನ್ನು ವಿ ಹ್ಯಾವ್ ಟು ಟೇಕ್ ಇಟ್ ಫಾರ್ವರ್ಡ್. ಹೌ ಡು ವಿ ಕ್ರಿಯೇಟ್, ಇದನ್ನು ಇಲ್ಲಿಗೆ ಬಿಡಬಾರ್ದು ಅನಿಸುತ್ತೆ. ನಮಗೇನು ಅನಿಸುತ್ತೆ? I also think, sir, we'll keep trying, okay, as long as I think it will become viable, okay. ಆ ವಯಬಿಲಿಟಿನ ಡೆಮಾನ್ಸ್ಟ್ರೇಟ್ ಮಾಡಬೇಕು. ಇಟ್ ಟೇಕ್ಸ್ ಟೈಮ್ ಸರ್. ನನ್ನ ದೃಷ್ಟಿನಲ್ಲಿ ಈ ಬಯಾಲಜಿಕಲ್ ಪ್ರೊಸೆಸಸ್ ಟೇಕ್ಸ್ ಟೈಮ್. ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಬಿಲ್ಡಿಂಗ್ ಟೇಕ್ಸ್ ಟೈಮ್. ಫಾರ್ಮರ್ ರೆವಿನ್ಯೂಸ್ನ ಕಂಟಿನ್ಯೂಸ್ ಹೆಂಗೆ ಮಾಡಬೇಕು? ಒಂದು ಸಾರಿ ಕೊಟ್ಬಿಡೋದಲ್ಲ, ಒಂದು ಸಾರಿ ಟೊಮೆಟೊ ಬೆಳೆ ತೆಗೆದು ದುಡ್ಡು ಬಂದ್ಬಿಡೋದಲ್ಲ. ಪ್ರತಿ ತಿಂಗಳು ಅವನ ಕೈಗೆ ಕನ್ಸಿಸ್ಟೆಂಟಾಗಿ ದುಡ್ಡು ಬರೋಂಗೆ ವ್ಯವಸಾಯ ಮಾಡೋಕ್ಕಾಗುತ್ತಾ ಅನ್ನೋ ಒಂದು ಪ್ರಶ್ನೆ. ಇದಕ್ಕೆ ಉತ್ತರ ಖಂಡಿತ ಇದೆ. ಲಕ್ಷಕಲ್ಪ ಅದಕ್ಕೊಂದು ಉತ್ತರ. ಆದರೆ ಎಲ್ಲರೂ ಇನ್ನು ಕಾಪಿ ಮಾಡ್ಬೋದಾ? ಅದು ನನ್ನ ಡೌಟ್ಸ್ ಇದೆ. ಯಾಕಂದರೆ ಜಿಯೋಗ್ರಫಿ ಬೈ ಜಿಯೋಗ್ರಫಿ, ಎಕಾಲಜಿ ಬೈ ಎಕಾಲಜಿ, ಇಟ್ ಚೇಂಜಸ್. ಫಾರ್ಮಿಂಗ್ ಚೇಂಜಸ್. ನಾವು ಯಾವಾಗ ಈ ಥರ ಎಕಾಲಜಿನ ಕಂಟ್ರೋಲ್ ಇಟ್ಕೊಳ್ದಿರೋ, ಎಕಾಲಜಿನ ಅರ್ಥ ಮಾಡ್ಕೊಳ್ದಿರೋ ಸ್ಕೇಲ್ ಮಾಡಿದ್ವು. ನೀವು ಹೇಳಿದ್ದು ವೇರ್ ಗ್ರೇಟೆಸ್ಟ್ ರೈಸ್ ಎಕ್ಸ್ಪೋರ್ಟರ್, ಬಟ್ ಫಾರ್ಮರ್ ನೆವರ್ ಮೇಕ್ಸ್ ಮನಿ. ವೈ? Nobody talks about it. ನಾವು ಎಕ್ಸ್ಪೋರ್ಟರ್ ಅಂತೀವಿ, ದುಡ್ಡು ಮಾಡ್ತಾ ಇದ್ದಾರೆ, ನಮ್ಮ ಮಾಡ್ತಾ ಇಲ್ಲ. ಇಟ್ ಈಸ್ ನಾಟ್ ಟ್ರಿಕ್ಲಿಂಗ್ ಡೌನ್. Yes. So that is the great sadness of our system. ನಿಮ್ಮ ಪ್ರಶ್ನೆಗೆ ಹೌದು, we will try to see what we can do. ಬಟ್ ಇನ್ನೊಂದು ಆಯಾಮ ಇದೆ ಸರ್ ಇದಕ್ಕೆ. ಇದನ್ನು ಯಾರು ಚೇಂಜ್ ಮಾಡಬಹುದು ಅಂತ ವ್ಯವಸಾಯನ, ಓಕೆ.
ನನಗೆ ಇದು ಹ್ಯಾವ್ ಎ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಓಕೆ, ಪಾಲಿಸಿಲೂ ಚೇಂಜ್ ಆಗೋದಿಲ್ಲ, ರೈತನೂ ಚೇಂಜ್ ಮಾಡೋಕ್ಕಾಗೋದಿಲ್ಲ, ಒಬ್ಬ ಮಾತ್ರ ಚೇಂಜ್ ಮಾಡ್ಬೋದು ಸರ್. ಯಾರು ಅಂದರೆ ಪೇಯಿಂಗ್ ಕಸ್ಟಮರ್. ಅವನು ಕೇಳಬೇಕು, ನನ್ನ ಆಹಾರ ಎಲ್ಲಿಂದ ಬಂತು, ಯಾರು ಉತ್ಪಾದನೆ ಮಾಡ್ದ, ಯಾವ ಕಾಸ್ಟ್ಗೆ ಉತ್ಪಾದನೆ ಆಯಿತು, ಹೇಗೆ ಉತ್ಪಾದನೆ ಆಯಿತು, ಯಾವ ಕೆಮಿಕಲ್ಸ್ ಯೂಸ್ ಮಾಡಿದೆ, ನನ್ನ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಏನು, ಈ ಪ್ರಶ್ನೆಗಳನ್ನು ಅವನು ಯಾವಾಗ ಬ್ರ್ಯಾಂಡ್ಸ್ಗೆ ಕೇಳೋಕ್ಕೆ ಶುರು ಮಾಡ್ತಾನೋ ಆವಾಗ ಚೇಂಜಸ್ ಆಗುತ್ತೆ ಸರ್. ಇವತ್ತು ನಮ್ಮ ಗ್ರಾಹಕ ಏನು ಅಂದ್ಕೊಳ್ತಿದ್ದಾನೆ, ನನ್ನ ಹತ್ರ ದುಡ್ಡಿದೆ ನಾನು ಕೊಂಡ್ಕೊಳ್ತೀನಿ ಅಂತ ಹೇಳ್ತಿದ್ದಾನೆ. ರಾಂಗ್ ಸರ್. ಅದು ಗ್ರಾಹಕರ ಮೂವ್ಮೆಂಟ್ ಈ ಪ್ರಶ್ನೆಗಳನ್ನ ಅವನು ಕೇಳಕ್ಕೆ ಶುರು ಮಾಡಿದಾಗ ಮಾತ್ರ ಒಂದು ವ್ಯವಸಾಯಕ್ಕೆ ಕಾಯಕಲ್ಪ. ಇದಕ್ಕೆ ಗ್ರೇಟ್ ಎಕ್ಸಾಂಪಲ್ ಅಕ್ಷಯಕಲ್ಪ ಸರ್. ಲಾಸ್ಟ್ ಫಿನಾನ್ಷಿಯಲ್ ಇಯರಲ್ಲಿ 45,000 ಜನ ಅಕ್ಷಯಕಲ್ಪ ಕನ್ಸ್ಯೂಮರ್ಸ್ ನಮ್ಮ ರೈತನ ಮನೆ ಕುಟುಂಬಗಳಿಗೆ ಹೋಗಿದ್ದಾರೆ, ಮೀಟ್ ಮಾಡಿದ್ದಾರೆ, ಒಂದು ನೈಟ್ ಉಳ್ಕೊಂಡಿದ್ದಾರೆ, ಅವನು ಊಟ ಮಾಡಿದ್ದಾರೆ, ಅವನ ಸ್ಥಿತಿಗತಿಗಳನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ಅವನ ಕಷ್ಟ ನೋಡಿದ್ದಾರೆ, ಅವನ ಸಗಣಿ ಎತ್ತಕ್ಕೆ ಕೆಲಸ ಮಾಡಿದ್ದಾರೆ ಒಂದು ದಿನ. ಓಕೆ, ಇದು 45,000 ಜನ ಸರ್. ಸೊ ಇಟ್ಸ್ ನಾಟ್ ಅ ಸ್ಮಾಲ್ ಮೂವ್ಮೆಂಟ್. ಬಟ್ ಇದನ್ನ ಏನು ಮಾಡ್ಬೇಕಂದ್ರೆ ಇದನ್ನು ಆಂಪ್ಲಿಫೈ ಮಾಡ್ಬೇಕು. ಎಲ್ಲರೂ ವಿಸಿಟ್ ಮಾಡೋಕ್ಕಾಗುತ್ತೆ, ಆಗದಿರೋ ಇರ್ಬೋದು. ಬಟ್ ಹೋಗಿ ಕೇಳಿ, ನಿಮ್ಮ ಬ್ರ್ಯಾಂಡ್ಸ್ ಎಲ್ಲಿರೋದಕ್ಕೆ ಯಾರಾದಕ್ಕೆ ತಗೊಳ್ಳಿ, ಎಲ್ಲಿಂದ ಬಂತಪ್ಪ, ಐ ವಾಂಟ್ ಟು ನೋ. ಟ್ರೇಸಬಿಲಿಟಿ ಹೇಳು ನನಗೆ, ಯಾವ ರೈತರಿಂದ ತೊಗೊಂಡಿದ್ಯಾ ಹೇಳು. ಆ ಗ್ರೋಸರಿ ಶಾಪ್ಗೆ ಹೋಗಿ ಎಷ್ಟು ಜನಕ್ಕೆ ಕೇಳ್ತೀವಿ, ಕೇಳೋದಿಲ್ಲ ನಾವು. ದುಡ್ಡಿದೆ ತಗೊಳ್ತೀವಿ. ದಟ್ಸ್ ವೆರಿ ಅನ್ಫಾರ್ಚುನೇಟ್ ವೇ ಆಫ್ ಕನ್ಸ್ಯೂಮರಿಸಮ್. ನಾನು ಯಾಕೆ ಅದನ್ನೇನು ಹೇಳ್ತೀನಿ ಅಂದರೆ, ಇಟ್ ಈಸ್ ವಾಟ್ ವಿ ಬಿಲೀವ್ ವಿ ಆರ್ ಎಂಟೈಟಲ್ಡ್ ಅಂತ ಅಂದ್ಕೊಳ್ತಾ ಇದ್ದೀವಿ. ನನ್ನ ಹತ್ರ ದುಡ್ಡಿದೆ, ಐ ಆಮ್ ಎಂಟೈಟಲ್ಡ್ ಫಾರ್ ಗುಡ್ ಫುಡ್. ನಾನು ಹೇಳೋದು, ಕನ್ಸ್ಯೂಮರ್ ಕೆನಾಟ್ ಬೈ ಥ್ರೋ ಮನಿ. ಕನ್ಸ್ಯೂಮರ್ ಕ್ಯಾನ್ ಓನ್ಲಿ ಬೈ ಥ್ರೋ ಅವೇರ್ನೆಸ್. Consumer can only buy through being skeptical. Consumer can only buy through by knowing right knowledge about food ecosystem, because it is what is giving life, okay, to all of us. ಇವಾಗ ನೋಡಿ, ಇನ್ನೊಂದೇನು ಅಂದರೆ, ನೀವು ಹೇಳಿದ್ದು ವೆರಿ ಟ್ರೂ. ನಾವು ಹೋಟೆಲ್ಗೆ ಹೋಗ್ತೀವಿ, ರೆಸ್ಟೋರೆಂಟ್ ತಿನ್ನೋದಿದೆ, ಎಷ್ಟು ಜನ ಹೋಗಿ ಆರ್ಗ್ಯಾನಿಕ್ ಫುಡ್ ಇದೆಯಾ ಅಂತ ಕೇಳ್ತೀವಿ. ಹೌದು, ಆರ್ಗ್ಯಾನಿಕ್ ರೆಸ್ಟೋರೆಂಟಿಗೆ ಭಾಳ ಕಮ್ಮಿ, ಹಾರ್ಡ್ಲಿ ಎನಿ. ಹೌದು, ಬಿಕಾಸ್ ಎವ್ರಿಬಡಿ ಟೇಕ್ಸ್ ಶಾರ್ಟ್ ಕಟ್ಸ್. ಏನು ನಾವು ಹೋಗ್ಬೇಕು, ಅದು ಅಲ್ಲದೆ ದೇರ್ ಇಸ್ ಆ್ಯಂಪಲ್ ಎವಿಡೆನ್ಸ್ ವೆನ್ ಯು ಈಟ್ ಔಟ್ಸೈಡ್ ಲಾಟ್ ಆಫ್ ಪ್ರಾಸೆಸ್ಡ್ ಫುಡ್, ಎವ್ರಿಥಿಂಗ್ ಇಸ್ ಕಾರ್ಸಿನೋಜೆನಿಕ್, ಕ್ಯಾನ್ಸರ್ ಬರ್ಬೋದು, ಬೇಕಾದಷ್ಟು ಎವಿಡೆನ್ಸ್ ಇದೆ. ಆದರೆ ಯಾರೂ ಅದನ್ನು ಎಷ್ಟು ಮಾತಾಡೋದಿಲ್ಲ. ವಿಚಾರ ನೀವು ಹೇಳಿದಂಗೆ ಡಿಸ್ಕಷನ್ ಪಾಯಿಂಟ್ ಆಗ್ತಾ ಇಲ್ಲ. ಕೇಳಿ ಸರ್, ಈಗ ವ್ಯವಸಾಯದಲ್ಲಿ ಫುಡ್ಡಲ್ಲಿ ಆಫ್ಲೋಟಾಕ್ಸಿನ್ಸ್ ಬಗ್ಗೆ ಎಷ್ಟು ಕನ್ಸ್ಯೂಮರ್ಸ್ ಗೊತ್ತಿದೆ? ಅದ್ರ ಬಗ್ಗೆ ಆಫ್ಲೋಟಾಕ್ಸಿನ್ಸ್, ಎಕ್ಸ್ಟ್ರೀಮ್ ಔಟ್ ಆಫ್ ಕಾರ್ಸಿನೋಜನ್ ಗೊತ್ತಿಲ್ಲ, ಕೇಳು ಇಲ್ಲ. ಸೊ ಯಾಕೆ ಕೇಳಿಲ್ಲ ಅಂದರೆ ಅವನಿಗೆ ಬೇಕಾಗಿಲ್ಲ ಅದು. ಸೊ ಅನ್ಫಾರ್ಚುನೇಟ್ ಸಿಚುಯೇಷನ್. ಸೊ ಒಂದು ಹಾಲು ತೊಗೊಂಡ್ರೆ, ಓಕೆ, ಆಫ್ಲೋಟಾಕ್ಸಿನ್ M1 and M2, ಓಕೆ, B1 and B2 ಇಂದ ಆದಕ್ಕೆ ಬರ್ತಾ ಇದೆ, ಫೀಡಲ್ಲಿ ಬರ್ತಾ ಇದೆ. ಎಷ್ಟು ಜನ ಅದ್ರ ಬಗ್ಗೆ ಕಾಳಜಿ ಇದೆ? ಓಕೆ, ಎಷ್ಟು ಜನ ಅನಿಮಲ್ ಫೀಡಲ್ಲಿ ಆಫ್ಲೋಟಾಕ್ಸಿನ್ ಬೈಂಡರ್ಸ್ ಯೂಸ್ ಮಾಡ್ತಾ ಇದ್ದಾರೆ ಇವತ್ತು? ಇಲ್ಲ ಸರ್, ಝೀರೋ. ಸೊ ನಾವು ಕನ್ಸ್ಯೂಮರ್ಸ್ಗೆ ಏನು ಕೊಡ್ತಾ ಇದ್ದೀವೋ ಅದು ಹಾಲು ಅಲ್ಲ, ಆಲಾಹಲ. ಸೊ ಆ ಥರ ಆಗಿ, ಓಕೆ, ನಾವು ನಮ್ಮ ಪಬ್ಲಿಕ್ ಹೆಲ್ತ್ನ ಹಾಳು ಮಾಡ್ತಾ ಇದ್ದೀವಿ. ಇಲ್ಲಿ ಗೌರ್ಮೆಂಟ್ ಬರ್ಬೇಕು ಸರ್. ಇಲ್ಲಿ ಗೌರ್ಮೆಂಟ್ ಕ್ಯಾನ್ ಇನ್ಫ್ಲೂಯೆನ್ಸ್, ನಾಟ್ ಪ್ರೈವೇಟ್ ಪ್ಲೇಯರ್ಸ್ ಲೈಕ್ ದಿಸ್. ಇದು ಆದರೆ ಕೆಲವು ಸತಿ ಗೌರ್ಮೆಂಟ್ ಹೂ ಇಸ್ ಗೌರ್ಮೆಂಟ್, ನಾವೇ ಗೌರ್ಮೆಂಟ್. ಹೌದು, ವಿ ಎಲೆಕ್ಟ್ ದೆಮ್. ನಾವು ಎಲೆಕ್ಟ್ ಮಾಡ್ತೀವಿ, ಅವ್ರಿಗೋಗಿ ನಮಸ್ಕಾರ ಹೊಡಿತೀವಿ. ಅಲ್ಲ, ವಿ ಹ್ಯಾವ್ ಟು ಟೇಕ್ ಮ್ಯಾಟರ್ಸ್ ಟು ಅವರ್ ಹ್ಯಾಂಡ್. ಅದನ್ನು ನೆಕ್ಸ್ಟ್ ಟೈಮ್ ಮಾತಾಡೋಣ, ಭಾಳ ಇದೆ ಅದು ವಿಚಾರ. ಹೌ ಡು ವಿ ಟೇಕ್ ಪವರ್ಸ್ ಟು ಅವರ್ ಓನ್ ಹ್ಯಾಂಡ್? ಬಿಕಾಸ್ ನಾವೇನು ಮಾಡಿದ್ದೀವಿ ಅಂದರೆ, ಎಷ್ಟೋ ಜನ ಫ್ಯಾಮ್ಲೀಸೇ ಆಗಲಿ, ಇದು ಎಜುಕೇಟೆಡ್, ಈ ಥರ ತಿಳ್ಕೊಂಡಿರೋರು, ದೇ ಡೋಂಟ್ ವಾಂಟ್ ಟು ಬಿ ಇನ್ ದ ಸಿಸ್ಟಮ್. ಯಾರಪ್ಪ ಸರ್ಕಾರದವನು ಪಾಲಿಟಿಷಿಯನ್ ಅಂದರೆ, ಹೂ ವಾಂಟ್ಸ್ ಟು ಬಿ ಎಲ್ಲ ಪಾಲಿಟಿಷಿಯನ್ಸ್ ಆರ್ ಆಲ್ ಸ್ಕೌಂಡ್ರಲ್ಸ್, ಅವ್ರು ಬ್ಯಾಡ್. ಸಿ, ಅನ್ಲೆಸ್ ವಿ ಆರ್ ಇನ್ ಟು ಇಟ್, ವಿ ಕ್ಯಾನ್ ಚೇಂಜ್ ದ ಸಿಸ್ಟಮ್. ಅದನ್ನು ಮಾತಾಡೋದಿದೆ. ಬಟ್ ಐ ಥಿಂಕ್ ಟುಡೇ ವಿ ಹ್ಯಾವ್ ಡಿಸ್ಕಸ್ಡ್ ಅ ಲಾಟ್ ಅಬೌಟ್ ದಿ ಅಕ್ಷಯಕಲ್ಪ. ಫಿನಾಮಿನಲ್ ವರ್ಕ್ ಹ್ಯಾಸ್ ಬೀನ್ ಡನ್. ಭಾಳ ಮಾಡಿದ್ದೀರಾ. ಇದರ ವಿಚಾರ ಜನಗಳಿಗೆ, ಭಾಳ ಜನಕ್ಕೆ ಇನ್ನೂ ತಿಳಿಬೇಕು. ಮಾಹಿತಿ ಇದೆ, ಬೆಂಗಳೂರು ಅಂತ ಕಡೆ ಭಾಳ ಇದೆ. ಬಟ್ ಅದರ್ ಇಂಪಾರ್ಟೆಂಟ್ ಥಿಂಗ್ ಈಸ್, ನೀವು ಒಂದು ಲ್ಯಾಂಡು ನೀವು ಓನ್ ಮಾಡಲ್ಲ, ಯು ಹ್ಯಾವ್ ಬಿಕಮ್ ಎ ಫೆಸಿಲಿಟೇಟರ್ ಆ್ಯಂಡ್ ಡನ್ ವೆಲ್. ಈ ಥರ ಮಾಡಿರೋದು ಗ್ರೇಟ್ ಎಕ್ಸ್ಪೆರಿಮೆಂಟ್ ಆ್ಯಂಡ್ ವಿ ಹ್ಯಾವ್ ಟು ವಿಶ್ ಯು ಆಲ್ ದ ಬೆಸ್ಟ್. ಇದಕ್ಕೆ ನಾವು ಯಾವ್ಯಾವ ರೀತಿ ಎಲ್ಲ ಒಟ್ಟಿಗೆ ಬರ್ಬೋದು, ರೈಟ್ ಮೈಂಡೆಡ್ ಪೀಪಲ್ ಈಸ್ ಇಂಪಾರ್ಟೆಂಟ್. ವಿ ಆರ್ ಆಲ್ ದೇರ್ ಟು ಡೂ ದ್ಯಾಟ್. ಐ ಥಿಂಕ್ ದ ನೆಕ್ಸ್ಟ್ ಜನರೇಷನ್, ದ Z ಜನರೇಷನ್ ಮೇ ಬಿ ಆಲ್ಸೋ ಪಾರ್ಟಿ ಟು ಇಟ್ ಬರ್ಬೋದು. ಇದಕ್ಕೆ ನೀವು ಫೈನಲ್ ವರ್ಡ್ಸ್ ಏನಾದರೂ ಹೇಳಂಗಿದ್ರೆ, ಐ ವಾಂಟ್ ಟು ಹಿಯರ್ ಫ್ರಮ್ ಯು.
ಸೊ ಜಸ್ಟ್ ಐ ಫಂಡಮೆಂಟಲಿ ಬಿಲೀವ್ ಐ ಮೀನ್ ವಾಟ್ ಯು ಕಾಲ್ ನೆಗೆಟಿವ್ ಪಾಸಿಟಿವಿಸ್ಟ್ ಅಂತ. ನಮ್ಮ ದೇಶದಲ್ಲಿ ವ್ಯವಸಾಯಕ್ಕೆ ಕಾಯಕಲ್ಪ ಇಲ್ಲ ಸರ್. ವಿ ಹ್ಯಾವ್ ಲಾಸ್ಟ್ ದ ಬ್ಯಾಟಲ್. ಓಕೆ, ನನ್ನ 16 ವರ್ಷದ ಜರ್ನಿ ಹೇಳ್ತಾ ಇದ್ದೀನಿ. ವಿ ಹ್ಯಾವ್ ಲಾಸ್ಟ್ ದ ಬ್ಯಾಟಲ್, ಬಟ್ ವಿ ಕಂಟಿನ್ಯೂ ಟು ಫೈಟ್. ಯಾಕಂದರೆ ಇಟ್ಸ್ ಎ ಈಗೋ, ಇಟ್ ಈಸ್ ಹರ್ಟಿಂಗ್ ದಟ್ ಐ ಹ್ಯಾವ್ ಲಾಸ್ಟ್ ದಿಸ್ ಫಂಡಮೆಂಟಲ್ ಬ್ಯಾಟಲ್ ಆಫ್ ಫೀಡಿಂಗ್ ಮೈ ಓನ್ ಚಿಲ್ಡ್ರನ್. ಕರೆಕ್ಟ್. ಐ ಆಮ್ ವರಿಡ್ ಅಬೌಟ್ ಮೈ ಓನ್ ಚಿಲ್ಡ್ರನ್. ವಾಟ್? ಸೊ ದಿಸ್ ಅನ್ ಈಗೋ, ಇಟ್ಸ್ ಹರ್ಟಿಂಗ್ ವೆರಿ ಬ್ಯಾಡ್ಲಿ. ಅದಕ್ಕೆ ನಾವು ಬಿಡ್ತಾ ಇಲ್ಲ. ವಿ ಆರ್ ಫೈಟಿಂಗ್ ಬ್ಯಾಕ್. ಇದು ದೇಶದಲ್ಲಿ ಇದು ಬೇಕು. ವಿ ಹ್ಯಾವ್ ಟು ಫೈಟ್ ಬ್ಯಾಕ್ ಟು ಚೇಂಜ್ ವಾಟ್ ಇಟ್ ಈಸ್ ಅಂತ. ಇಟ್ ಈಸ್ ನಾಟ್ ಗುಡ್ ಎನಫ್ ಟು ಸೇ ಇಟ್ ಈಸ್ ಡನ್. ಹೌದು. ಸೊ ದೇರ್ಫೋರ್ ದೋ ಐ ಬಿಲೀವ್ ಇಟ್ ಈಸ್ ಡನ್, ಓಕೆ, ಬಟ್ ಐ ಡೋಂಟ್ ವಾಂಟ್ ಟು ಗಿವ್ ಅಪ್. ಐ ವಾಂಟ್ ಟು ಫೈಟ್ ಬ್ಯಾಕ್. ಈ ಫೈಟ್ ಬ್ಯಾಕಲ್ಲಿ ಯಾರು ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ ಅಂದರೆ ಕನ್ಸ್ಯೂಮರ್ ಸರ್. ಕನ್ಸ್ಯೂಮರ್. ಓಕೆ, ಅವ್ನಿಗೆ ಅರ್ಥ ಆಗ್ತಾ ಇಲ್ಲ. ಅವ್ನಿಗೆ ಯಾವಾಗ ಅರ್ಥ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ. ಬಟ್ ವಿ ಆರ್ ಟ್ರೈಂಗ್ ಟು ಚೇಂಜ್. ಕನ್ಸ್ಯೂಮರ್ ಅವೇರ್ನೆಸ್ ಮಾಡಬೇಕು. ತುಂಬ ಇಂಪಾರ್ಟೆಂಟ್ ಅದು. ಆ್ಯಂಡ್ ಫಾರ್ಮರ್ಸ್ನ ಪ್ರಾಸ್ಪರಸ್ ಮಾಡಬೇಕು. ಜಸ್ಟ್ ಫೈನಲ್ ವರ್ಡ್ ಸರ್. ಓಕೆ, ಓಕೆ, ತೋಟದಲ್ಲಿ ರೈತ ಒಂದು ವ್ಯಾಲ್ಯೂ ಕ್ರಿಯೇಟ್ ಮಾಡ್ತಾನೆ ಬೈ ಪ್ರೊಡ್ಯೂಸಿಂಗ್ ಸಮ್ ಪ್ರಾಡ್ಯೂಸ್. ವ್ಯಾಲ್ಯೂ ಕ್ರಿಯೇಟರ್ ಅವನು. ಅದು ನಮ್ಮ ಮಾಡರ್ನ್ ಎಕಾನಮಿಲಿ ರಿಯಲೈಸೇಷನ್ ಆಗೋದು ಅದಕ್ಕೆ ಒಬ್ಬ ಒಳ್ಳೆ ಗ್ರಾಹಕ ಇದ್ದಾಗ ಮಾತ್ರ. ಹೌದು. ಸೊ ಈ ಗ್ರಾಹಕರು ಮತ್ತು ರೈತರ ಬಾಂಧವ್ಯ ಇದೆಯಲ್ಲ, ಗ್ರಾಹಕನಿಗೆ ಗೊತ್ತಿಲ್ಲ ರೈತನ ಜೀವನದಲ್ಲಿ ಏನಾಗ್ತಾ ಇದೆ ಅಂತ, ರೈತನಿಗೆ ಗೊತ್ತಿಲ್ಲ ಗ್ರಾಹಕ ಜೀವನದಲ್ಲಿ ಏನಾಗ್ತಾ ಇದೆ ಅಂತ. ಅವೆರಡನ್ನೂ ಒಟ್ಟಿಗೆ ತಂದಾಗ ಅಕ್ಷಯಕಲ್ಪ ಥರ ಮಾಡಲ್ಸು ಪ್ರಾಸ್ಪರ್ ಆಗುತ್ತೆ. ಇದು ತುಂಬ ಇಂಪಾರ್ಟೆಂಟು. ದಟ್ಸ್ ವಾಟ್ ಮೈ ಫೈನಲ್. ವೆರಿ ನೈಸ್. ಭಾಳ ಚೆನ್ನಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ವಂಡರ್ಫುಲ್ ಟೈಮ್ ಡಿಸ್ಕಸಿಂಗ್ ವಿತ್ ಯು. ಲಾಟ್ ಆಫ್ ಐಡಿಯಾಸ್. ವಿಲ್ ಸಿ ಹೌ ಟು ಡೈಜೆಸ್ಟ್ ಆ್ಯಂಡ್ ಟೇಕ್ ಇಟ್ ಫಾರ್ವರ್ಡ್. ಐ ಆಲ್ಸೋ ವಾಂಟ್ ಟು ಇನ್ವೈಟ್ ಯು. ತಿಪ್ಟೂರಿಗೆ ಬನ್ನಿ ದಯವಿಟ್ಟು. ಖಂಡಿತ ಬರ್ತೀನಿ. ನೀವು ಗುಂಡ್ಲುಗೋಡೆ ಕಡೆ ಹೋದಾಗ ಅದು ಸ್ವಲ್ಪ ಆ ಕಡೆ, ನೀವು ಹಾಸನದಲ್ಲಿ ಸ್ವಲ್ಪ ಬಲಗಡೆ ಹಿಂಗೆ ತೊಗೊಂಡ್ಬಿಟ್ಟು ಆ ಕಡೆ ಎಡಗಡೆ ತಗೊಳ್ಳೋ ಬದಲು ಈ ಕಡೆ ಬಲಗಡೆ ತಗೊಂಡು ಖಂಡಿತ ಬಂದ್ಬಿಡ್ಬೋದು. ಬಂದ್ಬಿಡ್ಬೋದು. ಖಂಡಿತ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.